ಮುಂದುವರೆದು ಅಧ್ಯಾತ್ಮದಲ್ಲಿ ಹಾಸ್ಯ ಎನ್ನುವಂತಹ ವಿಚಾರದಲ್ಲಿ ಈ ದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಮತ್ತು ಸಂಗಡಿಗರು. ಆಗಮಿಸಿರುವಂತಹವರು ಹಾಸ್ಯ ಬ್ರಹ್ಮ ಅಭಿನವ ಬೀಚಿ ಗಂಗಾವತಿ ಪ್ರಾಣೇಶ್ ರವರು. ಅವರಿಗೆ ನಮ್ಮ ಈ ಆಶ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಅವರೊಂದಿಗೆ ತಮಗೆಲ್ಲ ಚಿರಪರಿಚಿತರಾಗಿರ್ತಕ್ಕಂತಹ ಇನ್ನಿಬ್ಬರು ಸಹ ಆಗಮಿಸಿದ್ದಾರೆ. ಶ್ರೀಯುತ ನರಸಿಂಹ ಜೋಶಿ ಅವರು, ಅವರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೆಯೇ ಮತ್ತೊಬ್ಬರು ಶ್ರೀಯುತ ಬಸವರಾಜ ಮಾಮನ ಅವರು, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಇದೀಗ ಅವರು ತಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅವರ ಕಿರು ಪರಿಚಯವೊಂದನ್ನ ನಾನು ನೀಡೋದಕ್ಕೆ ಬಯಸ್ತೇನೆ. ಶ್ರೀರು ಅಭಿನವ ಬೀಚಿ, ಹಾಸ್ಯ ಬ್ರಹ್ಮ, ಅನೇಕ ಆ ರೀತಿಯ ಬಿರುದುಗಳನ್ನು ಹೊಂದಿದಂತಹ ವ್ಯಕ್ತಿ. ಅವರು ದೂರದರ್ಶನದಲ್ಲಿ ಮತ್ತು ಯೂಟ್ಯೂಬ್ ಚಾನೆಲ್ನಲ್ಲಿ ತಮಗೆಲ್ಲ ಪರಿಚಿತರಾದಂತಹ ವ್ಯಕ್ತಿ. ಅವರನ್ನ ಆ ರೀತಿ ಅವರ ಕಾರ್ಯಕ್ರಮಗಳನ್ನು ನೋಡಿದಂತಹ ತಾವು ಇವತ್ತಿನ ದಿನ ಅವರನ್ನ ನೇರವಾಗಿ ಅವರ ಕಾರ್ಯಕ್ರಮವನ್ನು ಸವಿಯುವಂತಹ ಸೌಭಾಗ್ಯವನ್ನು ಪಡೆದಿದ್ದೀರಿ. ಶ್ರೀಯುತರು 1969 ಸೆಪ್ಟೆಂಬರ್ 8ರಂದು ಗಂಗಾವತಿಯಲ್ಲಿ ಜನಿಸ್ತಾರೆ. ತಂದೆ ಸ್ವಾತಂತ್ರ್ಯ ಯೋಧರು ಮತ್ತು ಶಿಕ್ಷಕರು ಆಗಿದ್ದಂತಹ ಶ್ರೀಯುತ ಬಿ ವೆಂಕೋಬಾಚಾರ್ಯರು, ತಾಯಿ ಶ್ರೀಮತಿ ಸತ್ಯವತಿ ಬಾಯಿಯವರು. ಅವರು ತಮ್ಮ ತಾಯಿಯಿಂದ ಸಾಹಿತ್ಯಾಭಿರುಚಿಯನ್ನ ಮೈಗೂಡಿಸಿಕೊಂಡಂತಹ ವ್ಯಕ್ತಿ. ಸಾಹಿತಿಗಳಾದಂತಹ ಬೀಚಿ, ಕಾರಂತರು ಮತ್ತು ಭೈರಪ್ಪನವರ ಸಾಹಿತ್ಯದ ಒಲವು ಶ್ರೀಯುತರಿಗೆ ತುಂಬಾ ಇತ್ತು. ಅವರು ತಮಗೆಲ್ಲ ಗೊತ್ತಿಲ್ಲ, ಒಂದು ಚಲನಚಿತ್ರದಲ್ಲಿಯೂ ಸಹ ಒಂದು ಪಾತ್ರವನ್ನು ಮಾಡಿದ್ದಾರೆ. ಮುಸ್ಸಂಜೆ ಮಾತು ಎನ್ನುವಂತಹ ಚಲನಚಿತ್ರದಲ್ಲಿ ಅವರು ಒಂದು ಚಿಕ್ಕ ಪಾತ್ರವನ್ನು ಸಹ ಮಾಡಿಕೊಟ್ಟಿದ್ದಾರೆ. 1982ರಿಂದ ಸಾಹಿತ್ಯದಲ್ಲಿ ಮುಳುಗಿದಂತಹ ಶ್ರೀಯುತರು ಉತ್ತರ ಕರ್ನಾಟಕದಲ್ಲಿ 1994ರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ಅನುಮತಿಯನ್ನ ನೀಡಬೇಕು ಅಂತ ನಾನು ಸವಿನಯ ಪ್ರಾರ್ಥನೆಯನ್ನ ಮಾಡ್ತೇನೆ. ಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಮಧ್ಯಪ್ರಾಚ್ಯ ದೇಶಗಳು, ಆಸ್ಟ್ರೇಲಿಯಾ, ಸಿಂಗಪೂರ್, ಥೈಲ್ಯಾಂಡ್, ಮಲೇಷಿಯಾ, ಹಾಂಗ್ಕಾಂಗ್, ಅಮೆರಿಕ ಸೇರಿದಂತೆ ಹಲವಾರು ರಾಷ್ಟ್ರಗಳಲ್ಲಿ ಅವರು ತಮ್ಮ ಈ ಹಾಸ್ಯ ಕಾರ್ಯಕ್ರಮವನ್ನು, ಹಾಸ್ಯ ಸಂಜೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ ತಮ್ಮ ಸಂಗಡಗಳೊಂದಿಗೆ. ನಗಿಸುವ ನೋವುಗಳು ಎನ್ನುವಂತಹ ಒಂದು ಪುಸ್ತಕವನ್ನು ಸಹ ಶ್ರೀಯುತರು ಬರೆದಿದ್ದಾರೆ. ಯೂಟ್ಯೂಬ್ನಲ್ಲಿ ಅವರ ಹಾಸ್ಯ ಕಾರ್ಯಕ್ರಮಗಳು ಬಹಳ ಜನಪ್ರಿಯವಾಗಿವೆ. ದೂರದರ್ಶನದಲ್ಲಿಯೂ ಸಹ ಅವರ ಹಲವಾರು ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. 2021ರಲ್ಲಿ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಶ್ರೀಯುತರು ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹಾಸ್ಯ ಮಾತ್ರ ಅಲ್ಲ, ಅವರು ತಬಲಾ ಕಲಾವಿದರು ಹೌದು, ಕೊಳಲು ಸಹ ನುಡಿಸಬಲ್ಲರು, ಸಂಗೀತವನ್ನು ಕೂಡ ಹಾಡಬಲ್ಲರು. ಅಂತಹ ಒಬ್ಬ ಶ್ರೀಯುತರು ಇಂದು ನಮ್ಮೊಂದಿಗೆ ಇದ್ದಾರೆ. ಅಧ್ಯಾತ್ಮದಲ್ಲಿ ಹಾಸ್ಯ ಎನ್ನುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರೊಂದಿಗೆ ಆಗಮಿಸಿರುವಂತಹವರು ಸಂಗಡಿಗರು ಶ್ರೀಯುತ ನರಸಿಂಹ ಜೋಶಿ ಅವರು ಮತ್ತು ಶ್ರೀಯುತ ಬಸವರಾಜ ಮಾಮನಿಯವರು. ಇವರು ಎಲ್ಲ ಸೇರಿ ನಮ್ಮಲ್ಲಿ ಈ ದಿನ ಅಧ್ಯಾತ್ಮದಲ್ಲಿ ಹಾಸ್ಯ ಎನ್ನುವಂತಹ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಶ್ರೀಯುತರು ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಇವತ್ತು ನಾನು ಇಂಥ ಒಂದು ಸುಂದರ ಪರಿಸರದ ಮಧ್ಯೆ ಮಾಡ್ತಿದ್ದೀನಿ. ಇಲ್ಲಾಂದ್ರೆ ನಾವು ರಸ್ತೆ ಮಧ್ಯೆ, ಬೆಟ್ಟದಲ್ಲಿ, ಗುಡ್ಡದಲ್ಲಿ, ಎಕೋ ಆಗ್ತಿರ್ತಕ್ಕಂಥ ಆಡಿಟೋರಿಯಂಗಳಲ್ಲಿ ಒದರಿ ಸಾಕಾಗಿತ್ತು. ಗುಡ್ಡಕ್ಕೆ ಒದರಿದ ನಾಯಿ ಹೊಟ್ಟೆಯುಬ್ಬು ಸತ್ತಿ ತೋರಂಗ ಅಂತ. ಗುಡ್ಡ ನೋಡಿ ಒದರುತ್ತದೆ ಅದು, ಗುಡ್ಡಕ್ಕೆ ಏನೂ ಆಗಲ್ಲ, ಅದರಿಂದ ಹೊಟ್ಟೆಬ್ಬು ಸಾಯೋದು ಅದೇ ಅದು. ಹಾಗೆ ಅಂತ ಹಲವಾರು ಕಾರ್ಯಕ್ರಮಗಳನ್ನ ನಾವು ಕೊಟ್ವಿ. ಇಲ್ಲಿ ಹೊಟ್ಟೆ ಉಬ್ಬಿತು ಅಂದರೆ ಹೊಟ್ಟೆ ತುಂಬಿತು ಅಂತ ಅರ್ಥ, ನನ್ನ ಅರ್ಥದಲ್ಲಿ. ಅವರು ಇವತ್ತಿನ ಈ ಸಭೆ ಬಹಳ ವೈಶಿಷ್ಟ್ಯಪೂರ್ಣವಾಗಿದೆ. ಆಧ್ಯಾತ್ಮದಲ್ಲಿ ಹಾಸ್ಯ ಅಂದರೆ ಹಾಸ್ಯ ಮಾಡಿದ್ರೆ ಅಧ್ಯಾತ್ಮ ಅಲ್ಲ.
ಅಲ್ಲಿನ ಉದಾಹರಣೆಗಳನ್ನು ನಗೆಯಾಗಿ ಪರಿವರ್ತಿಸಿ ಒಂದೆರಡು ವಿಷಯಗಳನ್ನ ನಾವು ತಿಳ್ಕೋಬೇಕು ಅನ್ನೋದು ಇವತ್ತು ನನ್ನ ಇಚ್ಛೆ. ನಮ್ಮ ಪದ್ಧತಿಯಂತೆ ಮೊದಲು ಮಾತಾಡಬೇಕಾಗಿರೋದು ನಮ್ಮಲ್ಲಿ ನರಸಿಂಹ ಜೋಶಿ ಅವರು ದಾಸ ಸಾಹಿತ್ಯ. ನಮ್ಮಲ್ಲಿ ಮಾನವಿ ಚೀಕಲ್ಪರಿ ಹೆಸರು ಕೇಳಿರ್ಬೋದು. ಜಗನ್ನಾಥ ದಾಸರು, ವಿಜಯದಾಸರು ಅಡ್ಡಾಡಿದಂಥ ನೆಲ ನಮ್ಮ ಗಂಗಾವತಿ ಮತ್ತು ಹಂಪೆಗಳು. ಅಂಥ ಮಾನವಿಯಲ್ಲಿ ಹುಟ್ಟಿರ್ತಕ್ಕಂಥ ಅವರು ಅಲ್ಲಿನ ಕೆಲವು ಸುಳಾದಿಗಳನ್ನು ಉಗಾಭೋಗಗಳೊಂದಿಗೆ ಕೆಲವು ಮಾತುಗಳನ್ನ ಆಡ್ತಾರೆ. ಈ ಥರ ಸಬ್ಜೆಕ್ಟ್ ನಮ್ಗೆ ಯಾರೂ ಕೊಟ್ಟಿರಲಿಲ್ಲ. ನೀವು ಏನಾದರೂ ಮಾತಾಡ್ರಿ ಸರ್, ನಾವು ಕೇಳ್ತೀವಿ ಅಂತಿದ್ರು. ಆವಾಗ ನಮ್ಮದೇ ಬಾಯಿ, ನಮ್ಮದೇ ನಾಲಿಗೆ, ನಮ್ಮದೇ ಆಡಿಯನ್ಸು ಮಾತಾಡ್ತಿದ್ವಿ. ಇವತ್ತು ವಿಶಿಷ್ಟವಾಗಿದೆ ಸಭೆ. ಇಂಥ ಮೊಟ್ಟ ಮಧ್ಯಾಹ್ನದಲ್ಲಿ ಇದನ್ನು ಹಾಸ್ಯ ಸಂಜೆ ಅಂತ ಕರಿಬಾರ್ದು. ನಮಗೆಲ್ಲ ಹಾಸ್ಯ ಸಂಜೆಗಳು. ಮತ್ತು ಸತತ ಪ್ರಯಾಣದಿಂದ ನಾವು 2 ತಿಂಗಳು ಅಂದರೆ ಇಡೀ ನವೆಂಬರ್ 48 ಕಾರ್ಯಕ್ರಮ ರಾಜ್ಯೋತ್ಸವ. ಅದ್ರ ಮಧ್ಯೆ ಒಂದು 10 ದಿವಸ ದುಬೈಗೆ ಹೋಗಿ ಬಂದ್ವಿ. ವ್ಯತಿರಿಕ್ತವಾದಂಥ ಪರಿಸರಗಳ ಮಧ್ಯೆ ಓಡಾಡ್ತಾ ಹಲವಾರು ಕಾರ್ಯಕ್ರಮ ಕೊಟ್ಟಿದ್ವಿ. ಇವತ್ತಿನ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ಇನ್ನೇನು ಮಕ್ಕಳು ಬಂದರು, ಮಕ್ಕಳು ಗಲಾಟೆನೂ ಶುರು ಆಗ್ಬೋದು ಮುಂದೆ. ಹಾಗೆ ಬಂದು ಕೂತರು, ಪಾಪ ಡೀಸೆಂಟಾಗಿ ಕೂತಿದ್ದಾರೆ. ಯಾಕಂದರೆ ಶಾಲೆಯ ಕಾರ್ಯಕ್ರಮಗಳಿಗೆ ನಾನು ಹೆಚ್ಚಾಗಿ ಹೋಗೋದಿಲ್ಲ. ಯಾಕಂದ್ರೆ ಮಕ್ಕಳಿಗೆ ತಿಳಿಯಲ್ಲ. ಸುಮ್ಮನೆ ಪ್ರಾಣೇಶ್ವರ ನೋಡ್ರಿ ಅಂತಾರೆ. ಅವ್ರು ನೋಡಿ ಏನು ಮಾಡಕ್ಕೆ, ಯಾವುದು ಹುಡುಗ ಎದ್ದು ನೋಡಿದ್ವಿ, ಅವ್ರಿಗೆ ಬಾಲನೇ ಇಲ್ಲ. ಅವ್ರು ಹೀಗೆಲ್ಲ ಕೆರ್ಕೊಳ್ಳಲ್ಲ, ಅವ್ರನ್ನ ಯಾಕೆ ನೋಡ್ಬೇಕು ನಾವು ಅಂತ ಈ ಥರ. ಅದಕ್ಕೆ ಮಕ್ಕಳು ಶಾಲೆ ಕಾರ್ಯಕ್ರಮಗಳಿಗೆ ನಾನು ಲಕ್ಷಗಟ್ಟಲೆ ಕೊಟ್ಟರು ಹೋಗೋದಿಲ್ಲ. ಈ ಥರ ಸೆಲೆಕ್ಟೆಡ್ ಆಡಿಯನ್ಸ್, ಕ್ಲಾಸ್ ಆಡಿಯನ್ಸ್ ಅಂತ ಏನಿರ್ತಾರೆ ಅಂತಲ್ಲಿ ಬಂದು ಕಾರ್ಯಕ್ರಮ ಕೂಡ ರೂಢಿಸಿಕೊಂಡಿದ್ದೀನಿ. ಹೀಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಬಂದ್ವಿ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಒಂದು ಚಿರಸ್ಮರಣೀಯವಾಗಿರುತ್ತೆ. ಆದರೆ ಟೈಮ್ ಮಾತ್ರ ಭಾಳ, ನಮಗೆ 9 ಗಂಟೆಗೆಲ್ಲ ಶುರು ಅಂತ ಹೇಳಿದರು. ನೋಡಿ, ಈಗ 12 ಗಂಟೆ. ಈಗ ನಾವು 4 ಗಂಟೆಗೆ ನಾವು ಗುಲ್ಬರ್ಗಕ್ಕೆ ಹೋಗಬೇಕು. ನಾವು ಹೀಗಾಗಿ ಬೆಳಗಿನ ಈ ಕಾರ್ಯಕ್ರಮ ಒಪ್ಪಿಕೊಂಡ್ವಿ. ತುಂಬ ಕಮ್ಯುನಿಕೇಷನ್ ಗ್ಯಾಪ್ ಆಯ್ತು ಅಲ್ಲಿ ಬರೋದಕ್ಕೆ ಕಾರ್ಯಕ್ರಮಕ್ಕೆ. ಆದರೂ ನಮ್ಮ ಸ್ನೇಹಿತ ನಮಗೆ ಕಿಶೋರ್ ಅವ್ರ ಪಾಪ ಕರೆಕ್ಟ್ 7:30 ಬಂದುಬಿಟ್ರು. ಅವರು ದಾರಿಯಲ್ಲಿ ಟ್ರಾಫಿಕ್ಕು ಎಲ್ಲ ಮಾತಾಡ್ತಾ ಬಂದ್ವಿ. ಇಲ್ಲಿನ ಚಟುವಟಿಕೆ ಸ್ವಲ್ಪ ನಿಧಾನ ಆಯಿತು ಕಾರ್ಯಕ್ರಮ. ಆದರೂ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ. ನಮ್ಮ ಮಾತುಗಳನ್ನ ಕೇಳೋದಕ್ಕೆ ನೀವೆಲ್ಲ ಸಿದ್ಧರಾಗಿದ್ದೀರಿ. ನಮ್ಮನ್ನು ಹರಸಿ ಆಶೀರ್ವದಿಸಿ ಅಂತ ಹೇಳ್ತಾ, ಮೊದಲಿಗೆ ಗಣಪತಿ ಪೂಜೆ ನೀವೆಲ್ಲ ಯಾವುದೇ ಕಾರ್ಯಕ್ರಮ ಮಾಡಲಿ ಗಣಪತಿ. ನಮ್ಮ ಟೀಮಲ್ಲಿ ಗಣಪತಿ ಕಂಡಾಗ ಯಾರು ಕಾಣಿಸ್ತಾರೆ? ಯಾರು? ಜೋಶಿ ಅವರು. ಹೀಗಾಗಿ ನಾವು ಆತನನ್ನು ಮೊದಲು ಬಿಟ್ಟುಬಿಟ್ರೆ ಮುಂದೆ ನಮ್ಮ ಕಾರ್ಯಕ್ರಮಗಳು ವಿಘ್ನ ಪರಿಹಾರ ಆಗುತ್ತೆ ಅಂಥೇಳಿ ಮೊದಲಿಗೆ ನಿಮ್ಮನ್ನು ನಗಿಸೋದಕ್ಕೆ ಪ್ರಯತ್ನ ಪಡಲಿದ್ದಾರೆ ನರಸಿಂಹ ಜೋಶಿ ಅವರು. ಆಗಿರ್ತಕ್ಕಂಥ ಗುರುಗಳಿಗೆ ನಮಸ್ಕರಿಸಿ ಮತ್ತು ನಿಮ್ಮ ಗುರುಗಳಿಗೂ ನಮಸ್ಕರಿಸಿ, ಮುಂಬೈ ಆಸೀನರಾಗಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಮತ್ತು ಭಜನಾ ಮಂಡಳಿಯ ಸದಸ್ಯರಿಗೆ, ಇಲ್ಲಿವರೆಗೂ ಅವರು ನಾವು ಬಂದಾಗ ಒಳ್ಳೊಳ್ಳೆ ಹಾಡುಗಳು ಹಾಡ್ತಿದ್ರು, ಭಾಳ ಸಂತೋಷ. ಅದಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ರು ಎಲ್ಲರೂ. ನಾವು ಒಂದು ಪ್ರಾರ್ಥನೆ ಸಲ್ಲಿಸೋಣ. ಒಂದು ಚಪ್ಪಾಳೆ ಹಾಕ್ಬಿಟ್ರೆ ಎಲ್ಲರೂ. ಚರಣ ರಕ್ಷತೆ ಸದಾ ಚಿದಂಬರ ಗೋವಿಂದ ಗೋಪಾಲ. ಚಪ್ಪಾಳೆ ಹಾಕ್ರಿ. ಚರಣ ರಕ್ಷತೆ ಸದಾ ಚಿದಂಬರ ಗೋವಿಂದ ಗೋಪಾಲ. ಅಂತರ್ಯಾಮಿ ನಮೋ ನಮೋ ಆತ್ಮಾರಾಮ ನಮೋ ನಮೋ. ಗುರುವರ ಗುರು ಬ್ರಹ್ಮ ಗುರುವೇ ಸಾಕ್ಷಾತ್ ಬ್ರಹ್ಮ. ದತ್ತಾತ್ರೇಯ ತವ ಶರಣಂ ದತ್ತನ್ನಾಥ ತವ ಶರಣಂ. ದತ್ತಾತ್ರೇಯ ಶರಣಂ ದತ್ತನ್ನಾಥ ತವ ಶರಣಂ. ದತ್ತ ಸಪ್ತಾಹ, ದತ್ತಪ್ಪನ ಜಯಂತಿ. ನಾವು ಏನು ಮಾತಾಡಬೇಕ್ರಿ ಅಂದರೆ, ಅಮ್ಮವರು ಇಲ್ಲಿ ಬರಬೇಕಾದ್ರೆ ಆಧ್ಯಾತ್ಮದಲ್ಲಿ ಹಾಸ್ಯಂದರು. ನಾವು ಇದು ಹೊಸದು ಸತ್ಸಂಗ. ಇದು ಹೆಂಗಂದ್ರೆ ನೋಡಿ, ಸುಮ್ಮನೆ ವಾಕಿಂಗ್ ಮಾಡಿದ್ರೆ ವಾಕಿಂಗ್, ಅದಕ್ಕೆ ಭಕ್ತಿ ಬೆರೆಸಿದರೆ ಹೇಳ್ರಿ ಪಾದಯಾತ್ರೆ. ಸುಮ್ಮನೆ ಕುಡಿದ್ರೆ ನೀರು, ಅದಕ್ಕೆ ಭಕ್ತಿ ಬೆರೆಸಿದರೆ ತೀರ್ಥ. ಸುಮ್ಮನೆ ಊಟ ಮಾಡಿದ್ರೆ ಅನ್ನ, ಅದಕ್ಕೆ ಭಕ್ತಿ ಬೆರೆಸಿದರೆ ಪ್ರಸಾದ. ನೋಡಿ, ಚಿತ್ರಾನ್ನ ಅಂತಾರೆ. ಹಿಂಗೆ ನೋಡ್ರಿ, ನಾವೇನು ಭಕ್ತಿ ಆಧ್ಯಾತ್ಮ ಹೇಳಕೊಟ್ರೆ ಅಡ್ಡು ಬರ್ತಿರ್ತಾರ. ಇದೇ ಹಾಸ್ಯ ಆಗಿಬಿಡ್ತದ. ತೊಡಗಿಬಿಡ್ತಾರ ನೋಡ್ರಿ. ಸುಮ್ಮನೆ ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ, ಪ್ರಯಾಣ ಅದಕ್ಕೆ ಭಕ್ತಿ ಬೆರೆಸಿದರೆ ಉಚಿತ ಪ್ರಯಾಣ ಆಗ್ತದೆ, ತೀರ್ಥಯಾತ್ರೆ ಆಗ್ತದೆ. ಹಾಗೆ ಸುಮ್ಮನೆ ಹಾಡಿದ್ರೆ ಹಾಡು, ಅದಕ್ಕೆ ಭಕ್ತಿ ಬೆರೆಸಿದರೆ ಭಜನೆ.
ಸುಮ್ಮನೆ ಮಾತಾಡಿದ್ರೆ ಮಾತು, ಅದು ಭಕ್ತಿ ಬರೆಸಿದರೆ ಆಶೀರ್ವಚನ ಆಗ್ತದೆ. ಅದಕ್ಕೆ ಸುಮ್ಮನೆ ಜನ ಸೇರಿದರೆ ಜನಸೋಮ, ಒಂದು ಭಕ್ತಿ ಬರೆಸಿದರೆ ಇದೊಂದು ಸತ್ಸಂಗ. ಇಂಥ ಸತ್ಸಂಗದಲ್ಲಿ ನಿಂತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅಮ್ಮನವರಿಗೆ, ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಮನೆಯವರು ಮತ್ತು ನಾವು ನಮ್ಮ ತೊದಲು ನುಡಿಗಳನ್ನು ನಿಮಗೆ ಅರ್ಪಿಸ್ತಾ ಇದ್ದೀವಿ. ಜಗನ್ನಾಥದಾಸರು ಹರಿಕಥಾಮೃತ ಸಾರ ಅಂತ ಗ್ರಂಥ ಬರೀತಾರೆ. ಅದರೊಳಗೆ ಅವರು ಮಾತಾಡ್ತಾರೆ ಏನಂದ್ರೆ, ಪರಮ ಸತ್ಪುರುಷಾರ್ಥ ರೂಪರು. ಅಮ್ಮನವರು ವೇದಿಕೆಗೆ ಆರಂಭಿಸಿದ್ದಾರೆ. ಆಮೇಲೆ ಎಲ್ಲರೂ ಎದ್ದು ನಿಂತು ಗೌರವಪೂರ್ವಕವಾಗಿ ಒಂದು ಚಪ್ಪಾಳೆಯೊಂದಿಗೆ ಸ್ವಾಗತಿಸುವುದು. ಗುರುದೇವದತ್ತ ಇದೀಗ ವೇದಿಕೆಗೆ ಆಗಮಿಸಿರ್ತಕ್ಕಂತಹ ಈ ಒಂದು ದತ್ತ ಜಯಂತಿ ಸಪ್ತಾಹವನ್ನ ನಡೆಸ್ತಾ ಇರತಕ್ಕಂತಹ ಪರಮ ಪೂಜ್ಯ ಮಾತಾ ಅಮೃತಮಯಿ ಸ್ವಾಮಿನಿಯವರು ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ನಾನು ಕೋರ್ತೇನೆ. ಹಾಗೆಯೇ ಎಲ್ಲ ಊರುಗಳಿಂದ ಆಗಮಿಸಿರುವಂತಹ ಎಲ್ಲ ಭಕ್ತವೃಂದದವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರ ಗ್ರಂಥದಲ್ಲಿ ಹೇಳ್ತಾರೆ, ಯಾರು ಏನೇ ಕೆಲಸ ಮಾಡಿದ್ರು ನಾವು ಮಾಡಿವೆ ಅಂತ ಹೇಳ್ತಕ್ಕಂಥ ಜಗತ್ತಿನಲ್ಲಿ ಹರಿಕಥಾಮೃತ ಸಾರ ಅಂತಕ್ಕಂಥ ಗ್ರಂಥ ಎಲ್ಲ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಆದರೆ ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದವಾಗಿರ್ತಕ್ಕಂಥದ್ದು ಜಗನ್ನಾಥದಾಸ ವಿರಚಿತ ಹರಿಕಥಾಮೃತ ಸಾರ. ಹರಿಯ ಕತೆ ಅಮೃತದ ಸಾರಕ್ಕಿಂತಲೂ ಮಿಗಿಲಾದದ್ದು. ಅವರು ಮಾತಾಡ್ತಾರೆ ಅದರಲ್ಲಿ ಏನಂತಾರೆ, ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನತಿ ಪೇಳುವೆ. ನನ್ನಲ್ಲಿ ಏನಿಲ್ಲ, ಗುರುಗಳು ಎಲ್ಲ ನಿಂತು ನಡೆಸ್ತಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತ ಪೇಳುವೆ, ಪರಮ ಭಕ್ತರಿದನಾದರದು ಕೇಳುವುದು. ದುಷ್ಟರೆನ್ನದ ದುರ್ವಿಷಯದಿಂದ ಪುಷ್ಟರೆನ್ನದ ಪೂತಕರುವ ಭ್ರಷ್ಟರೆನ್ನದ ಶೈಲ ವಿಠಲ ವೇಣುಗೋಪಾಲ ಕೃಷ್ಣ ಕೈಪಿಡಿಯುವವರು ವಿಶಿಷ್ಟ ದಾಸತ್ವವನ್ನು ಪಾಲಿಸಿ ನಿಷ್ಠೆಯಿಂದಲೇ ಹರಿಕಥಾಮೃತ ಸಾರ ಪಠಿಸುವರ. ಇದೇನು ಮಾಡ್ತದೆ ಅಂದ್ರೆ, ಹರಿಕಥಾಮೃತ ಸಾರ ಹರಿಯ ಕತೆ ಅಮೃತ ಸಾರಕ್ಕಿಂತಲೂ ಮಿಗಿಲಾದದ್ದು. ಇದೇನು ಮಾಡ್ತಿದ್ರಿ ಅಂತ ಕೇಳಿದರು. ಜಗನ್ನಾಥದಾಸರು ಹೇಳ್ತಾರೆ, ಶ್ರವಣ ಮನಕಾನಂದವೀಯುವುದು. ಶ್ರವಣಕ್ಕೆ ಮನಸ್ಸಿಗೆ ಆನಂದ ಕೊಡ್ತದೆ. ಶ್ರವಣ ಮನಕಾನಂದವೀಯುವುದು ಭವಜನಿತ ದುಃಖಗಳ ಕಳೆಯುವುದು. ವಿವಿಧ ಭೋಗಗಳ ಇಹಪರಂಗಳ ನಿತ್ತು ಸಲಹುವುದು. ಭುವನ ಪಾವನ ವೆಳಿಪಲಕುಮಿ ಧೌನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪ್ಪುದು ಭೂಸೂರ್ಯ ದಿನ ದಿನದಿ. ಭೂಮಿಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಭಗವಂತನ ನಾಮಸ್ಮರಣೆಯನ್ನ ಮಾಡ್ರಿ. ಒಂದು ನಾಮ ಇರಲಿ, ಒಂದು ನೇಮ ಇರಲಿ. ಆದ್ರೆ ಭಗವಂತ ನಮ್ಮ ಅಂತರಾಳದಲ್ಲಿ ಕೂತ್ಕೊಂಡು ಏನ್ ನುಡಿಸ್ತಾನೋ, ನಾವೇನೋ ಪ್ರಿಪೇರ್ ಆಗಿ ಬಂದಿರ್ತೀವಿ, ಅದು ಹೇಳಬೇಕು ಇದು ಹೇಳಬೇಕಂತ. ಆದ್ರೆ ಅಂತರಂಗದಲ್ಲಿರ್ತಕ್ಕಂಥ ನಾವು ಹೆದರೋದು ಇಬ್ಬರಿಗೆ ಹೆದರಬೇಕು. ಒಂದು ಅಂತರಾತ್ಮ, ಇನ್ನೊಂದು ಪರಮಾತ್ಮ. ನಾನು ಅಮ್ಮರು ಕೇಳಿದೆ ಮಾತಾಡ್ರಿಗೆ, ಅಮ್ಮ ಏನ್ ಮಾತಾಡ್ಬೇಕು ಅದು ನನ್ಗೆ ಗೊತ್ತಾಗಲಿಲ್ಲಮ್ಮ, ಇಂಥ ವೇದಿಕೆಯಲ್ಲಿ ಏನ್ ಮಾತಾಡ್ಬೇಕು ಅಂದಾಗ, ದತ್ತಪ್ಪನ ಸನ್ನಿಧಾನದಲ್ಲಿ ಬಂದು ನಿಂತೀರಿ, ಜಗತ್ತನ್ನೇ ಕಾಯುವ ದತ್ತಪ್ಪ ನಿಮ್ಮಿಂದ ಏನು ಮಾತಾಡಿಸ್ಬೇಕಂತ ಆತ ಗೊತ್ತದ, ಆತೇನು ಮಾತಾಡಿಸ್ತಾನೆ ಮಾತಾಡಿ ಹೋಗ್ರಿ ಅಂತ ನಿಮಗೆ ಆಶೀರ್ವಾದ ಮಾಡಿ ಕಳಿಸಿದ್ರು. ಹಂಗ ಭಜನಾ ಮಂಡಳಿಯವರು ಭಜನೆ ಹಾಡಿದ್ರು, ಬಹಳ ಸಂತೋಷ ಆಯ್ತು. ಇಲ್ಲಿ ಕೂಡ ಇಷ್ಟು ಬೆಂಗಳೂರು ನಮ್ಮ ಕಡೆ ಭಜನೆ ಮಂಡಳಿ ಬಹಳ ಅವರಿ, ಇಲ್ಲವೆಲ್ಲ ಗೊತ್ತಾಗಲ್ಲ, ಆದ್ರೆ ಭಜನೆ ಮಂಡಳಿ ಮಾಡಿದ್ರೆ ನನಗೆ ಬಹಳ ಖುಷಿ ಅನಿಸ್ತು. ದಾಸರು ಹಾಡು ಬರೀಬೇಕಾದ್ರೆ ಒಂದೊಂದು ಘಟನೆಗಳನ್ನ ಅನುಭವಿಸಿ ಬರೆದರು. ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ವಿಜಯದಾಸರು ಒಂದು ಹಾಡು ಬರೆದ್ರು. ನೀವೆಲ್ಲ ಹಾಡ್ತೀರಿ ಭಜನೆ ಒಳಗೆ. ಹೆಂಗ ಅಪರೋಕ್ಷ ಜ್ಞಾನಿಗಳು ವಿಜಯದಾಸರು ಭಾರಿ ಸಿಟ್ಟಿನ ಸ್ವಭಾವ. ಅವ್ರು ಏನ್ ಮಾಡ್ತಾರೆ, ಭೃಗುಮುನಿ ಅವತಾರ ವಿಜಯದಾಸರು. ಭೃಗುಮುನಿ ಏನಂದ್ರೆ ನಾರಾಯಣ ಹರಿ ಮೈಗಿರ್ತಾನೆ, ಬಂದು ಎದೆ ಗೊತ್ತು ಬಿಡ್ತಾನೆ, ಅಂಗಾಲ ಕಣ್ಣಿರ್ತೇವ್ರಿ, ಆ ಕಣ್ಣು ತಕೊಂಡ್ಬಿಡ್ತಾರ, ಅವಾಗ ಶಾಂತನಾಗ್ತಾನೆ. ಅವಾಗ ಭೃಗುಮುನಿ ಅವತಾರದಲ್ಲಿರ್ತಕ್ಕಂಥ ಹಾಡನ್ನು ಮುಂಡಿದ್ರು. ಪರಮ ದಯಾಳು ಹರಿ ಭೃಗುಮುನಿ ಭರದಿಂದ ದೊಯ್ಯುತ್ತೀರಿ, ತಿರುಗಿ ಕಾಲಿಡಕೊಂಡು ಪರಿಸ್ಥಿತಿಸಿದ ಕೋಲು ನೀವು ಹಾಡ್ಬೈತ್ರಿ, ಹಾಡ್ತಿರಲ್ಲ. ಆಮೇಲೆ ಬಂದು ಗಂಡನಿಗೆ ಬಡ ತಕ್ಷಣ ಹೆಂಡತಿಸ್ಬಿಡ್ತಾಳೆ, ಸಿಟ್ಟಿಗೆ ಬಿಡ್ತಾಳಾಕಿ. ಪರಮ ಚಂಚಲ ಲಕ್ಷ್ಮೀ ತಾ ಶ್ರೀ ಹರಿ ನಡತೆಯ ನೋಡಿ ಸಹಿಸದ ಕೊಲ್ಲಾಪುರಕ್ಕೆ ನಡೆದಳು ಕೋಲು. ವೈಕುಂಠದಲ್ಲಿ ಲಕ್ಷ್ಮೀ ಇಲ್ಲ, ನಾರಾಯಣ ಇದ್ದು ಏನ್ ಮಾಡ್ತಾನೆ, ಮನೆಯಾಗ ಹೆಂಡತಿ ಊರಿಗೆ ಗಂಡ ಮನೆ ಏನ್ ಮಾಡ್ತಾನೆ, ತಾನೇ ಹೋಗ್ಬಿಡ್ತಾನ್ರಿ. ಅದಕ್ಕೆ ಅವೇನ್ ಮಾಡ್ತಾನ, ಹರಿ ಏನ್ ಮಾಡ್ತಾನ, ಸಿರಿ ಇಲ್ಲದೆ ನಾನು ಒಬ್ಬನೇ ಇರಲಾರೆನು ಎಂದು ಹರಿ ವೈಕುಂಠದಿಂದ ಧರೆಗಿಳಿದಾನು ಕೋಲು. ಇಲ್ಲಿ ಧರೆಗಿಳಿದು ಬಿಟ್ಟ, ಇದ್ರ ಎಲ್ಲಿ ಹುಡುಕ್ಬೇಕಾಕಿನ್ನ ಪದ್ಮಾವತಿನ.
ಆಮೇಲೆ ಬರ್ತಾನ, ವನವನ್ನ ಸಂಚರಿಸಿ ಅಲ್ಲೊಬ್ಬ ವನಿತೆಯಳನ್ನು ಕಂಡ, ಮನಸ್ಸಿಟ್ಟನು ಆ ವನಿತೆಯ ಮೇಲೆ ಕೋಲು ಕೊಲನ್ನು ಕೋಲೆ. ಇವು ಒಳಗಿನ ಹಾಡು ಬಹಳ ಗಂಭೀರ, ನಿಮ್ಗೆ ಹಾಡ್ಲಿಕ್ಕೆ ಗೊತ್ತಾಗೋದಲ್ಲ. ಆದ್ರೆ ನೀವು ಹಾಡ್ಬೋದು ಕೋಲು ಕೊಲ್ಲಿಂದ ಕೋಲು ಅಂತ ಅನ್ಬೋದು ನೀವು, ಆದ್ರೂ ಸುಮ್ಮನೆ ಕೂತ್ಕೊಂಡಿರಿ. ಯಾಕಂದ್ರೆ ಅವ ಬಂದನ ಅವ್ನು ಮಾತಾಡ್ತಾನೆ ಹೋಗ್ತಾನೆ, ನಮಗೇನಂತ ನಿಮ್ಗೆ ಈಗಾದ್ರೂ ಅನ್ಬೋದಲ್ಲ. ಈಗ ಅಂತಾರೆ ಈಗ ಪರಮ ಚಂಚಲ ಲಕ್ಷ್ಮೀ ತಾ ಶ್ರೀಹರಿ ನಡತೆಯ ನೋಡಿ ಸಹಿಸದೆ ಕೊಲ್ಲಾಪುರಕ್ಕೆ ನಡೆದಳು, ಸಿರಿಯಿಲ್ಲದೆ ನಾನು ಒಬ್ಬನೇ ಇರಲಾರೆನು ಎಂದು ಹರಿಯುವ ಕುಂಟದಿಂದ ಧರೆಗಿಳಿದಾನು. ವನವನ್ನು ಸಂಚರಿಸಿ ಅಲ್ಲೊಬ್ಬ ವನಿತೆಯಳನ್ನು ಕಂಡ, ಮನಸ್ಸಿಟ್ಟನು ಆ ವನಿತೆಯ ಮೇಲೆ. ಆ ವನಿತೆ ಯಾರು? ಆ ವನಿತೆಯು ಕನ್ಯಾತ ಪದ್ಮಾವತಿ ಎನ್ನಿಸುವಳು, ಹೂವಿಗೆ ಬಂದಳಾವನದಲ್ಲಿ ಪೆಟ್ಟತಾಗಿ ಕುದುರೆ ಪ್ರಾಣವ ಬಿಟ್ಟಿತು ಆಗಲ್ಲಿ, ಬಿಟ್ಟ ಕುದುರೆಯ ಬೆಟ್ಟವನೇರಿದ. ಆತ ಏನು ಕುದುರೆಯನ್ನು ಬಿಟ್ಟು ಬೆಟ್ಟ ಹತ್ತಿನಿಲ್ಲ, ಅದನ್ನೇ ನೀವೀಗ ಬೆಟ್ಟ ಹತ್ಕೊಂಡು ಹೋಗ್ತೀರಿ. ಅಲ್ಲಿ ಮೊಣಕಾಲು ಮುಂದೆ ಅಂದ್ರೆ ಈಗ ಏನಾಯ್ತು, ಕನ್ಯೆ ಇರ್ಲಾರ್ದು ಟ್ರೈ ಮಾಡ್ತಾರೆ. ನಮ್ಮ ಮಗನಿಗೆ ಕನ್ಯೆ ಸಿಗಬೇಕಾದ್ರೆ ನಾವು ಮೊಣಕಾಲು ಮುಂದೆ ಹತ್ತಬೇಕಂತ ನೋಡಿ. ಹಂಗ ಅದ ಹಾಡುಗಳು ಎಷ್ಟು ಚಂದ ಬರೆದಿದ್ದಾರೆ ವಿಜಯ. ಹಂಗೆ ವಿಜಯದಾಸರು ಒಂದು ಹಾಡು ಬರೀಬೇಕಾದ್ರೂ ದಾಸ ಸಾಹಿತ್ಯದಲ್ಲಿ ಹಾಡನ್ನ ಅವರು ಅನುಭವಿಸಿ ಬರೀತಾರೆ. ಹೆಂಗ ವಿಜಯದಾಸರು ಪಾದಯಾತ್ರೆ ಹೋಗಿರ್ತಾರೆ ಎಲ್ಲಿ ತಿರುಪತಿಗೆ. ಪಾದಯಾತ್ರೆ ಹೋದಾಗ ಕಾಲೆಲ್ಲ ಸುಮಾರು ಚಿಪ್ಪಗಿರಿಯಿಂದ 100 ಕಿಲೋಮೀಟರ್ ನಡ್ಕೊಂಡು ಹೋಗಿರ್ತಾರೆ. ಚಿಪ್ಪಗಿರಿಯಿಂದ ಹೋಗಿರ್ತಾರೆ, ನಡ್ಕೊಂತ ಹೋಗ್ತಾರ. ಕಾಲೆಲ್ಲ ಬ್ಯಾಸಿಗೆ ಸಂದರ್ಭ, ಬಿಸಿಲು, ಕಾಲು ಭಯಂಕರ ಸುಟ್ಟು ಬಿಡ್ತಾವೆ. ಇಲ್ಲಿಂದ ಅಲ್ಲಿಗೆ ಹೋಗೋದಾಗೋದಿಲ್ಲ. 1000 ಕಿಲೋಮೀಟರ್ ನಡ್ಕೊಂತ ಹೋಗೋದಂದ್ರೆ ಹೋಗಾಟಲ್ಲ. ಭಗವಂತನ ಶಕ್ತಿ ಇಲ್ಲ ಅಂದ್ರೆ ಏನೋ ಒಂದು ಹೊಲ್ಲು ಕಡ್ಡಿ ಕೂಡ ಅನ್ನೋದಾಗೋದಿಲ್ಲ. ಅವನು ಏನು ತೃಣಕಾಷ್ಠಗಳಲ್ಲಿ ಭಗವಂತ ಇದ್ದಾನಂತಾರೆ. ಹಂಗ 100 ಕಿಲೋಮೀಟರ್ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ವಿಜಯದಾಸರು ಹೋಗಿ ತಿರುಪತಿ ಮುಟ್ತಾರ. ತಿರುಪತಿ ಒಳಗ ಬ್ರಹ್ಮೋತ್ಸವ ರಥ ಎಳೆದಿರ್ತದೆ. ಬ್ರಹ್ಮೋತ್ಸವ ರಥ ಎಳೆಯ ಸಂದರ್ಭದಲ್ಲಿ ನೋಡಿ, ಆಗಲೇ ಒಂದು ಹಾಡಿನೊಳಗೆ ಹೇಳಿದೆ ನೀನು, ನಾ ಏನಂತ ಹೇಳಿದೆ, ಪರಮ ದಯಾಳು ಹರಿ ಶ್ರೀಹರಿ ಭಕ್ತರ ಅಭಿಮಾನಿ. ಭಗವಂತ ಭಕ್ತರ ಅಭಿಮಾನಿ, ಭಗವಂತನ ಅಭಿಮಾನಿ ನಾವಲ್ಲ. ಭಗವಂತ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಭಗವಂತನೇ ಅಭಿಮಾನಿ ಆಗ್ತಾನೆ. ಮಾತಾಡೋರು ನೋಡ್ರಿ, ಅವರು ಧ್ಯಾನ ಯೋಗ ಎಲ್ಲ ಮಾಡೋದ್ರಿಂದ ಭಕ್ತನೇ ಅವರ ಅಭಿಮಾನಿ ಆಗ್ಯಾನ. ಅದಕ್ಕೆ ಇಂತಲ್ಲಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಪರಮ ದಯಾಳು ಹರಿ ಶ್ರೀಹರಿ ಭಕ್ತರ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅವರು ಅಭಿಮಾನಿ ಆಗ್ತಾನಂತ. ಅಂತ ಸಂದರ್ಭದಲ್ಲಿ ಹೌದು, ನೀವು ನಮ್ಗೆ ಡಿಸ್ಟರ್ಬ್ ಆಗಿ ಕರೀತೀರಿ ಏನ್ರಿ, ಭಕ್ತರ ಅಭಿಮಾನಿ ಆಗಿರುತ್ತೆ. ಭಕ್ತ ಸಂಕಷ್ಟದಲ್ಲಿದ್ದಾಗ ಭಗವಂತ ಪೂಜೆ ಮಾಡಿಸ್ಕೊಳ್ಳೋದಿಲ್ಲ. ಹೆಂಗಂದ್ರೆ ತಿರುಪತಿಯಿಂದ ನಡ್ಕೊಂತ ಹೋದಾಗ ವಿಜಯದಾಸರು ಕಾಲೆಲ್ಲ ಹೊಡೆದು ತಿರುಪತಿ ಹನುಮಂತೇವರ ಗುಡಿಯಿಂದ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮಲಗಿರ್ತಾರ. ಮಲಗಿದೊಳಗ ಬ್ರಹ್ಮೋತ್ಸವ ರಥೋತ್ಸವ ಹೇಳ್ತಾರೆ. 1000 ಜನ ಹಗ್ಗ ಹಚ್ಚಿ ಹೇಳ್ತಿರ್ತಾರ. ರಥೋತ್ಸವ ಬರೋದೇ ಇಲ್ಲ, ಒಂದು ಗಾಲಿ ಉಳ್ಳೋದಿಲ್ಲ. ಅವಾಗ ಅಂತರಾಮಿ ಭಕ್ತರ ಪೂಜೆಯಾಗಿ ಮಾಡತಕ್ಕಂಥ ಪೂಜಾರಿಗಳ ಮೈಯಲ್ಲಿ ಬಂದು ವೆಂಕಟರಮಣ ನನ್ನ ಭಕ್ತ 1000 ಕಿಲೋಮೀಟರ್ ನಡ್ಕೊಂಡು ಬಂದು ಮಲಗಿದ್ದಾನೆ, ಆತಗೆ ತೊಂದರೆಯಲ್ಲಿದ್ದಾನೆ, ನಾನು ಇಲ್ಲಿ ಸಂತೋಷ ಪಡೋದು ಅದೆಷ್ಟು ಸರಿ, ಅವ್ರನ್ನ ಕರ್ಕೊಂಡು ಬರ್ರಿ ಅಂತಾರೆ. ಅವ್ರೆಲ್ಲ ಬಾಜಾ ಭಜಂತ್ರ ಸಮೇತ ಹೋಗಿ ಕರೀತಾರೆ. ವಿಜಯದಾಸರು ಅಂದ್ರೆ ಯಾರ್ರಿ, ಯಾರು ಇರ್ತಾರೆ ಅಲ್ಲಿ ಮಲಗ್ಯಾರ ಒಬ್ರು, ಇವರೇ ಇರ್ಬೋದು ಅಂತ ಎಬ್ಬಿಸ್ತಾರೆ. ನೀವು ವಿಜಯದಾಸರನ್ರಿ? ಹೌದ್ರಿ. ವೆಂಕಟರಮಣ ತೇರು ನಿಮ್ಸಲ ನಿಂತು ಬಿಟ್ಟದ್ರಿ, ಬರೋವಲ್ತು ಅಂದಾಗ ಎಷ್ಟು ಅಭಿಮಾನಿ, ಎಷ್ಟು ಖುಷಿ ಆಗ್ತದೆ, ಎಷ್ಟು ಸಂತೋಷ ಆಗ್ತದೆ. ನನಗೋಸ್ಕರ ಸ್ವಾಮಿ ತನ್ನ ವಿಜೃಂಭಣೆಯನ್ನ ಬಂಗಾರ ರಥದಲ್ಲಿ ಮರಿತಕ್ಕಂಥ ಸ್ವಾಮಿ ನಿಂತು ಬಿಟ್ಟನಂತ ಎಷ್ಟು ಸಂತೋಷ ಆಗ್ಬೋದು. ವಿಜಯದಾಸರು ಕಣ್ಣಿಗೆ ನೀರು ತಂದ್ಬಿಟ್ರಂತ, ಬರೀ ಹೋಗೋಣಂತ ಹೋಗ್ತಾರ. ವಿಜಯದಾಸರು ಮುಂದೆ ನಿಂತಿರ್ತಾರ, ಕೈ ಕಾಲೆಲ್ಲ ಹೊಡೆಬಿಟ್ಟಾವ. ಹಗ್ಗ ಬಿಚ್ಚ್ರಿ ಅಂತಾರ, ಹಗ್ಗ ಬಿಚ್ತಾರ. ವೆಂಕಟರಮಣ ಕರೀತಾರ ಬಾ ಅಂತ. 1000 ಜನ ಹಗ್ಗ ಹಚ್ಚಿ ಎಳೆದ್ರೆ ಬರ್ತಾರಂತ ತೇರು. ಇವ್ರು ಹಾಡ್ಕೊಂತ ಮುಂದೆ ಕುಣ್ಕಂತ ನರ್ತನ ಮಾಡ್ಕೊಂತ ಹೋಗ್ತಾರ. ತೇರು ರಥೋತ್ಸವ ಹಂಗೆ ಬರ್ತದ್ರಿ. ಅದೇ ಅವಾಗ ನೋಡ್ರಿ, ನಿಮಗೆ ಕೇಳಿ ಸಂತೋಷ ಆಯ್ತಂದ್ರೆ ಅವರೆಷ್ಟು ಅನುಭವಿಸಿರ್ಬೋದು. ಅವಾಗ ಬರೆದಿರ್ತಕ್ಕಂಥ ಹಾಡು ಏನಂತ, ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ
ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ನೇಕಾವತಾರ ಧೀರ ಶೂರ, ಬಾಬಾ ಭಕುತರನ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ. ಎಲ್ಲರೂ ನಿಂತು ನೋಡ್ತಿರ್ತಾರ. ವೆಂಕಟರಮಣ ವಿಜಯದಾಸರು ಮಾತಾಡ್ತಿರ್ತಾರ. ಏನಂತ, ಎಲ್ಲಿ ಮಲಗಿದ್ದಿ, ಎಲ್ಲಿ ಇದ್ದಿ ಅಂತ ಕೇಳ್ತಾರ. ವೆಂಕಟರಮಣ ಎಲ್ಲಿ ಮಲಗಲಿ ಸ್ವಾಮಿ, ಮೂರು ಮಂಗಳ ಧರಿಸಿದ ದಾಸರು. ನಾವು 3 ನಾಮ ಹಾಕ್ಕೊಂಡು ನಿನ್ನ ನಾಮಸ್ಮರಣೆ ಮಾಡ್ಕೊಂತ ಬಂದ್ಬಿಟ್ಟಿವಿ. ಹೇಳಿಕೊಂಡಲ್ಲ ಬೇಡ ಗೋವಿಂದ ಗೋವಿಂದ ಅನ್ಕಂತ. ನಮ್ಮ ಕೈಯಲ್ಲಿ ಏನಿದೆ, ತಾಳ ತಂಬೂರು ಬಿಟ್ಟು ಏನೇನಿಲ್ಲ. ನಮ್ಮ ಯಾರು ಅನಾಥರಿಗೆ ದೇವ ರಕ್ಷಕ ಯಾರು? ಆಂಜನೇಯ ಸ್ವಾಮಿ. ಎಲ್ಲಿ ಮಲಗಿದ್ದಿ, ಮೂರು ಮಂಗಳ ಧರಿಸಿದ ದಾಸರು ವೀರ ಮಾರುತಿಯ ಮತವನು ಸಾರೂತ ಸಂತತ ಬನ್ನಾದಿಗಳಿಂದ ತಾರತಮ್ಯದಿಂದ ತಿಳಿದು ಬಾರಿ ಬಾರಿನ ಹಾರೈಸಿ ಆನಂದ ಮರಿಯುವ ಮಗ್ನರಾಗಿ ಊರ ಜಗತ್ತಿಗಳ ತಾರರು ಮನಸ್ಸಿಗೆ ಸಾರ ಹೃದಯನೆಂದಿರೋ ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ. ನೋಡಿ, ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ವಿಜಯದಾಸರು ಅವಾಗ ಹೇಳ್ತಾರೆ ಅವರಿಗೆ, ತಿರುಪತಿ ವೆಂಕಟರಮಣಿಗೆ ಬಾ ಅಂದ ವೆಂಕಟರಮಣ ಸಿಟ್ಟಾಗ್ತಾನ. ಹೆಂಗ ಮಕ್ಕಳಿಗೆ ಅಂತಾರಲ್ಲ, ಅಪ್ಪೆ ಜಾತ್ರೆ ಹೋದಾಗ ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ, ಬಾಪ ಸ್ವೀಟ್ ಕೊಡಿಸ್ತೀನಿ, ಅಂಗಿ ಅಂತಾರಲ್ಲ, ಅದರಂಗೆ ವೆಂಕಟರಮಣ ಹೇಳ್ತಾರೆ ವಿಜಯದಾಸರು. ಬಂಗಾರ ರಥದೋಳು ಶೃಂಗಾರವಾದ ಶ್ರೀಮಂಗಳಾಂಗ ಕಾಳಿಂಗ. ಸ್ವಾಮಿ ಯಾಕೆ ಮಾಡ್ತಪ್ಪ, ಈಗ ನೀನು ಕಟ್ಟಿಗೆ ಈ ತರ ಮುಂದೆ ಬಂಗಾರದ ಮೆರಿಬೇಕು ನೀನು. ನೋಡ್ರಿ, ಅಪರೋಕ್ಷ ಜ್ಞಾನಿಗಳು 2000 ವರ್ಷದಿಂದ ಬರೆದಿದ್ದು. ಈಗ ತಿರುಪತಿ ಬಂಗಾರ ರಥ ಹೇಳ್ತಿಲ್ಲ, ಬಂಗಾರ ರಥದೋಳು ಶೃಂಗಾರವಾದ ಶ್ರೀಮಂಗಳಾಂಗ ಕಾಳಿಂಗ. ಎಷ್ಟು ಚಂದ ಬರ್ತಾರೆ ಅಂದ್ರೆ ಈಗ ಗಳು ಅನಿಸ್ತದೆ, ಬರೀ ಗ ಹಿಂಗದ ನೋಡಿ, ಎಷ್ಟು ಗಳ ಹೇಳ್ರಿ. ಬಂಗಾರ ರಥದೋಳು ಶೃಂಗಾರವಾದ ಶ್ರೀಮಂಗಳಾಂಗ ಕಾಳಿಂಗ, ಭಂಗ ನರಸಿಂಗ ಅಂಗಾಜ ಜನಕ ಸಾರಂಗ ರತಾಂಗ ಪಾಣಿ, ಸಂಗಮ ಸಂಗಮ ತಂಗ ವಿಂಗ ಪವಂತ ನಾಯಕ ಪರಿಪಾಲ, ಸಂಗೀತ ಲೋಲಗೋ ಪಾಂಗರೇರ ಅಂತರಂಗ ಸಂತಾಪ ವಿದೂರ, ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ. ಮುಂದೆ ಯಾರಿದ್ದಾರೆ, ಮುಂದೆ ಯಾರ್ಯಾರು ಮುಂದೆ ನರ್ತನ ಮಾಡ್ತಾರೆ, ಇದೆಲ್ಲ ಅನಿಸ್ತದೆ ಬರೇ ತಾಳ ಜಾಗಟೆ ಮದ್ದಳೆ ದುಂದುಬಿ ಬೇರಿ ತಾಳೆ ಹೆಗ್ಗಾಳೆ ತಮ್ಮಾಟೆ ನಿಸ್ಸಾಳೆ ಪಟಹ ತಂಬೂರಿ ಪಣವ ಕಂಸಾಳೆ ತಂಬು ಢಕ್ಕವಾದ್ಯ. ಸುಗುಣೈಸುತ್ತಲಿದೆ ಭಾಗವತರ ಸಮ್ಮೇಳನ ಕೊಲ್ಲಿದಲಿದ್ದಾರೆ, ತಾಳು ಪಂಜರಗುಪ್ಪ ಛತ್ರ ಚದಮದ ಆಳುಗಳು ಒಪ್ಪಿರೋ ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ. ಅಪ್ಪ ಬಾಬಾ ಅಂತ ಯಾಕೆ ಕರಿತೀನಿ, ಶಾಲೆ ದಾರೆ ಹೋಗೋ ಹುಡುಗರು ಬಾ ಅಂದ್ರೆ ಬರೋದಿಲ್ಲ, ಆದ್ರೆ ನಿಮ್ಮ ಬಾ ಅಂತ ಕರೆಯೋ ಹಕ್ಕು ನಿಮಗೆ. ಯಾಕಂದ್ರೆ ತಂದೆ ಮಗನ್ ಕರಿಬೋದು, ಮಗನ್ ತಂದೆ ಕರಿಬೋದು. ಇದನ್ನ ಹೆಂಗಂತಾರ, ನಾನು ಯಾಕೆ ಕರಿತೀನಿ ಅಂದ್ರೆ, ಹತ್ತಾವತಾರದ ಹರಿಯೇ ಘನಸಿರಿಯೇ ನಾನು ಮತ್ತೊಬ್ಬರನ್ನು ಹೀಗೆ ಕರೆಯೇ. ಯಾರು ನೀನು ಕರಿತೀನಿ ನಾನು, ಮತ್ತೊಬ್ಬರನ್ನು ಹೀಗೆ ಕರೆಯೇ ಎನ್ನತ್ತಿಲಿ ಆಡುವ ಮರಿ ಚಿತ್ತದೊಳಗ ನಮ್ಮ ವಿಜಯ ಬಿಟ್ಟರೆ ಎತ್ತ ನೋಡಲು ನನಗೆ ಸರಿಯೇ ಅತ್ತಿತ್ತ ಹೋಗದೆ ಇತ್ತ ಬಾರಯ್ಯ ಎನ್ನತ್ತಿರಿ ವೆಂಕಟ ದೊರೆಯೇ, ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ. ನೋಡ್ರಿ ಹೆಂಗ ಪಾದಯಾತ್ರೆ ಹೋಗ್ತಿರ್ತಾರ, ದಿಂಡಿ ತಗೊಂಡು ರಾಜಾರಾಮ್ರು ಪಂಡ್ರಾಪುರಕ್ಕೆ ಹೋಗ್ತಿರ್ತಾರ. ಕಣ್ಣು ಬಣ್ಣಗಳು ಪಾಪ ಬಿಟ್ಟೋಗ ಎಂಥ ತ್ರಾಸ ಮಾಡಿಬಿಟ್ಟು ನನಗೆ. ಕಾಲು ಇದ್ದಿದ್ದಿಲ್ಲ ಅಂದ್ರೆ ಕಡೆಗೆ ಏನಾರು ಮಾಡ್ಕೊಂಡು ಹೋಗಿ ನಿನ್ನ ಕಣ್ಣು ತುಂಬ ನೋಡ್ತಿದ್ದೆ, ಕಣ್ಣೇ ಇಲ್ಲ ನನಗೆ, ನಾನು ಹೆಂಗೆ ಮಾಡಲಿ, ನಿನ್ನ ಹೆಂಗೆ ನೋಡಲಿ ಅಂತ. ಅವಾಗ ಮನೆಯ ಒಳಗೆ ಒಂದು ಸಣ್ಣ ಹೂಜಿ ಇರ್ತವೆ, ನೀರು ತುಂಬಿಟ್ಟು ಹೂಜಿ ಅಂತ ಇತ್ತು ಮೊದಲು. ಅದ್ರಾಗ ಹಿಂಗೆ ಕಣ್ಣು ತಗೊಂಡು ನೋಡ್ತಾನೆ, ಇಡೀ ಪಂಡ್ರಾಪುರ ಕಾಣಿಸ್ತದೆ ರೀ. ಬಾಬಾ ಬಾಬಾ ಏನಿದ್ರು ಅಂತ ಎಲ್ಲರೂ ಪಾದಯಾತ್ರೆ ಹೋಗೋರೆಲ್ಲ ಅವ್ರಿಗೆ ಹೀಯಾಳಿಸ ಮಾತಾಡ್ತಾರೆ, ಅಜ್ಜಿ ನಾವು ಪಂಡ್ರಾಪುರ ಗುಟ್ಟಲ್ಲಿ ಜಾತ್ರೆ ಹೋಗ್ತೀವಿ ನೋಡ್ತೀವಿ ಹಂಗೆ ಹೆಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ಆದ್ರೆ ಆ ಅಜ್ಜಿ ಒಬ್ಬ ಕರೀತಾರೆ, ಬಾ ಇಲ್ಲಿ, ಅಷ್ಟು ದೂರ ಯಾಕೆ ಹೋಗ್ತೀರಿ, ಇಲ್ಲಿ ವಿಚಾರ ತೋರಿಸ್ತೀನಿ ಬಾ ಅಂತಾರೆ. ಅವ್ನು ಹೆಂಗ ಬಾ ಇಲ್ಲಿ ನೋಡ್ತಾರ, ಎಲ್ಲಿ ಕಾಣೋದಲ್ಲ, ಯಾರು ಕಾಣೋದಲ್ಲ, ಅಲ್ಲ ಭಕ್ತಿ ಇದ್ರೆ ಮಾತ್ರ ಕಾಣ್ತದೆ. ಅದ್ರಾಗ ಬಣ್ಣವ್ರ ಕಣ್ಣು ಇರೋದಲ್ಲ, ಅಜ್ಜಿ ಕರ್ತಾರೆ ಬಾ ಇಲ್ಲಿ ಏನಂತ, ಈ ಹೂಜಿ ನೋಡತ್ತ ಹೂಜಿ ನೋಡ್ತಾರ, ಇವರೆಲ್ಲ ಅಲ್ಲಿರ್ತಾರೆ, ಅದ್ರಾಗ ಅವರು ಅಲ್ಲಿರ್ತಾರೆ.
ಎಷ್ಟು ನೋಡಿ ಭಗವಂತನ ಲೀಲೆ ಹೆಂಗಿದೆ. ಅದಕ್ಕೆ ಭಗವಂತ ದಾಸರು ಹಾಡು ಬರೆದ್ರು, ಹೊಸ ಕಣ್ಣು ಎಮಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಎರಡು ಕಣ್ಣು ಅಲ್ಲ, ಎರಡು ಕಣ್ಣು ಬೇಡ, ಅಂತರಂಗದಾಗ ಇನ್ನೊಂದು ಕಣ್ಣು ಕೊಡು, ಹೊಸ ಕಣ್ಣು ಒಂದು ಕೊಡು. ಯಾಕಂದ್ರೆ ಭಗವಂತರ ಕಾಣಬೇಕಾದ್ರೆ ಎರಡು ಕಣ್ಣು ಸಾಲದಿಲ್ಲ, ಇನ್ನೊಂದು ಕಣ್ಣು ಕೊಡು ಅಂತ. ಮೂರು ಕಣ್ಣು ಮುಕ್ಕಣ್ಣ, ಕಣ್ಣು ತೆಗೆದು ಬೆಂಕಿ ಬರ್ತದ್ರಿ ಅಂತ. ಯಾಕಂದ್ರೆ ಎಕ್ಸ್ಟ್ರಾ ಕಣ್ಣು ಕೊಟ್ಟಾನ ದೇವರು. ಯಾಕಂದ್ರೆ ಸರಿಯಾಗಿ ಎಲ್ಲ ಜಗತ್ತನ್ನು ಸರಿಯಾಗಿ ನಮ್ಮನ್ನು ನೋಡ್ಲಿ ಎಲ್ಲರ ಕಡೆ ಇದ್ದವ್ರನ್ನ ಅಂತ. ಹಂಗ ಹಾಡುಗಳು ಬರೀಬೇಕಾದ್ರೆ ಜಗನ್ನಾಥ ದಾಸರು ಭಾಳ ಚಂದ ನೋಡ್ರಿ. ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ ದಾರಿ ಬಿಡಿ ಅಂತ ಹೇಳ್ಬೇಕಾದ್ರೆ ಎಷ್ಟು ವರ್ಣನೆ ಮಾಡ್ತಾರೆ ಸಾಹಿತಿಗಳು. ಶ್ರೀಯ ರಸನ ಸಿರಿ ಮುಖದ ಶೃಂಗಾರ ಆಡುವ ಭಕ್ತಾದಿಗಳ ಜಂಕಾರ ಮಲಕದ ಸುಂದರ ಶ್ಯಾಮ ಶರೀರ ಭಜನ ಧ್ವಜಸ ಸಿರಣಾಕಾರ ಶಿರಬದಿಯೊಳು ಶೃಂಗಾರ ಕಿರೀಟ ಸುಮನೋಹರದಲ್ಲಿ ತಿದ್ದಿದ ಮಾಟ ವರಕಸ್ತೂರಿ ತಿಲಕದ ಲಾಕ ವಾಮಾಕ್ಷೀರಿಗೆ ಇರಿಯದ ಊಟ ತಿರುವಳ ಸೋಪಮ್ಮ ಮಕರುಳು ವಂಕಿ ಕೊರಳಲು ಹಾಕಿದ ಮುತ್ತಿನ ಕಂಠಿ ಅರುಣ ಜನತಾ ಲಿಂಬ ಸುಗಂಧ ಅಂಬುಜ ಕಂಬುಗ ದಾರಿಕರಾಂತ ಸರಸಿಜ ನಾಭಿ ಶ್ರವಣಗಳಿಂದ ಸುಂದರ ಬಾಪುಲಿ ಗಳಬಲುವಂದ ಮುರಹರ ಸುರತನ ವಂದಿತ ಪಾದ ಪುಣ್ಯ ವಿಶ್ಲೋಕದ ಗಿದುಸುಕುವಾದ ಮೈಮೆ ಅಗಾಧ ಮನಕ ವಿಮೋದ ಸುರಿಸದ ಘನಿಯ ಭರಜನ್ ನುಡಿಯ ಮುರೋದು ದರತ ಸುರಸಂಹಾರಿ ಮುರಳಿ ಧನ ಗೋವರ್ಧನ ದಾರಿ ಕಂಸ ಕುಠಾರಿ ರಥವನ್ನೇರಿ ಬರುತ್ತಿರುವ ತೋರಿ ಬಿಡಿ ಬಿಡಿ ದಾರಿ. ಭಕ್ತ ಪ್ರಹ್ಲಾದ ನೀವೆಲ್ಲ ನೋಡಿ, ಭಕ್ತ ಪ್ರಹ್ಲಾದ ಕಂಬನ್ನು ನೋಡಿ ತೋರಿಸಿದ ಹರಿಯನ್ನ. ಹರಿಪ ಹಿರಣ್ಯಕಶ್ಯಪ ಎಂತ ಪರಾಕ್ರಮಶಾಲಿ ಅಂದ್ರೆ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿ ಹೊರ ಪಡೆಬಿಟ್ಟಿರ್ತಾನ. ಏನಂತ? ಬ್ರಹ್ಮದೇವ ಹೊಸ್ತಲೆಯ ಹೊರಗಾಗಲಿ ಹೊಸ್ತಲೆಯ ಒಳಗಾಗಲಿ ನನಗೆ ಸಾವು ಬರಬಾರ್ದು. ಆಕಾಶದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ನನಗೆ ಸಾವು ಬರಬಾರ್ದು. ಹಗಲಲ್ಲಿ ಆಗಲಿ ರಾತ್ರಿಯಲ್ಲಿ ಆಗಲಿ ನನಗೆ ಸಾವು ಬರಬಾರ್ದು. ಅಸ್ತ್ರಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ನನಗೆ ಸಾವು ಬರಬಾರ್ದು. ಮನುಷ್ಯರಿಂದಾಗಲಿ ಮೃಗಗಳಿಂದಾಗಲಿ ಸಾವು ಬರಬಾರ್ದು. ಮತ್ತೆ ಹೆಂಗೆ ಕೊಡ್ಬೇಕ್ರಿ ಅವನ್ನ? ಅದಕ್ಕೆ ಹಿರಣ್ಯಕಶ್ಯಪ ಕೇಳ್ತಾನೆ, ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ, ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ, ಈ ಕಂಬದಲ್ಲಿ ಇದ್ದಾನೆ. ಓಡ ಬಿಡ್ತಾನೆ ಕಂಬ. ಹೊರದಾಗ ಉಗ್ರ ನರಸಿಂಹ ದೇವರು ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿರ್ತಕ್ಕಂಥ ಉಗ್ರ ನರಸಿಂಹನ ಮುಖ ಹೆಂಗಿತ್ತು ಅದಕ್ಕೆ ಕವಿಗಳು ವರ್ಣನೆ ಮಾಡಿದ್ರು. ಆ ಸಮಯದಲ್ಲಿ ಕಠೋರ ಘೋರ ಕಶ್ಯಪಧನಿ ಕೇಳಿದ ಭಯಂಕರ ಅಭಿನಯ ಬ್ರಹ್ಮಾಂಡ ಕಟ ಅವೆಲ್ಲ ಆಸ್ಫೋಟಿಸುತ್ತ ಗೋಲಗಳೆಲ್ಲ ನರಳಕ್ಕಿತಗಳ ಸಿಂಹದ ತಾರೆ ಸಡಿಲವಾಯಿತು ಬ್ರಹ್ಮಾಂಡದ ಬಸಿಗೆ ಸಡಿಲಗಿರಿಯ ಸೀತ ಮುಗಿತಂತಿ ಬುಡ ಮೇಲಾಯಿತು ಪರ್ವತ ಪಂಕ್ತಿ ಕಪಟ ನಗ ಹರಿಯ ಶೇಷಮೈ ಮುರಿಯ ಧಗಧಗಿಸುವ ತಾಮಗ್ನ ಮುರಿಯುತ್ತಿರೆ ಖಂಡ ಖಂಡ ಬಲು ಖಂಡ ದನಿಯ ಪ್ರಚಂಡ ದೈತ್ಯಕರ ಒಂಡು ಕದಿಯೊಳಗೆ ಮುಂಡಬಾಗಿ ಬಾಲಗ ಸ್ತುತಿಸುತ್ತಿರೆ ಕಂಬವ ಕಳಕಡಿಯೇ ಸಿಡಿದನ ಬಿಂಬ ರೂಪ ಹರಿಯೇ ತೋರಿಸುತ್ತಿರೆ ರಾಳ ನಾಲಿಗೆ ಘೋರಗಂಸ ಗುರುಗೂರು ಕೆಂಪಗೆ ತೋರಿಸುವ ಕಣ್ಣಾರಿ ಊರಿಗೆ ಒತ್ತಿ ಹರಿತದೆ ತಹದೊಳಗೆ ಗುಡುಗುಡಿಸುತ್ತ ಗುಕ್ಕಡಿಸುತ್ತ ನಿಂದು ಆಕಳಿಸಲು ಉಗ್ರಣ ಭಯಗೊಂಡು ಏಕಮನದಿ ಪ್ರಹ್ಲಾದ ಸ್ತುತಿಸುತ್ತಿರೆ ಗರ್ಜನೆ ಕೇಳಿತು ಘೋರ ನರಸಿಂಹನಾದ ಗಂಭೀರ. ಪ್ರತ್ಯಕ್ಷನಾಗಿರ್ತಕ್ಕಂಥ ನರಸಿಂಹ ಸ್ವಾಮಿ ಪ್ರತ್ಯಕ್ಷನಾಗ್ತಾನೆ. ಹಿರಣ್ಯಕಶಿಪನ್ನ ತಗೊಂತಾನ. ಹೊಸ್ತಲೆ ಹೊರಗಲ್ಲ, ಹೊಸ್ತಲೆ ಒಳಗಲ್ಲ, ಹೊಸ್ತಲೆಯ ಮೇಲೆ. ಹಗಲಲ್ಲಿ ಅಲ್ಲ, ರಾತ್ರಿಯಲ್ಲಿ ಅಲ್ಲ, ಗೋಧೂಳಿ ಸಮಯ ಸಾಯಂಕಾಲ. ಅಸ್ತ್ರಗಳಿಂದಲ್ಲ, ಶಸ್ತ್ರಗಳಿಂದಲ್ಲ, ಉಗುರುಗಳಿಂದ. ಮನುಷ್ಯನಿಂದಲ್ಲ, ಮೃಗಗಳಿಂದ. ಮುಖ ಮಾತ್ರ ಮೃಗ, ದೇಹ ಮಾತ್ರ ಮನುಷ್ಯ. ಹಂಗ ಸೀಳಿ ಹಿರಣ್ಯಕಶ್ಯಪನ್ನ ಕರುಳನ್ನ ಕಿತ್ತಿ ಕೊಳ್ಳಲ್ಲಿ ಮಾಲೆಯನ್ನಾಗಿ ಹಾಕಿಕೊಂಡಾಗ ಮೂಲೆಯಲ್ಲಿ ನಿಂತು ಪ್ರಹ್ಲಾದ ಕೇಳಿದಂತ, ಸ್ವಾಮಿ ಶ್ರೀಮನ್ನಾರಾಯಣ, ಇಷ್ಟು ಕಠೋರವಾಗಿ ನಮ್ಮ ತಂದೆಯನ್ನು ಕೊಂದುಬಿಟ್ಟಿಯಲ್ಲ, ನೀವು ಒಂಚೂರು ಕನಿಕರ ಬರಲಿಲ್ವಾ? ಅವಾಗ ಶ್ರೀಮನ್ನಾರಾಯಣ ಹೇಳಿದ, ಪ್ರಹ್ಲಾದ, ನಾನು ಮನಸ್ಸು ಮಾಡಿದ್ರೆ ನಿಮ್ಮ ತಂದೆನ ಒಂದು ತಲೆಯ ಮೇಲೆ ಗುದ್ದಿಕೊಂಡು ಬಿಡುವುದಾಗಿತ್ತು, ಕೊತ್ತನ್ನು ತಿರುಗಿಸಿಕೊಂಡು ಬಿಡುವುದಾಗಿತ್ತು. ಕರುಳನ್ನೇ ಯಾಕೆ ಬಹುದೆ ಅಂದ್ರೆ ನಿನ್ನಂತ ಮುತ್ತುಗಳು ಅವನ ಹೊಟ್ಟೆಯಲ್ಲಿ ಇನ್ನು ಎಷ್ಟಿದಾವೆ ಅಂತ ನೋಡಿದೆ ಅಂತ. ನೋಡ್ರಿ, ಕವಿಗಳು ಸಾಹಿತಿಗಳು ಹೆಂಗೆ ವರ್ಣನೆ ಮಾಡಿದ್ರು. ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ. ಹಂಗೆ ಎಲ್ಲ ಕಡೆಯಲ್ಲಿ ನೋಡಿ, ಇದು ಆಧ್ಯಾತ್ಮ. ಇದರಿಂದ ನಿಮ್ಮನ್ನು ಹಾಸ್ಯ ಕರ್ಕೊಂಡ್ಬರೋದು ಹಂಗ್ರಿ, ಇದು ದೊಡ್ಡ ಅನುಮತ. ಇದು ಹೇಳ್ಬಿಡ್ಬೋದು, ಇನ್ನೊಂದು 10 ನಿಮಿಷ ಹೇಳ್ಬೋದು, ಇನ್ನೂ ಅರ್ಧ ಗಂಟೆ ಹೇಳ್ಬೋದು. ಆದರೆ ಇದನ್ನು ಹಾಸ್ಯಕ್ಕೆ ತರೋದು ಭಾಳ ಕಷ್ಟ. ನೋಡಿ, ನಮ್ಮ ಶ್ರೀಪಾದ ಭಟ್ರು ಶ್ರೀಪಾದರವರು ನಿರೂಪಣೆ ಮಾಡಿದ್ರೆ ಎಷ್ಟು ಚಂದ ನಿರೂಪಣೆ ಮಾಡ್ತಾರೆ ನೋಡ್ರಿ. ನಮ್ಮಲ್ಲಿ ನಿರೂಪಣೆ ಮಾಡ್ತಾರೆ, ಎದಕ್ಕೆ ಬಂದಾರಂತಲೂ ಗೊತ್ತಾಗೋದಿಲ್ಲ, ಯಾರು ಬಂದಾರಂತ ಗೊತ್ತಾಗೋದಿಲ್ಲ. ನಾವೇ ಹೇಳ್ಕೋಬೇಕು. ಇವರು ಬಹಳ ಒಬ್ಬರು ಭಾಷಣಕಾರ ಬಂದು ಒಂದು ವೇದಿಕೆಗೆ ಭಾಷಣ ಮಾಡಕ್ಕೆ ಶುರು ಮಾಡಿದ್ರು. ನೋಡಿ, ಇಲ್ಲಿ ತುಂಬಿತ್ತಂದ್ರೆ ಇಲ್ಲಿ ಬಾಯಿ ಆಡ್ತದೆ. ಕ್ಯಾಸೆಟ್ ಖಾಲಿ ಕ್ಯಾಸೆಟ್ ಹಾಕಿದ್ರೆ ಏನು ಆಡ್ತದೆ? ಟೇಪ್ ಏನು ಆಡೋದಿಲ್ಲ.
ಹಂಗೆ ಬಂದರು ಒಬ್ಬರು ಭಾಷಣ ಮಾಡಕ್ಕೆ ಶುರು ಮಾಡಿದ್ರು. ಜನಗಳೇ, ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ, ನಮ್ಮ ಮನಸ್ಸಿಗೆ ಭಾಳ ಇದಾಗ್ತಾ ಇದೆ. ಈ ಒಂದು ಇದಾಗಬೇಕಾದ್ರೆ ನಿಮ್ಮೆಲ್ಲರ ಒಂದು ಇದು ಇರಬೇಕು. ನಿಮ್ಮೆಲ್ಲರ ಒಂದು ಇದ್ದಿದ್ರೆ ಖಂಡಿತ ಮತ್ತೆ ಅವರು ನಮ್ಗೆ ಇದು ಮಾಡ್ತಾರೆ. ಇವತ್ತು ನೋಡಿ ನಮಗೆಲ್ಲ ಈ ಒಂದು ಇದರಲ್ಲಿ ಇದು ಮಾಡಲಿಕ್ಕೆ ಇದು ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಭಾಳ ಇದ್ರದ್ದು ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಅಲ್ಲಿಂದ ಇಲ್ಲಿಗೆ ಇದು ಮಾಡಿಕೊಂಡು ಇದರಲ್ಲಿ ಬಂದು ಇದರಲ್ಲಿ ಇವರೆಲ್ಲ ಇದು ಮಾಡ್ತಾ ನಾವು ಇದು ಮಾಡಿದೀವಲ್ಲ, ಈ ಒಂದು ಇದ್ರ ಮುಂದೆ ಯಾವುದೂ ಇದಿಲ್ಲ. ನಾವೆಲ್ಲರೂ ಈ ವರ್ಷದಿಂದ ವರ್ಷಕ್ಕೆ ಈ ಒಂದು ಇದು ಆಗ್ತಾ ಹೋಗ್ತದೆ ಅಂತ ಹೇಳ್ತಾ ಒಂದೆರಡನ್ನು ಇದು ಮಾಡ್ಲಿಕ್ಕೆ ಇದು ಮಾಡಿಕೊಟ್ಟಿರ್ತಕ್ಕಂಥ ಮಾತೆ ಅವರ ಇದಕ್ಕೆ ನಾವು ಇದು ಮಾಡ್ತಾ ನಾವು ಎರಡರಿಂದ ಇದು ಮಾಡ್ತೀವಿ. ಯಾವುದನ್ನು ಏನು ಮಾಡಿದ್ರು ಏನು ಅವ್ರು ಹೇಳಿದ್ರು, ಏನು ಭಾಷಣ ಮಾಡ್ತೀರಿ ನೀವು? ಇದು ಭಾಷಣ ಅಲ್ಲ. ಏನು ಮಾಡಬೇಕು ಈಗ? ನೀವು ಎಲ್ಲಿ ಹೋಗ್ತೀರಿ ನೆಕ್ಸ್ಟ್? ಕೈದಿಗಳ ಜೈಲಿಗೆ ಹೋಗ್ತೀನಿ, ಕೈದಿಗಳ ಉದ್ದೇಶ ಭಾಷಣ ಮಾಡಬೇಕು, ಜೈಲಿನಾಗ ಏನು ಮಾಡಬೇಕು ಅಂತ. ಆ ಜೈಲಿನೊಳಗೆ ಏನು ಬರ್ಕೊಟ್ರು, ಕೈದಿಗಳ ಉದ್ದೇಶ ಏನು ಭಾಷಣ ಮಾಡ್ಬೇಕು ಅಷ್ಟು ಬರ್ಕೊಟ್ರು. ಅವ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ. ಪ್ರಿಯ ಕೈದಿ ಬಾಂಧವರೇ, ನೀವೆಲ್ಲ ಕಡಿಮೆ ಸಂಖ್ಯೆಯಲ್ಲಿ ಸೇರಿ ನಮ್ಮ ಮನಸ್ಸಿಗೆ ಭಾಳ ದುಃಖ ಆಗ್ತಾ ಇದೆ. ಈ ಜೈಲು ಕಟ್ಟಿಸಿದ್ದು ಯಾರಿಗೋಸ್ಕರ? ನಿಮಗೋಸ್ಕರ. ಈ ಜೈಲು ತುಂಬಿಸಬೇಕು. ಈ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಈ ಜೈಲು ನಂಬರ್ 1 ಆಗಬೇಕು. ನಮ್ಮ ಕೀರ್ತಿ ದೇಶ ವಿದೇಶಕ್ಕೆ ಬೆಳಿಬೇಕು ಅಂತಂದ. ಅಲ್ಲಿ ಪೊಲೀಸರು ಲಾಠಿಗಳನ್ನು ನೋಡಿದ್ರು, ಇದ್ದರು ಊರು ಬಿಟ್ಟು ಹೋಗ್ರು ಅಂತ ನಾವು ಅಂತೀವಿ, ಒಂದು ಜೈಲು ತುಂಬಿಸ್ತಾನೆ ಅಂತ. ಹಂಗೆ ಭಾಷಣ ಒಂದು ಕಲೆ ನೋಡಿ, ಅಧ್ಯಯನದಿಂದ ಮಾತ್ರ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ. ಈಗ ಗುರುಗಳು ನಮ್ಮ ಪ್ರಾಣೇಶ್ ಸರ್ ಅವರು ಇವತ್ತಿಷ್ಟು ಜನ ಎಲ್ಲಿ ಗಂಗಾವತಿ, ಎಲ್ಲಿ ಅಮ್ಮ ಅವರ ಆಶ್ರಮ, ಎಲ್ಲಿ ಬರಬೇಕು, ಇಲ್ಲಿ ಬಂದು ದೇವಸ್ಥಾನ ಇದು ಇಂಥಲ್ಲಿ ಬಂದು ಮಾತಾಡಲಿಕ್ಕೆ ಅವರ ಅಧ್ಯಯನ ಕಾರಣ. ಸರಸ್ವತಿಯ ಆಶೀರ್ವಾದ, ವಾಗ್ದೇವಿ ಆಶೀರ್ವಾದ. ಅದಕ್ಕೆ ಅವರು ಬಹಳಷ್ಟು ಸಾರಿ ಗಾಯತ್ರಿ ತಪವನಕ್ಕೆ ಹೋಗ್ಬೇಕು, ಅಲ್ಲಿ ಭಾಳ ಭಕ್ತಿ ಅವ್ರಿಗೆ. ಗಾಯತ್ರಿ ತಪವನಕ್ಕೆ ಹೋಗ್ಬೇಕು ಬರ್ಬೇಕಂತ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ ಭಾಳ ಸಾರಿ. ಯಾಕಂದ್ರೆ ಮಾತು ಎಷ್ಟು ಚಂದ ನೀವು ಮಾತಾಡ್ತೀರಿ ಅನ್ನೋದನ್ನ ನಾವು ಗೊತ್ತಾಗೋದಿಲ್ಲ, ಮುಂದೆ ಕೂತವರು ಅದನ್ನು ತೂಕ ಮಾಡ್ತಾರೆ ಅಂತ ಹೇಳ್ತಾ ನೋಡಿ. ಇನ್ನೊಂದ್ಸಲಿ ಜೈಲಿಗೆ ಕರ್ಕೊಂಡು ಹೊಂಟಿದ್ದ ಭಾಷಣ ಮಾಡೋದು. ನೀನು ಭಾಷಣ ಸರಿ ಮಾಡ್ಲಿಕ್ಕೆ ಬರೋದಿಲ್ಲ, 4 ಅಕ್ಷರ ಬರ್ಕೊಡ್ತೀನಿ ಹಂಗೆ ಮಾಡಂದ. ಏನು ನಾಳೆ ಎಲ್ಲಿದೆ? ನಾಳೆ ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಇದೆ. ಬ್ಲಡ್ ಬ್ಯಾಂಕ್ ಉದ್ಘಾಟನೆಗೆ ಎಷ್ಟು ಬೇಕು ಅಷ್ಟು ಬರ್ಕೊಟ್ರು ಅವರು. ಏನಂತ? ಮಹಾಜನಗಳೇ, ಇವತ್ತು ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಆಗಿದೆ, ನನಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು. ತುಂಬಿದ ಬಾಟ್ಲಿ ಇರ್ತಾರೆ, ನೀವು ಖಾಲಿ ಬಾಟ್ಲಿ ತಂದ ಆಕಿನ. ಯಾಕಂದ್ರೆ ಅಲ್ಲಿ ಎಲ್ಲರಿಗೂ ನೀರು ಹಂಚಿದ್ರು, ಆಕಿ ಖಾಲಿ ಸಿಕ್ಬಿಡ. ನೋಡಿ, ಬ್ಲಡ್ ಬ್ಯಾಂಕ್ನಾಗ ಏನು ಮಾತಾಡ್ಬೇಕು ಮಾತಾಡಲಿಲ್ಲ ನಾವು. ಇವತ್ತು ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಬ್ಲಡ್ ಬ್ಯಾಂಕ್ ಇರಬೇಕು, ಇದಕ್ಕೇನು ಸಹಕಾರ ಬೇಕು, ನಾ ಕೊಡ್ತೀನಿ ಅಂತ ಭಾರಿ ಭಾಷಣ ಮಾಡಕತ್ತಲ್ರಿ ಅಂತ. ಮುಂದಿನ ಊರಿಗೆ ಹೋದ, ಅಲ್ಲೊಂದು ರಂಗಮಂದಿರ ಉದ್ಘಾಟನೆ, ಬ್ಲಡ್ ಬ್ಯಾಂಕ್ ಅಂತ ಕಾಟ್ ಹಾಕಿದ, ರಂಗಮಂದಿರ ಬರ್ಕೊಂಡ್ಬಿಟ್ಟ. ಭಾಷಣ ಸೇಮ್, ಮ್ಯಾನ್ ಹೆಸರಷ್ಟೇ ಚೇಂಜ್. ಮಹಾಜನಗಳೇ, ಇವತ್ತು ರಂಗಮಂದಿರ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಇದಕ್ಕೊಂದು ನಾವು ಇದಕ್ಕೇನು ಸಹಕಾರ ಬೇಕು, ನಾ ಕೊಡ್ತೀನಿ ಅಂತ. ಮುಂದೆ ಹೋದ ಗ್ರಂಥಾಲಯ ಬಿಡುಗಡೆ ಉದ್ಘಾಟನೆ, ಅಲ್ಲಿ ಗ್ರಂಥಾಲಯ ಅಂತ ಬರ್ಕೊಂಡ. ಮಹಾಜನಗಳೇ, ಇವತ್ತು ಗ್ರಂಥಾಲಯ ಉದ್ಘಾಟನೆ ಆಗ್ತದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗೂ ಇಂಥ ಗ್ರಂಥಾಲಯ ಇರಬೇಕು, ಇದಕ್ಕೆ ನಾ ಸಹಕಾರ ಕೊಡ್ತೀನಿ. ಮುಂದಿನ ಹೋದ ಊರಿಗೆ ಹೋದ, ಅಲ್ಲೊಂದು ಸಂಗೀತ ಶಾಲೆ ಉದ್ಘಾಟನೆ, ಎಲ್ಲ ಕಾಟಾಗಿದೆ, ಸಂಗೀತ ಶಾಲೆ ಅಂತ ಬರ್ಕೊಂಡ. ಮಹಾಜನಗಳೇ, ಇವತ್ತು ಈ ಊರು ಸಂಗೀತ ಶಾಲೆ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಆಗಿದೆ. ಇದು ಎಂದೂ ಆಗಬೇಕಾಗಿತ್ತು, ನೋಡಿ ನೀವು ಪರ್ಫೆಕ್ಟ್ ಹೇಳ್ರಿ, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಬ್ಲಡ್ ಸಂಗೀತ ಶಾಲೆ ಇರಬೇಕು, ಇದಕ್ಕೇನು ಸಹಕಾರ ಬೇಕು, ನಾ ಕೊಡ್ತೀನಿ. ಮುಂದಿನ ಊರಿಗೆ ಹೋಗಿದ್ದ, ಅದಕ್ಕೆ ಹಿರಿಯರು ಹೇಳ್ತಾರೆ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ. ಯಾರಾದರೂ ಒಂದು ಮಾತು ಹೇಳಿದ್ರೆ ಎಷ್ಟು ದಿವಸ ನೆನ್ಪಿಡ್ಲಿಕ್ಕೆ ಸಾಧ್ಯ? ಮುಂದಿನ ಊರಿಗೆ ಹೋಗಿದ್ದ, ಅಲ್ಲ ಯಜಮಾನರು ತೀರ್ಕೊಂಡಿದ್ರು, ಸೇಮ್ ಭಾಷಣ ಮಾತಾಡಿದ. ಮಹಾಜನಗಳೇ, ಇವತ್ತು ಈ ಊರಲ್ಲಿ ಯಜಮಾನರು ತೀರ್ಕೊಂಡಿದ್ದಾರೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇವರು ಎಂದೋ ಸಾಯ್ಬೇಕಾಗಿತ್ತು, ಇವತ್ತು ಸತ್ತಾರ. ಪ್ರತಿಯೊಂದು ಊರಿಗಿಂತ ಯಜಮಾನರು ಸಾಯ್ಬೇಕು, ಇದಕ್ಕೇನು ಸಹಕಾರ ಬೇಕು? ಅದಕ್ಕೆ ಹಿರಿಯರು ಹೇಳಿದ್ರು, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳಿರೋದಿಲ್ಲ. ಮನುಷ್ಯನಿಗೆ ಮೊಬೈಲ್ ನೋಡಿ, ಮೊಬೈಲ್ ಎಷ್ಟು ಇದೆ. ನಾನು ಮುಂದೆ ನಿಂತೇ ಮಾತಾಡ್ಲಕತ್ತೀನಿ, ನಮ್ಮ ಅಕ್ಕ ವಿಡಿಯೋ ಮಾಡ್ಕೊಳಕತ್ತಾರ ನೋಡಿ. ಅವ್ರು ನನ್ನ ಮೇಲೆ ವಿಶ್ವಾಸ ಇಲ್ಲ, ಮೊಬೈಲ್ ಮೇಲೆ ಭಾಳ ವಿಶ್ವಾಸ ಇದೆ.
ಮನುಷ್ಯನಿಗೂ ಮೊಬೈಲ್ಗೂ ಬಹಳ ಹತ್ತಿರದ ಸಂಬಂಧ. ಮದುವೆ ಆದಮೇಲೆ ಮೊಬೈಲ್ ತಗೊಂಡ ಮೇಲೆ ಮದುವೆ ಆದಮೇಲೆ ಮನಸ್ಸಿಗೆ ಕಾಡುವ ಕೊನೆಯ ಪ್ರಶ್ನೆ, ಇನ್ನೊಂದು ಸ್ವಲ್ಪ ದಿವಸ ತಡೆದಿದ್ರೆ ಇನ್ನೂ ಚಲೋ ಸೆಟ್ ಸಿಗ್ತಿತ್ತ ಏನು? ಮನುಷ್ಯನಿಗೆ ಮೊಬೈಲ್ಗೂ ಬಹಳ ಹತ್ತಿರದ ಸಂಬಂಧ. ಕಾಲುಗಳಿಲ್ಲ ಅಂದ್ರೆ ಮನುಷ್ಯನಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಮೊಬೈಲ್ನಲ್ಲಿ ಬ್ಯಾಲೆನ್ಸ್ ಇಲ್ಲಂದ್ರೆ ಕಾಲ್ ಮಾಡೋಕ್ಕಾಗಲ್ಲ. ಸಂಸಾರ ಎನ್ನುವ ಮೊಬೈಲ್ ಇದ್ದಂಗೆ, ಸಂಸಾರ ಎನ್ನುವ ಮೊಬೈಲ್ಗೆ ಹೆಂಡತಿಯ ಸಿಮ್ ಕಾರ್ಡು, ಗಂಡನೇ ಕರೆನ್ಸಿ, ಮಕ್ಕಳೇ ಕಾಲ್ಗಳು. ಗಂಡಾದ್ರೆ ಇನ್ಕಮಿಂಗು, ಹೆಣ್ಣಾದ್ರೆ ಔಟ್ ಗೋಯಿಂಗು, ಮಕ್ಕಳೇ ಬೇಡ ಅಂದ್ರೆ ಮಿಸ್ಡ್ ಕಾಲ್ಗಳು. ದೇಹ ಎನ್ನುವ ಮೊಬೈಲ್ ಇದ್ದಂಗೆ, ದೇಹ ಎಂಬ ಮೊಬೈಲ್ಗೆ ಹೆಸರೇ ಸಿಮ್ ಕಾರ್ಡು, ಉಸಿರೇ ಕರೆನ್ಸಿ. ಸ್ವಿಚ್ ಆನ್ ಆದರೆ ಜನನ, ಸ್ವಿಚ್ ಆಫ್ ಆದರೆ ಮರಣ. ನೆಟ್ವರ್ಕ್ ಜೀವನ, ನಗುವೆ ರೀಚಾರ್ಜ್ ಬ್ಯಾಟ್ರಿ. ಇವತ್ತು ನಮ್ಮ ಕಿಶೋರ್ ಸರ್ ಅವರು ನಮ್ಮ ಕರ್ಕೊಂಡ್ಬಿಡ್ಲಿಕ್ಕೆ ಅಮ್ಮ ಮಾತಾಡ್ರೆ ಹೆಂಗೆ ನೋಡ್ರಿ, ಹೆಂಗೆ ಸಂಬಂಧ ಹೆಂಗಾಗ್ತಂದ್ರೆ, ಕಿಶೋರ್ ಸರ್ ಇವತ್ತು ಕಾರಣೀಭೂತರಲ್ಲ ಈಗ ನಾವು ಬರಲಿಕ್ಕೆ. ಯಾರು ಅಂದ್ರೆ ಅವ್ರ ಶ್ರೀಮತಿಯವರು. ಎಷ್ಟು ಒಂದು 2-3 ವರ್ಷದಿಂದ, 3-4 ವರ್ಷದಿಂದ ಪ್ರಾಣೇಶ್ವರಿಗೆ ಒಂದು ಲೆಟರ್ ಹಾಕ್ತಾರೆ ಯಾವುದೋ ಒಂದು ವಿಷಯದ ಬಗ್ಗೆ. ಆ ಲೆಟರ್ ನೋಡಿ ಪ್ರಾಣೇಶ್ವರ ಅವ್ರಿಗೆ ಫೋನ್ ಮಾಡ್ತಾರೆ, ನಿಮ್ಮ ಲೆಟರ್ ಬಂತು, ಬಹಳ ಸಂತೋಷ ಆಯ್ತು ಅಂತ. ಆ ನಂಬರ್ನ ಅವರು ಸೇವ್ ಮಾಡ್ಕೊಂತಾರೆ. ಅದು ಎಷ್ಟೋ ವರ್ಷಗಳ ನಂತರ ಇಲ್ಲಿ ಕನೆಕ್ಟ್ ಆಗಿದೆ ನೋಡ್ರಿ. ಅದು ಒಂದು ಪತ್ರ ಎಷ್ಟು ಕೆಲಸ ಮಾಡ್ತದೆ, ಅಭಿಮಾನ ಹೆಂಗಿರ್ತದೆ ನೋಡ್ರಿ. ಯಾವ ಒಂದು ತಗೊಂಡ ನಂಬರು, ಯಾವ ಸಿಕ್ಕ ನಂಬರು, ಎಲ್ಲೋ ಬಂದು ನಾವು ಇಲ್ಲಿ ಬರ್ತೀವಿ ನೋಡ್ರಿ. ಮನುಷ್ಯ ಮತ್ತು ಮೊಬೈಲ್ ಎಷ್ಟು ಹತ್ತಿರ ಸಂಬಂಧ ಆಗ್ತಂತಂದ್ರೆ, ಇವು ಬ್ರಾಹ್ಮಣ ಸಮಾಜ, ಎಲ್ಲ ಸಮಾಜ ನೋಡ್ರಿ ಒಟ್ಟ ಕನ್ಯಾಣಿ ಸಿಗೋಲ್ಲ, ಹುಡುಕಾಡ್ತಾವ ಹುಡುಗರು. ಒಬ್ಬ ಏನು ಮಾಡಿದ, ನಮ್ಮ ದೋಸ್ತ ಮದುವೆ ಆಗ್ಬೇಕು, ಒಂದು ಮದುವೆ ಹುಡುಕೊಡು ಅಂತ. ಮೊಬೈಲ್ನೊಳಗೆ ಈಗ shaadi.com ಅಂತಿದೆ, ಅದಕ್ಕೆ ಫೋನ್ ಮಾಡೋ, ಅದೇ ಹುಡುಕೊಡ್ತದೆ ಅಂದೆ. ನಾ ಹಚ್ಕೊಟ್ಟೆ, ಅದು ಶುರುವಾಯ್ತು. shaadi.comಗೆ ತಮಗೆ ತುಂಬ ಹೃದಯದ ಸ್ವಾಗತ. ಜಲ್ದಿ ಹೇಳಬಲ್ಲ, ಅದು ಭಾಳ ಕಾಡಿಸ್ತದ. ಗಂಡು ಬೇಕಿದ್ದಲ್ಲಿ ಒಂದನ್ನು ಪ್ರೆಸ್ ಮಾಡಿ, ಹೆಣ್ಣು ಬೇಕಿದ್ದಲ್ಲಿ 2 ಪ್ರೆಸ್ ಮಾಡಿ, ಅಥವಾ ಅಂದ್ರೆ ಏನ್ರಿ ಇದು ಬಿಟ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಅದಕ್ಕೆ ಓದಬೇಡ. ನಿಮಗೇನು ಬೇಕು, ಹೆಣ್ಣು ಬೇಕು, ಹೆಣ್ಣು ಹೊತ್ತಂದೆ, ಹೆಣ್ಣು. ಧನ್ಯವಾದಗಳು. ಭಾರತದ ಹುಡುಗಿ ಬೇಕಿದ್ದಲ್ಲಿ 1 ಪ್ರೆಸ್ ಮಾಡಿ, ಅಮೆರಿಕದ ಹುಡುಗಿ ಬೇಕಿದ್ದಲ್ಲಿ 2 ಪ್ರೆಸ್ ಮಾಡಿ, ಇನ್ನಿತರ ಯಾವುದೇ ದೇಶದ ಹುಡುಗಿ ಬೇಕಿದ್ದಲ್ಲಿ 3 ಪ್ರೆಸ್ ಮಾಡಿ. ಭಾರತದಲ್ಲಿ ಪ್ರಾಪರ್ ಬೆಂಗಳೂರು ಬೇಕಿದ್ದಲ್ಲಿ 1, ಕರ್ನಾಟಕ ಬೇಕಿದ್ದಲ್ಲಿ 1 ಪ್ರೆಸ್ ಮಾಡಿ, ಆಂಧ್ರ ಬೇಕಿದ್ದಲ್ಲಿ 2 ಪ್ರೆಸ್ ಮಾಡಿ, ತಮಿಳುನಾಡು ಬೇಕಿದ್ದಲ್ಲಿ 3 ಪ್ರೆಸ್ ಮಾಡಿ. ಎಲ್ಲೇನೇ ಹುಡುಗಿ ಡಾಕ್ಟರ್ ರಾಜ್ಕುಮಾರ್ ಏನು ಹೇಳ, ಎಲ್ಲೆಲ್ಲಿ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೆ, ನಮ್ಮ ಕರ್ನಾಟಕ ಇರಲಿ ಅಂದವ. ಕರ್ನಾಟಕದಲ್ಲಿ ಪ್ರಾಪರ್ ಬೆಂಗಳೂರು ಬೇಕಿದ್ದಲ್ಲಿ 1 ಪ್ರೆಸ್ ಮಾಡಿ, ಮಂಗಳೂರು ಬೇಕಿದ್ದಲ್ಲಿ 2 ಪ್ರೆಸ್ ಮಾಡಿ, ಉತ್ತರ ಕರ್ನಾಟಕ ಬೇಕಿದ್ದಲ್ಲಿ 3 ಪ್ರೆಸ್ ಮಾಡಿ. ಪ್ರಾಪರ್ ಬೆಂಗಳೂರು ಅಂದವ. ಪ್ರಾಪರ್ ಬೆಂಗಳೂರಿನಲ್ಲಿ ಜಯನಗರ ಬೇಕಿದ್ದಲ್ಲಿ 1 ಪ್ರೆಸ್ ಮಾಡಿ, ರಾಜಾಜಿನಗರ ಬೇಕಿದ್ದಲ್ಲಿ 2 ಪ್ರೆಸ್ ಮಾಡಿ, ಇನ್ನಿತರ ಯಾವುದೋ ನಗರ ಬೇಕಿದ್ದಲ್ಲಿ 3 ಪ್ರೆಸ್ ಮಾಡಿ. ಇಲ್ಲಿ ರಾಜಾಜಿನಗರ ಹತ್ರ ಇಲ್ಬಿಡಿ ನಾವು. ರಾಜಾಜಿನಗರದಲ್ಲಿ ಬ್ರಾಹ್ಮಣ ಹುಡುಗಿ ಬೇಕಿದ್ದಲ್ಲಿ 1 ಪ್ರೆಸ್ ಮಾಡಿ, ಲಿಂಗಾಯತ ಹುಡುಗಿ ಬೇಕಿದ್ದಲ್ಲಿ 2 ಪ್ರೆಸ್ ಮಾಡಿ, ಇನ್ನಿತರ ಯಾವುದೇ ಜಾತಿಯ ಹುಡುಗಿ ಬೇಕಿದ್ದಲ್ಲಿ 3 ಪ್ರೆಸ್ ಮಾಡಿ. ಬ್ರಾಹ್ಮಣರು, ಧನ್ಯವಾದಗಳು. ಬ್ರಾಹ್ಮಣರಲ್ಲಿ ರಾಯರ ಮಠ ಬೇಕಿದ್ದಲ್ಲಿ 1 ಪ್ರೆಸ್ ಮಾಡಿ, ಉತ್ತರಾದಿ ಮಠ ಬೇಕಿದ್ದಲ್ಲಿ 2 ಪ್ರೆಸ್ ಮಾಡಿ, ಶಂಕರ ಮಠ ಬೇಕಿದ್ದಲ್ಲಿ 3 ಪ್ರೆಸ್ ಮಾಡಿ. ಶಂಕರ ಮಠ ಅಂತ ಹುಡುಗಿ ಶಂಕರ ಮಠದಲ್ಲಿ ಇದ್ದರೂ ಕೂಡ ಹುಡುಗಿ ಕಂಪು ಬೇಕಿದ್ದಲ್ಲಿ 1 ಪ್ರೆಸ್ ಮಾಡಿ, ಕಪ್ಪು ಬೇಕಿದ್ದಲ್ಲಿ 2 ಪ್ರೆಸ್ ಮಾಡಿ, ಮೀಡಿಯಂ ಬೇಕಿದ್ದಲ್ಲಿ 3 ಪ್ರೆಸ್ ಮಾಡಿ. ಹುಡುಗಿ ಕೆಂಪು ಇರಲಿ ಅಂತ, ಕೆಂಪು. ಧನ್ಯವಾದಗಳು. ಹುಡುಗಿ ಕೆಂಪು ಇದ್ದರೂ ಕೂಡ ನೌಕರಿ ಬೇಕು ಅಂದಲ್ಲಿ 1 ಪ್ರೆಸ್ ಮಾಡಿ, ಬೇಡ ಅಂದಲ್ಲಿ 2 ಪ್ರೆಸ್ ಮಾಡಿ. ನೌಕರಿ ಇರಲಿ ಅಂದವ. ಧನ್ಯವಾದಗಳು. ಸ್ಟೇಟ್ ಗೌರ್ಮೆಂಟ್ನಲ್ಲಿ ಬೇಕಿದ್ದಲ್ಲಿ 1 ಪ್ರೆಸ್ ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬೇಕಿದ್ದಲ್ಲಿ 2 ಪ್ರೆಸ್ ಮಾಡಿ, ಖಾಸಗಿಯಲ್ಲಿ ಬೇಕಿದ್ದಲ್ಲಿ 3 ಪ್ರೆಸ್ ಮಾಡಿ. ಸ್ಟೇಟ್ ಗೌರ್ಮೆಂಟ್ನಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬೇಕಿದ್ದಲ್ಲಿ 1 ಪ್ರೆಸ್ ಮಾಡಿ. ಮದುವೆ ಬಾಡ್ಬಿಡ್ರಿ ಅಂದವ. ಮಗನೇ ಈಗ ಇಷ್ಟು ಕಷ್ಟದಿಂದ ಮದುವೆ ಆದ್ಮೇಲೆ ಇನ್ನೇನು ಅಂದವ, ಇಲ್ಲಿ ಹೊಡಿ ಲೈನ್ ಸಿಕ್ಕದಂದ. ಸ್ಟೇಟ್ ಗೌರ್ಮೆಂಟ್ನಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬೇಕಿದ್ದಲ್ಲಿ 1 ಪ್ರೆಸ್ ಮಾಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಕಿದ್ದಲ್ಲಿ 2 ಪ್ರೆಸ್ ಮಾಡಿ, ಇನ್ನಿತರ ಯಾವುದೇ ಡಿಪಾರ್ಟ್ಮೆಂಟ್ ಬೇಕಿದ್ದಲ್ಲಿ 3 ಪ್ರೆಸ್ ಮಾಡಿ. ಪೊಲೀಸ್ ಬಾಡ ಬಿಡಿತಾರ, ಎಜುಕೇಶನ್ ಟೀಚರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ನಲ್ಲಿ ಹುಡುಗಿ ನೌಕರಿ ಮಾಡ್ತಿದ್ರು ಕೂಡ ತಮಗೆ ವರದಕ್ಷಿಣೆ ಬೇಕು ಅಂದಲ್ಲಿ 1 ಪ್ರೆಸ್ ಮಾಡಿ, ಬೇಡ ಅಂದಲ್ಲಿ 2 ಪ್ರೆಸ್ ಮಾಡಿ. ನೌಕರಿ ಬೇಕು ಅಂದ, ಧನ್ಯವಾದಗಳು. ವರದಕ್ಷಿಣೆ ಬೇಕು ಅಂದಲ್ಲಿ 1 ಪ್ರೆಸ್ ಮಾಡಿ, ಬೇಡ ಅಂದಲ್ಲಿ 2 ಪ್ರೆಸ್ ಮಾಡಿ. ವರದಕ್ಷಿಣೆ ಬೇಡ ಅಂದ. ಈ ಆಯ್ಕೆ ನಿಮ್ಮದೇ ಆದಲ್ಲಿ 1 ಪ್ರೆಸ್ ಮಾಡಿ, ನಿಮ್ಮ ತಂದೆ ತಾಯಿಗಳಾದಲ್ಲಿ 2 ಪ್ರೆಸ್ ಮಾಡಿ, ಕಾನೂನಿಗೆ ಹೆದರಿದ್ದರೆ 3 ಪ್ರೆಸ್ ಮಾಡಿ. ಈ ಆಯ್ಕೆ ನಂದೇ ಅಂದವ. ಮೊಬೈಲ್ ಹೇಳ್ತು, ಈ ಆಯ್ಕೆ ಅನುರ್ಜಿತವಾಗಿದೆ, ಪುನಃ ಪ್ರಯತ್ನಿಸಿ ಅಂದ. ಹಿಂಗಾಗ್ಬಿಡ್ತಾರೆ ಬಾ.
ನಾನು ಫಸ್ಟ್ ಟೈಮ್ ಮದುವೆ ಅದೇ ಅಲ್ಲ, ಫಸ್ಟ್ ಟೈಮ್ ಅಲ್ಲ, ಆಗಿದ್ದ ಒಂದು ಫಸ್ಟ್ ಟೈಮ್ ಅಲ್ಲ, ಮದುವೆ ಅದೇ. ನೋಡ್ರಿ 40-45 ವರ್ಷದ ತನಕ ಮದುವೆ ಆಗಲಿಕ್ಕೆ ಮನುಷ್ಯನ ಟೆನ್ಷನ್ ಆಗಿಬಿಡ್ತದೆ ರೀ. ನಮ್ದು ಏನು ಜೀವನ ಅನ್ಸ್ಬಿಡ್ತದೆ. ನಾನು 30 ವರ್ಷ ಆಗಿದ್ದು 10 ಕನ್ಯೆ ನೋಡಿದ್ದೆ, ಯಾವ ಹತ್ತಲಿಲ್ಲ. 11ನೇ ಕನ್ಯೆ ತೀರ್ಮಾನ ಅದೇ. ಯಾಕಂದ್ರೆ ನಾನು ಹಾಸ್ಯ ಕಲಾವಿದ, ಸ್ವಲ್ಪ ಮಾತು ಜಾಸ್ತಿ ಆಡ್ತೇನೆ ರೀ. ನಮ್ಮ ಮಾವರು ಹೇಳಿದ್ರು, ನೀವು ಜಾಸ್ತಿ ಮಾತಾಡೋದ್ರಿಂದ ನೀನು ಮದುವೆ ಮುರ್ಲಿಕ್ಕತ್ತವ, ಸುಮ್ಮನೆ ಕೂಡು ಮಗನೇ, ಕನ್ಯೆ ಈ ಸಲ ಯಾವ ಕನ್ಯೆ ತಂದು ಕೂಡಿಸ್ತೀವಿ ಅದನ್ನೇ ಮಾಡ್ಕೋಬೇಕಂದ. ಆಯ್ತು ಅಂದೆ. ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಅವಳಿಗೆ ನೋಡಿದ್ರು, ಅವ್ರೇನಂದ್ರೆ ಇವು ಹುಡುಗ ಮಾತು ಬರ್ತಾವಲ್ರಿ ಅಂದ್ರೆ, ಬರ್ತಾವ್ರಿ ಅಂದ್ರೆ, ಮತ್ತೆ ಮಾತಾಡಿಸ್ರಿ ಅಂದ್ರೆ. ನಾನು ಒಮ್ಮೆಂದ್ರೆ ಮಾತಾಡ್ಸಲ್ಬಿಟ್ರು. ಈ ಒಮ್ಮೆ ಮಾತಾಡ್ಸಲ್ಲ, ಏನು ಮಾತಾಡ್ಸ್ಬೇಕು ನಾನಂದೆ ಏನು ಟೆನ್ಷನ್ ಆಗಿಬಿಡ್ತು. ಒಪ್ತಾಳೋ ಇಲ್ಲ ಅಂತಂದು 10 ಕನ್ಯೆ ರಿಜೆಕ್ಟ್ ಆಗ್ಯಾವ, ಇದು 11ನೇ ಕನ್ಯೆ, ಇದು ಫೈನಲ್ಲು, ಒಪ್ತಾಳೋ ಇಲ್ಲ ಅಂತ ಟೆನ್ಷನ್ ಒಳಗೆ ಮಾತಾಡಿಸಿದೆ. ಎಷ್ಟು ಚಂದ ಮಾತಾಡಿಸಿದೆ. ಅಕ್ಕ ಆರಾಮ ಅಂದೆ, ಆರಾಮ ಬಾ ತಮ್ಮ ಅನ್ಸ. ಹಂಗೆ ಮದುವೆ ಆದ್ವಿ. ಮದುವೆ ಆದಮೇಲೆ ನಮ್ಮ ಮನೆ ಎದುರಿಗಿಂದ ಬಂದಿದ್ದ, ಅವನದೊಂದು ದೊಡ್ಡ ಸಮಸ್ಯೆ ಏನಂದ್ರೆ, ಅವನದು ನಂದು ಒಂದೇ ಡೇಟಿಗೆ ಮದುವೆ ಆಯಿತು. ಅವನದೊಂದು ದೊಡ್ಡ ಸಮಸ್ಯೆ ಮಾಡಿಬಿಟ್ಟ. ನನಗಿನ್ನ ಕಾರ್ಯಕ್ರಮ ಮಾಡ್ತಿಲ್ಲ, ಬಿಸ್ನೆಸ್ ಮಾಡ್ತಿದ್ದೆ. ಅವಾಗ ಅವನು 8 ಗಂಟೆ ಕರೆಕ್ಟ್ ಆ ಮನ್ಯಾಗ ಚೇರ್ ತಂದು ಹಾಕಿ, ಚೇರ್ ಮೇಲೆ ಹೆಂಡತಿ ಕೂಡಿಸಿ ಒಂದು ದೊಡ್ಡ ಪುಟ್ಟಿ ಹೂವಿನ ಹೆಂಡತಿ ಮೇಲೆ ಹಾಕ್ತಿದ್ದ. ಇದು ನನ್ನ ಹೆಂಡತಿ ನೋಡಿಬಿಟ್ಲು. ನೀವು ಅದ್ರಂಗೆ ಮಾಡಿ ಅಂದ್ಲು. ಅದ್ರಂಗೆ ನಾನು ಮಾಡಿದ್ರೆ ಅವ್ರು ಬೇಜಾರಾಗ್ತಾರೆ ಅಂದೆ. ಅವ್ರಿಗೆಲ್ಲ ನನಗಂದ್ಲು. ನಾನೇನು ಮಾಡಿದೆ, ಒಂದು 2 ದಿನ ಟೈಮ್ ಕೊಡಂದೆ. 2 ದಿನ ಟೈಮ್ ಕೊಟ್ಲು. ಹೋಗಿ ಅವನಿಗೆ ಭೇಟಿ ಆದೆ. ನಿಮ್ದು ಏನು ಬಿಸ್ನೆಸ್ ಅಂದೆ. ಅವನಿಂದ ನಂದು ಹೂವಿನ ಅಂಗಡಿ ಇದೆ. ಸಿಕ್ತ ಮಗನೇ, ನಂದು ಹೂವಿನ ಅಂಗಡಿ ಇದೆ, 8 ಗಂಟೆವರೆಗೂ ಎಷ್ಟಾಗುತ್ತೆ ಅಷ್ಟು ಹೂವು ಮಾಡ್ತೀನಿ, ಮಿಕ್ಕಿದ ಹೂವು ತಂದು ನನ್ನ ಹೆಂಡತಿಗೆ ಹಾಕ್ತೀನಿ. ನಾನು ಹೋಗಿ ನನ್ನ ಹೆಂಡತಿ ಹೇಳಿದೆ, ಅವನದು ಹೂವಿನ ಅಂಗಡಿ ಇದೆ, ಅವನು 8 ಗಂಟೆವರೆಗೂ ಎಷ್ಟಾಗುತ್ತೆ ಅಷ್ಟು ಮಾಡ್ತಾನೆ, ಉಳಿದು ತಂದು ಹೆಂಡತಿ ಮೇಲೆ ಹಾಕ್ತಾನೆ. ನಂದು ಕಾರ್ಪೊರೇಟ್ ಬಿಸ್ನೆಸ್ ಇದೆ, ಏನು ಮಾಡಲಿ ಅಂದು. ಅದಕ್ಕೆ ಅವತ್ತು ಮುಚ್ಚಿದ ಕಿಟಕಿ ನಮ್ಮನೆ ಇನ್ನೂ ತೆಗೆದಿಲ್ಲ ಅಂತ ಹೇಳಿ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಅನ್ನದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ವಿದ್ಯಾದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನೇತ್ರದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ರಕ್ತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಮತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ. ನಾವೆಲ್ಲರೂ ಇಲ್ಲಿ ಇಷ್ಟು ಸುಖವಾಗಿ ಜೀವನ ಮಾಡ್ತಿದ್ದೆ ಅಂದರೆ ಗಡಿಯಲ್ಲಿ ನಿಂತುಕೊಂಡು ವೀರ ಯೋಧರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ದಾನ ಮಾಡ್ತಾರೆ. ಈ ವೇದಿಕೆಯ ಮುಖಾಂತರ ಹೇಳೋದಿಷ್ಟೇ, 9 ತಿಂಗಳು ಹೊತ್ತು ಮುತ್ತಿಕ್ಕಿ ಸಾಕಿ ಸರಿದ ತಂದೆ ತಾಯಿಗಳನ್ನು ಮತ್ತು ಗುರುಗಳನ್ನು, ಅನ್ನ ಕೊಡುವ ರೈತನನ್ನು, ದೇಶ ಕಾಯುವ ಸೈನಿಕನನ್ನು ಯಾವತ್ತಿಗೂ ಕೈ ಜೋಡಿಸಿ ತಲೆಬಾಗಿಸಿ ಗೌರವಿಸೋಣ ಅಂತ ಹೇಳ್ತಾ, ಈ ಅವಕಾಶ ನೀಡಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಹೇಳ್ತಾ, ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ್ ದತ್ತಾತ್ರೇಯ ಮಹಾರಾಜ್ ಕಿ ಧನ್ಯವಾದಗಳು. ಮಾತಾಜಿಯವರಿಗೂ ಹಾಗೂ ಶ್ರೀಗಳಿಗೂ, ನಮ್ಮ ಗುರುಗಳಾದಂಥ ಗಂಗಾವತಿ ಪ್ರಾಣೇಶ್ವರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಂತಹ ಎಲ್ಲ ಹಿರಿಯರಿಗೆ, ತಾಯಂದರಿಗೆ ಬಸವರಾಜ ಮಾಮನಿ ಮಾಡೋ ನಮಸ್ಕಾರಗಳು. ತಾವೆಲ್ಲ ಚಪ್ಪಾಳೆ ತಟ್ಟಿದ್ರೆ ಬಹಳ ಸಂತೋಷ ಅನಿಸ್ತು ನನಗೆ. ವಿಶೇಷವಾಗಿ ಹೆಣ್ಮಕ್ಳು ಚಪ್ಪಾಳೆ ತಟ್ಲಕ್ಕ ಸಂಕೋಚ ಮಾಡ್ಕೋಬಾರ್ದು. ಗಂಡ್ಮಕ್ಳು ಕೂಡ ಮಾಡ್ಕೊಂಡು ಆ ಮತ್ತೆ ಬೇರೆ, ಹೆಣ್ಮಕ್ಳಿಗೆ ಹುಮ್ಮಸ್ಸು ಜಾಸ್ತಿ ಇರ್ಬೇಕು. ನಾನು ಯಾವಾಗಲೂ ಹೇಳ್ತೀನಿ, ನಾನು ಹೆಣ್ಮಕ್ಳಿಗೆ ಹುಮ್ಮಸ್ಸು ಜಾಸ್ತಿ ಬರ್ಬೇಕಾಗಿತ್ತ ಏನ್ ಮಾಡ್ಬೇಕ್ರಿ ಅಂತ ಕೇಳ್ತಾರೆ ಕೆಲವೊಂದು ಜನ. ಬಹಳ ಸಿಂಪಲ್ ಐತ್ರಿ ಒಂದು ವಿಧಾನ, ಅದು ಒಂದು ಯೋಗ. ಕಂಪಲ್ಸರಿ ಮಾಡ್ಲೇಬೇಕು. ಮನೆಯಾಗ ಮಾಡ್ಬೇಕಂತ ಫಂಕ್ಷನ್ ತಗೊಂಡು ಮಾಡ್ಬೇಕು. ನೀವು ಇದು ಬಂದಿರಿ ತಾಯಂದರೆಲ್ಲ, ನಾ ಹೇಳ್ದಂಗೆ ಮಾಡ್ರೆ ನಿಮ್ಗೆ ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರ್ತದೆ. ದಯವಿಟ್ಟು ಎಡಗೈಯನ್ನು ಮುಂದೆ ಮಾಡ್ಕೊಡ್ರಿ. ಎಡಗೈ ಮುಂದೆ ಮಾಡ್ಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡ್ಕೊಡ್ರಿ ನೀವು, ಅಂದ್ರೆ ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರ್ತದೆ. ಒಂದ್ಸಲ ಚಪ್ಪಾಳೆ ತಟ್ರಿ ನೋಡೋಣ. ಕಿಶೋರ್ ಸರ್ ಎಲ್ಲಿ ಕುಂತಾರೆ, ಇಲ್ಲಿ ಕುಂತಾರೆ, ನಿಮ್ಮ ಹೆಣ್ಮಕ್ಳು ನೋಡಿ ಜೋರ್ ಚಪ್ಪಾಳೆ ತಟ್ಲಿಕತ್ತಾರೆ ಇಲ್ಲಿ. ಎಸ್ ಸರ್. ನೀವು ಗಂಡಸರು ಕೂಡ ಅಷ್ಟೇ, ನೀವು ಎಡಗೈ ಮುಂದೆ ಮಾಡ್ಕೊಡ್ರಿ. ಮಾಡ್ಕೊಂಡು ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಸತ್ರು ಕಲ್ಪನೆ ಮಾಡ್ಕೋಬೇಡ್ರಿ. ನಿಮಗೆ ಯಾರು ಮದುವೆ ಮಾಡಿಸಿನಲ್ಲ ಬ್ರೋಕರ್, ಅವನ ಫೋಟೋ ಕಲ್ಪನೆ ಮಾಡ್ಕೊಡ್ರಿ. ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರ್ತದೆ ಅಂತ ಹೇಳ್ತಾ ಒಂದ್ಸಲ ಎರಡೂ ಕಡೆಯಿಂದ ಜೋರಾದ ಚಪ್ಪಾಳೆ ಇರಲಿ ಬಂದಿದೆ. ನಮ್ಮದು ನಾನಾಯ್ತು ನರಸಿಂಹೇಶ್ವರದಲ್ಲಿ ಪುಣ್ಯ ಅಂತ ನಾನು ಅನ್ಕೊಂತೀನಿ. ನಾನು ಗಂಗಾವತಿ ಪ್ರಾಣೇಶ್ವರ ಜೊತೆಯಲ್ಲಿ ಸದಾ ಇರುವುದರಿಂದ
ಗುರುಗಳ ಆಶೀರ್ವಾದದಿಂದ ಇವತ್ತು ಮಾತಾಜಿ ಅವರ ದರ್ಶನ ಆಯಿತು. ಈ ಒಂದು ಆಶ್ರಮದಲ್ಲಿ ಕಾರ್ಯಕ್ರಮ ಕೊಡುವಂಥದ್ದಾಯಿತು. ಬಹಳ ಸಂತೋಷ ಅನಿಸ್ತು. ಬಹಳ ಚೆನ್ನಾಗಿ ನಗುವಂತ ಆಡಿಯನ್ಸ್ ಇದ್ರಿ, ಅದು ಬಹಳ ಸಂತೋಷ ಅನಿಸ್ತು ನಿಜವಾಗಿ ಹೇಳ್ಬೇಕಾಯ್ತು. ಆಧ್ಯಾತ್ಮದಲ್ಲಿ ಹಾಸ್ಯ ಇವತ್ತು ಸಬ್ಜೆಕ್ಟ್ ಕೊಟ್ಟದ್ದು. ಕೋಡಿಮಠ ಸ್ವಾಮಿಗಳು ಮಾತು ಹೇಳಿದ್ರು ಒಂದ್ಸಲ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ, ನೀವು 3 ಜನ ಹಾಸ್ಯ ಕಲಾವಿದರಿದ್ರಲ್ಲ, ನೀವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಂಗಿಲ್ಲ ಅಂತಂದ್ರು. ನಮಗ್ ಗಾಬರಿ ಆಗ್ಬಿಡ್ತೀರಿ, ಏನ್ರಿ ಸ್ವಾಮಿಗಳು ಹಿಂಗೆ ಅಂದ್ರಲ್ಲ. ಏನಿಲ್ಲಪ್ಪ, ನೀವು ಎಲ್ಲಿರ್ತೀರಿ ಅದೇ ಜಾಗ ಸ್ವರ್ಗ ಆಗ್ತಾ ಅಂತ ಹೇಳಿದ್ರು ಅವ್ರು. ಅಷ್ಟ ತೊಂದರೆಗಳು ಕೂಡ ಅನುಭವಿಸ್ತೀರಿ ನೀವು. ಏನಪ್ಪಾ ಅಂತಂದ್ರ, ನೀವು ನಗಿಸ್ಬೇಕನ್ನೋ ಉದ್ದೇಶದಿಂದ ಊರು ತಿರುಗ್ತೀರಿ. ನಿಮ್ದು ಜೀವನ ಹೆಂಗಂತಂದ್ರೆ ಅಗರಬತ್ತಿ ಜೀವನ, ಊದಿನ ಕಡ್ಡಿ ಜೀವನ ನಿಮ್ದು. ಹೆಂಗಂತಂದ್ರ ತಮ್ಮನ್ನು ತಾವು ಸುಟ್ಕೊಂಡು ಸುಗಂಧ ಇನ್ನೊಬ್ಬರಿಗೆ ಹಬ್ಬಿಸ್ತದಲ್ಲ, ಅದ್ರಂಗೆ ನಿಮ್ಮ ಹೆಲ್ತ್ ಅದೆಲ್ಲ ಹೆಚ್ಚು ಕಡಿಮೆ ಮಾಡಿಕೊಂಡು ಇನ್ನೊಬ್ಬರು ನಗಿಸುವಂತ ಒಂದು ಕಾಯಕ ಮಾಡ್ತಾ ಇದ್ರಿ. ಖಂಡಿತವಾಗಿ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರೆ ಬಂಧುಗಳೇ. ನಿಜವಾಗಿ ಆಧ್ಯಾತ್ಮದಲ್ಲಿ ಏನಂತ ನಗೋದೆ ಒಂದು ಅದು ನಗೋದ್ರಿಂದ ಒಂದು ದೇವ್ರ ಪೂಜೆ ಮಾಡಿದಷ್ಟೇ ಸಮಯ ಅಂತ ಹೇಳ್ತಾರೆ. ನಿಜವಾಗಿ ಹೇಳ್ಬೇಕಾಗಿತ್ತಂದ್ರೆ ಮನುಷ್ಯ ತನ್ನನ್ನು ತಾನು ಮರ್ತು ಬಿಡ್ತಾನೆ ಅಂದ್ರೆ ಅದು ನಿಜವಾಗದ ಇರುವಂತ ಒಂದು ಆಧ್ಯಾತ್ಮ ಅಂತ ಕೆಲವೊಂದು ಜನ ಹೇಳ್ತಾರೆ. ಆಧ್ಯಾತ್ಮದಲ್ಲಿ ಹಾಸ್ಯ ಅಂತ ಹೇಳಿಕೊಟ್ಟಾಗ ನಿಮ್ಗೆ ಬಹಳ ಖಂಡಿತ. ಯಾಕಂತಂದ್ರೆ ಮನೆಗೆ ದೇವರ ಹೆಸರು ಮೇಲೆ ಜಗಳ ಆಡ್ತಿರ್ತೀರಿ. ಹೆಂಡತಿ ಗಂಡಗಂತ ನೀನ್ ನೋಡು ಶ್ರೀರಾಮಚಂದ್ರ ಇದ್ದಂಗೆ ಇರ್ಬೇಕು ಅಂತ ಗಂಡ ಅಂತಿರ್ತಾನ. ನಾವು ರಾಮಚಂದ್ರ ಯಾಕೆ ಅವರಪ್ಪ ಇದ್ದಂಗೆ ಇರ್ತೀನಿ ಅಂತಿರ್ತಾನ. ಅವರಪ್ಪ ದಶರಥ ಮಹಾರಾಜರು 3 ಜನ ಮಾಡ್ಕೊಂಡಿದ್ದ ನೋಡ್ರಿ, ಆತನಂಗೆ ಇರ್ತೀನಿ ಅಂತ ಅಂತಿರ್ತಾನ. ಈ ದೇವರ ಹೆಸರು ಮೇಲೆ ಜಗಳ ಆಗ್ತಿರ್ತಾರೆ ಕೆಲವೊಂದ್ಸಲ. ಗಂಡ ಹೆಂಡತಿ ನೋಡು ಬಹಳ ಜಗಳ ನಡೆದಿತ್ತು. ಗಂಡ್ಮಕ್ಳು ಬಹಳ ಹೆಣ್ಮಕ್ಳು ಮಾತುಗಳನ್ನು ಗಮನ ಇಟ್ಟು ಕೇಳ್ಬೇಕು. ನಾವು ಗಮನ ಇಟ್ಟು ಕೇಳಿದ್ವಿ. ಹೆಂಡತಿ ದರ ಹೇಳ್ಕೊಂಡ್ಬಂದು ದೇವ್ರ ಮುಂದೆ ನಿಲ್ಸಿದ್ಲು. ಗಂಡಿಗೆ ಹೇಳಿದ್ಲು ಏನಂತೇಳಿ, ನೋಡ ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗೆ ಕರ್ಕೊಳ್ಳಿ, ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗೆ ಕರ್ಕೊಳ್ಳಿ, ನಂದಿತ್ತಂದ್ರೆ ದೇವ್ರು ನನಗೆ ವಿಧಿವೇನಾಗಿ ಮಾಡ್ಲಿ ಅಂತ. ಅಂದ್ರೆ ಸಾಯದ ಗಂಡ ನೀರಿ. ಅದಕ್ಕೆ ಹೆಣ್ಮಕ್ಳ ಮಾತು ಗಮನ ಇಟ್ಟು ಕೇಳ್ಬೇಕನ್ನೋದು ನನ್ನ ಉದ್ದೇಶ ಅಷ್ಟೇ, ಮತ್ತೇನಿಲ್ಲ. ಬಹಳ ಜನ ಇಲ್ಲೆಲ್ಲ ಬಂದಿರಿ, ಹಬ್ಬಗಳೆಲ್ಲ ಬರ್ತಾವ ಬಂಧುಗಳೇ. ಹಬ್ಬಗಳು ನಾವೆಲ್ಲ ಆಧ್ಯಾತ್ಮ ಲೆಕ್ಕಕ್ಕೆ ಹಬ್ಬಗಳು ಮಾಡ್ತಿದ್ರಲ್ಲ, ದೇವರ ಹೆಸರುಗಳು ಕೂಡ ಆಧ್ಯಾತ್ಮ ಲೆಕ್ಕಕ್ಕಿದ್ದು. ಯಾಕಂದ್ರೆ ನೋಡ್ರಿ, ಭವಾನಿ ಅಂತ ಹೇಳಿರ್ತಿದ್ರು. ನನ್ನ ಹೆಸರು ಬಸವರಾಜ, ಬಸವಣ್ಣ ನೆನೆಸ್ಕೊಂಡು ಬಸವ, ನರಸಿಂಹ ದೇವ್ರ ನೆನೆಸ್ಕೊಂಡು ನರಸಿಂಹ ಜೋಶಿ ಅಂತ ಇಟ್ರು, ಆಂಜನೇಯ ದೇವ್ರ ನೆನೆಸ್ಕೊಂಡು ಪ್ರಾಣೇಶ್ವರ ಅಂತ ಇಟ್ರು. ಈಗೆಲ್ಲ ದತ್ತನ ಶ್ರೀ ಗುರುದತ್ತ ನೆನೆಸ್ಕೊಂಡು ಗುರುದತ್ತ ಅಂತ ಹೇಳ್ತಾರೆ, ವೆಂಕಟರಾಮನ್ ನೆನೆಸ್ಕೊಂಡು ಬಾಲಾಜಿ ಅಂತ ಇಡ್ತಾರೆ. ದೇವ್ರ ಹೆಸರು ಮೇಲೆ ಇದ್ದು ಹೆಣ್ಮಕ್ಳ ಹೆಸರು ಕೂಡ ಅಷ್ಟ. ಲಕ್ಷ್ಮಿ, ದೇವಿ, ಶ್ರೀದೇವಿ, ಭವಾನಿ, ಎಷ್ಟು ಚಂದ ಅನ್ಸ್ತಿತ್ತು. ಉದ್ದೇಶ ಏನಂತಂದ್ರ ದೇವ್ರ ನೆನೆಸ್ಕೊಂಡಂಗ ಆಗ್ಬೇಕು, ಮಕ್ಕಳ ಹೆಸರು ಕರೆದಂಗ ಆಗ್ಬೇಕು ಅಂತಂದು. ಈಗೆಲ್ಲ ಮಕ್ಕಳ ಹೆಸರು ಫ್ಯಾಷನ್ ಆಗಿಬಿಟ್ಟವ್ರು. ನಾನು ನಮ್ಮ ಗೆಳೆಯನ ಮನೆಗೆ ಹೋಗಿನ್ರಿ, ಹೋದ ತಕ್ಷಣ ಒಂದು ಹುಡುಗಿ ಎದುರು ಬಂತು ನನಗೆ. ಆ ಹುಡುಗಿ ಹೆಸರು ಕೇಳ್ಬೇಕನ್ನಿಸ್ತು. ಏನವಿ ನಿನ್ನ ಹೆಸರು ಅಂದೆ ನಾನು. ಅದಕ್ಕೆ ಆ ಹುಡುಗಿ ನಿಂದ ನಿಂದ ಹೆಸರೇನಂದೆ. ನಂದ ಅಂತ. ಹೌದು ತಾಯಿ ನಿಂದ, ನಾ ಮಂದಿಗೆ ಕೇಳಕತ್ತಿಲ್ಲ, ನಿಂದ ಕೇಳಕತ್ತ, ನಿಂದ ಹೆಸರೇನಂದೆ. ಮತ್ತ ಆ ಹುಡುಗಿ ನಂದ ಅಂತ. ಹೌದಮ್ಮ ನಿಂದ ಕೇಳಕತ್ತಿನಂದೆ. ಆ ಹುಡುಗಿ ತಾಯಿ ಬಂದ್ಲು, ಮಾಮನರ ನಮ್ಮ ಮಗಳ ಹೆಸರು ಫ್ಯಾಷನ್ ಅಂತ ಹೇಳಿ ನಂದ ಅಂತ ಇಟ್ಬಿಟ್ಟಿವ್ರಿ. ಏನ್ರಿ ಹೆಸರು ನಂದ ನಿಂದ ಏನ್ ಚಂದ ಅಂದೆ ನಾನು. ಇಲ್ಲ ಫ್ಯಾಷನ್ ಅಂತ ಹೇಳಿ ಇಟ್ಬಿಟ್ಟಿವಿ ಅಂತಂದ್ರೆ ಒಳಗೆ ಹೋಗಿ ಕೂತೆ. ಒಂದ್ ಚಿಕ್ಕ ಹುಡುಗ ಅಡಿಗೆ ಮನೆಗಳಿಂದ ಏನೋ ತಗೊಂಡ್ ಬಂತು. ಅದ ಟೈಮ್ನಾಗ ಕರೆಂಟ್ ಹೋಗ್ಬಿಡ್ತು. ಏನ್ ತಂದಿವೋ ಪಾಪ ಒಂದಿ ಚಕ್ಲಿ ತಂದಿನ್ರಿ ಅಂಕಲ್ ನಿಮ್ ತಿನ್ಲಿಕ್ಕೆ ಅಂತಂದ. ಕೊಡು ಅಂತಂದು ಇಸ್ಕೊಂಡು ತಿನ್ಲಕ್ಕೆ ತಿನ್ರಿ. ಬಾಯಿ ವಿಷ ಅನ್ಸಕತ್ತಿತ್ತು. ಚಕ್ಲಿ ಅಂತ ವಿಷ ಆಗ್ಯಾವಲ್ಲ ಅಂತ ಅನ್ಕೊಂಡೆ. ಅಷ್ಟು ತಿಂದು ಬಿಟ್ಟೆ. ತಿಂದು ನೀರು ಕುಡ್ಲಕತ್ತಿದ್ದೆ. ಅಡಿಗೆ ಮನೆಯಿಂದ ಅವ್ರ ತಾಯಿ ಓಡ್ಕೊಂಡು ಬಂದು ಕೇಳಿದ್ಲು ಏನಂತೇಳಿ, ಏ ಪಾಪ ಇಲ್ಲಿ ಸೊಳ್ಳಿ ಬತ್ತಿಟ್ಟಿದ್ಮೇಲೆ ಎಲ್ಲಿ ಇಟ್ಟೆ ಅಂತಂದ್ರು. ಅದಕ್ಕೆ ಸೊಳ್ಳಿ ಬತ್ತಿ ತಿಳಿಸ್ಬಿಟ್ಟದ್ರ ಹುಡುಗ. ಮಾಮನಿ ಅಂಕಲ್ ತಿಂದ್ಬಿಟ್ಟ. ಮಾಮನವ್ರ ಬುದ್ಧಿ ಐತೇನ್ರಿ ನಿಮ್ಗೆ, ಸೊಳ್ಳಿ ಬತ್ತಿ ತಿಂತಿರಲ್ಲ ಅಂತಂದ್ರು. ಇಲ್ರಿ ನಮ್ಗೆ ಗೊತ್ತಾಗ್ಲಿಲ್ಲ, ಕರೆಂಟ್ ಹೋಗಿತ್ತು ಅಂತಂದೆ. ಇರ್ಲಿ ಬಿಡ್ರಿ, ಹಸಿವು ಭಾಳ ಆದಂಗೆ ಕಾಣಿಸ್ತದ, ಇನ್ನೊಂದು ತರ ಟಿಫನ್ ಮಾಡಿ ಕಳಿಸ್ತೀನಿ ಅಂದ್ಲು. ಏನಮ್ಮ ಅಂದೆ. ಉಪ್ಪಿಟ್ಟು ಅಂದ್ಲು. ಬಣ್ಣ ಹೆಂಗೈತೆ ಅಂದ್ರೆ ಇಲ್ಲ ಸೇಮ್ ಉಪ್ಪಿಟ್ಟಿದ್ದಂಗೆ ಐತಿ, ಏನ್ ಚಿಂತೆ ಮಾಡ್ಲಕ್ ಹೋಗ್ಬಿಡ್ರಿ. ಅದ ಹೋಗಿ ಉಪ್ಪಿಟ್ಟು ತೊಗೊಂಡ್ಬಂತ ಹುಡುಗ. ಒಂದು ತುತ್ತು ಬಾಯಾಗಿ ಇಟ್ಕೊಳ್ಳೋಕ್ಕಿಂತ ಮುಂಚೆ ಆ ಹುಡುಗನ ಹೆಸರು ಕೇಳ್ಬೇಕನ್ನಿಸ್ತು. ಪಾಪು ಏನಪ್ಪಾ ನಿನ್ನ ಹೆಸರು ಅಂತೆ ನಾನು. ಅದಕ್ಕೆ ಆ ಹುಡುಗ ನೀ ತಿನ್ನಂದ. ತಿಂತಿನಿಲ್ಲ ಬಿಡಂಗಿಲ್ಲ, ನಿನ್ನ ಹೆಸರು ಏನಂದೆ. ನೀ ತಿನ್ನಂದ. ತಿಂತೀನಿ ಬಿಡಂಗಿಲ್ಲ ಅಂತ ಸೊಳ್ಳೆ ಬೆತ್ತಿನ ಬಿಟ್ಟಿಲ್ಲ ಮಗ ನಾನು. ಇದು ಸತ್ರು ಬಿಡಂಗಿಲ್ಲ, ನಿನ್ನ ಹೆಸರೇನಂದ. ನೀತಿನ ಅಂಕಲ್ ಅಂತಂದ. ಮತ್ತೆ ಹುಡುಗನ ತಾಯಿಂದ ನನ್ನ ಮಗನ ಹೆಸರು ನೀತಿನ ಅಂತ ಇಟ್ಟಿವ್ರಿ. ಏನ್ರಿ ಹೆಸರು ನೀ ತಿನ್ನು ನಾ ತಿನ್ನು ಏನ್ ಚಂದ ಅನಿಸ್ತದ ಅಂತಂದೆ. ಇಲ್ಲ ಫ್ಯಾಷನ್ ಅಂತ ಇಟ್ಟು ಬಿಟ್ಟಿವಿ ಅಂತಂದ್ರು. ಸುಮ್ಮನಾದೆ. ಇನ್ನೇನು ಉಪ್ಪಿಟ್ಟು ಬಾಯಿಗೆ ಇಟ್ಕೊಳ್ಬೇಕಂತಂದು ಬಾಯಿಗೆ ಇಟ್ಕೊಳಕತ್ತಿದ್ದೆ. ಅಲ್ಲೊಂದು ಬೆಕ್ಕ ಇತ್ತು. ಬೆಕ್ಕ ನನ್ನ ಮೇಲೆ ಜಿಗಿದು ಬಿಡ್ತೀರಿ. ಜಿಗಿದ ತಕ್ಷಣ ನಾನು ಬೆಕ್ಕು ಉಡಿಸ್ಬೇಕನ್ನೋ ಲೆಕ್ಕಕ್ಕೆ ಹುಷಾ ಅಂದೆ ನಾನು. ಇನ್ನೊಂದು ಹುಡುಗಿ ಎದ್ದು ನಿಂತು ಮಾಮನ ಅಂಕಲ್ ಕರೆದ್ರ
ಇಲ್ಲೆಲ್ಲ ನೀನು ಮಾತಾಡಿಸಿಲ್ಲ ಅಂದೆ ನಾನು. ಉಷಾ ಅಂದ್ರೆ ಏನು? ಇವತ್ತಾಗಿ ನಿನ್ನ ಹೆಸರು ಉಷಾ ಅದ ನಂದೆ. ಹೌದ್ರಿ ಅಂಕಲ್, ನನ್ನ ಹೆಸರು ಉಷಾ ಅದಿಲ್ಲ. ಆ ಹುಡುಗಿ ಅಪ್ಪಗೆ ಹೇಳಿದೆ, ಲೇ ಇನ್ನೊಂದು ಗಂಡು ಬಿಡ್ತಂದಕ್ಕೆ ಆಚಾ ಅಂತಿಲ್ಲ ಆ ಕಡೆ, ನಾಯಿಗೆ ಬೆಕ್ಕಿಗೆ ಒಮ್ಮಲಿಗೆ ಓಡಿಸಿದಂಗೆ ಆಗ್ತ ಅಂತ ಹೇಳಿದೆ ಬಂಧುಗಳೇ. ಆಧ್ಯಾತ್ಮ ಲೆಕ್ಕಕ್ಕೆ ಇರುವಂತ ಹೆಸರುಗಳು ಬೇರೆ, ಈಗ ಫ್ಯಾಷನ್ ಏನಂತ ಇಟ್ಕೊಂಡಿವಲ್ಲ ಬಂಧುಗಳೇ, ಆ ಹೆಸರುಗಳು ಬೇರೆ ಆಗ್ತವೆ ಬಂಧುಗಳೇ. ಅದರಲ್ಲಿ ಒಂದು ಏನೋ ಕರಿಯಾದ ಒಂದು ಈಗ ನೋಡ್ರಿ, ಬಹಳ ಜನ ನಿಮ್ಮ ವಾಟ್ಸಪ್ ಅಲ್ಲಿ ಕೂಡ ಬಂದಿದೆ, ವಿಠಲ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಕೇಳಿದ್ವಿ ನಾವು. ವಿಠಲ ಅಂತ ವಿಠಲ, ಅದೇ ಮಗನ ಹೆಸರು ಪ್ರಾಣೇಶ್ವರ, ಮಗನ ಹೆಸರು ವಿಠಲ ವಿಠಲ ಅಂತಾರೆ. ಎಷ್ಟು ಚಂದ ಅನ್ಸ್ತದೆ ನೋಡ್ರಿ. ಆಧ್ಯಾತ್ಮ ಎಲ್ಲದಕ್ಕೂ ಒಂದು ಒಳ್ಳೇದು ಬಂಧುಗಳೇ. ಅದ್ರ ವಿಜ್ಞಾನದ ಒಂದು ಥೆರಪಿ ಅದು. ಆ ಥರದ ಒಂದು ಹೆಸರುಗಳು ಇಟ್ಟದ್ರಿಂದ ಬಹಳ ಚೆನ್ನಾಗಿತ್ತು. ಈ ಫ್ಯಾಷನ್ ಅಂತೇಳಿ ಎಲ್ಲ ಹೆಚ್ಚು ಕಡಿಮೆ ಆಗಿದೆ ಬಂಧುಗಳೇ. ದೇವ್ರನ್ನ ನೆನೆಸ್ಕೊಳ್ಳೋಂಗಿಲ್ಲ, ಇವೆಲ್ಲ ಹೆಚ್ಚು ಕಡಿಮೆ ಆಗಿಬಿಟ್ಟಾವ ಬಂಧುಗಳೇ. ಕೆಲವೊಂದು ಜನ ಭಕ್ತರು ಹೆಂಗಿರ್ತಾರೆ, ದೇವ್ರಿಗೆ ಬೈತಾರೆ. ಒಬ್ಬ ಚಪ್ಪಲಿ ಕಳ್ಕೊಂಡಿದ್ದಂತ ಗುಡಿಗೋದ, ದೇವ್ರ ಬೇಲಾಗತ್ತೆ. ಎಂತ ದೇವ್ರತ್ತೆ? ಚಪ್ಪಲಿ ಕಳ್ಕೊಂಡೆ ನಾನು, ಚಪ್ಪಲಿ ಕಾಪಾಡೋದಾಗಿಲ್ಲ ದೇವ್ರಿಗಿಂತ. ಒಬ್ಬ ಅನ್ನಂತ, ಇಲ್ಲಿ ಒಮ್ಮಂದ ಅನ್ನಕ್ ಹೋಗ್ಬೇಡ, ದೇವ್ರ ಮುಂದೆ ಹೋಗಿ ಅನ್ನಂತ ಒಳಗೆ ಹೋದವ, ಒಳಗೆ ಹೋಗಿ ವಾಪಸ್ ಬಂದ. ದೇವ್ರ ಮುಂದೆ ಹೋಗೇನು ಏನ್ ಪ್ರಯೋಜನ ಇಲ್ಲ. ಯಾಕೆ? ಆತನ ಕಾಲಾಗ ಚಪ್ಪಲಿ ಇದ್ದಿಲ್ಲ, ಆತನ ಯಾರು ಹಾಕೊಂಡು ಹೋಗಾರ ಅನ್ನಂತ. ಈ ತರ ಭಕ್ತರು ಇರ್ತಾರೆ ಬಂದ್ರೆ. ಭಕ್ತರು ಹೆಂಗಿರ್ತಾರೆ ಅಂತಂದ್ರ ದೇವರಿಗೆ ಆಮರ್ಸ್ತಾರೆ. ಕೆಲವೊಂದು ಜನ ಸಮುದ್ರದಾಗ ಹೋಗ್ಲಿಕ್ಕತ್ತಿದ್ದ, ಒಮ್ಮದೊಮ್ಮನೆ ಚಂಡಮಾರುತ ಬಂತು, ನೀರಾಗ ಬಿದ್ದುಬಿಟ್ಟ. ದೇವರೇ ನನಗೆ ಉಳಿಸಿದೆ ಅಂತಂದ್ರೆ, ನಾನು ಜೀವ ಉಳಿಸಿದೆ ಅಂದ್ರೆ 21 kg ಲಡ್ಡು ಅನ್ಸುತ್ತೆ ಬಡವರಿಗೆ ಅಂತಂದಂತ. ದೊಡ್ಡ ಗಾಳಿ ಬಂದು ಬೀಸ್ಬಿಡ್ತು, ದಡಕ್ ಬಂದು ಬಿದ್ಬಿಟ್ಟ. ಬಿದ್ದ ತಕ್ಷಣ ಸೇಫ್ ಆದ ನೋಡ್ರಿ. ಯಾವ ಲಡ್ಡು ಏನು ಉಡಗಂಟಿಸಿ ಏನಂತಂದ ಅಂದ ತಕ್ಷಣ ಮತ್ತೆ ಇನ್ನೊಂದ್ಸಲ ಗಾಳಿ ಬಂತು, ಮತ್ತೆ ಸಮುದ್ರ ಬಂದ್ಬಿಟ್ಟ. ದೇವ್ರ ಏನಪ್ಪ ನೀನು, ಯಾವ ಲಡ್ಡು ಏನಂತ ತಪ್ಪು ಕೊಡಿನಿ, ಬೂಂದಿ ಲಡ್ಡ? ಯಾವ ಲಡ್ಡು ನಿನಗೆ ಕೇಸರಿ ಭಾತ್ ಬೇಕಾ? ಈ ತರ ಸ್ವೀಟ್ನಾಗ ಯಾವ್ದು ಬೇಕಂತ ಕೇಳಿ ನೀವು ತಪ್ಪು ತಗೊಂಡ್ಬಿಟ್ಟಲ್ಪ. ಸಣ್ಣ ಸಣ್ಣ ಮಾತಿಗೆ ತಪ್ಪು ತಗೋಬಾರ್ದಪ್ಪ ದೇವ್ರ ಅನ್ನಂತ. ದೇವ್ರಿಗೆ ಕನ್ವಿನ್ಸ್ ಮಾಡುವಂತ ಒಂದು ಪ್ರಯತ್ನ ಮಾಡಿದಂತ ಬಂಧುಗಳೇ. ಬಹಳ ವಿಚಿತ್ರವಾದಂತ ಘಟನೆಗಳು. ಆಧ್ಯಾತ್ಮ ಲೋಕಕ್ಕೆ ಹೋಗ್ಲಿಕ್ಕೆ ಒಂದು ಸಣ್ಣ ಎಳಿ ಸಾಕಂತ ಬಂಧುಗಳೇ. ಒಂದು ಘಟನೆಗಳು ಹೆಚ್ಚು ಕಡಿಮೆ ಮಾಡಿಬಿಡ್ತಾವಂತ. 4 ಹುಡುಗರು ರಾಜನ್ ತೋಟದ ಕಳು ಮಾಡ್ಲಿಕ್ಕೆ ಹೋದ್ರಂತ. ಹೋದಂತ ಸಂದರ್ಭದಲ್ಲಿ ಅವರಿಗೆ ಹಣ್ಣುಗಳು ಬೇಕಾಗ್ಯವ್ರು. ರಾಜನ್ ಸೈನಿಕರು ಕಾಯ್ಲಿಕ್ಕಿತ್ತು ತೋಟ ಕಾಯುವಂತ ಸಂದರ್ಭದಲ್ಲಿ ಸೈನಿಕರಿಗೆ ಗೊತ್ತಾಯ್ತು ಯಾವುದೋ 4 ಹುಡುಗರು ಹಣ್ಣು ಕಳತನ ಮಾಡ್ಲಿಕ್ಕೆ ಬಂದು ಅಂತಂದು. 4 ಜನ ದುಂಬಲ್ ಬಿದ್ಬಿಟ್ಟ ಸೈನಿಕರೆಲ್ಲ. ಒಂದು ಹುಡುಗನಿಗೆ ಓಡೋದಾಗ್ಲಿಲ್ಲ. ಅವ ಏನ್ ಮಾಡಿದ, ಒಂದು ಐಡಿಯಾ ಮಾಡಿದವ, ಎಲ್ಲ ಬಟ್ಟೆ ಬಿಚ್ಚಿ ತಪಸ್ಸಿ ಕುಂತ್ಬಿಟ್ಟ. ಸೈನಿಕರು ನೋಡಿದ್ರು, ಬಂದು ನೋಡಿದ್ರು, ನಮಸ್ಕಾರ ಮಾಡಿ, ಸಣ್ಣ ವಯಸ್ಸಿನಾಗ ಸನ್ಯಾಸಿ ಆಗಿನಿತ್ತ. ಸಾಮಾನ್ಯ ಎಲ್ಲ ತಿಳ್ಕೊಂಡು ಮಂತ್ರಿಗೆ ಹೋಗಿ ಹೇಳಿದ್ರಂತ, ಮಂತ್ರಿಗಳ ನಮ್ಮ ತೋಟದಾಗ ಒಬ್ರು ಸನ್ಯಾಸಿ ಆಗಿ ಕುಂತಾರ, ತಪಸ್ ಮಾಡ್ಲಾಕತ್ತಾರ. ಸನ್ಯಾಸಿಗಳು ಅಂದ್ರೆ ಸಾಮಾನ್ಯಲ್ಲೂ, ಅವ್ರಿಗೆ ಹಂಗ ಕಳಿಸ್ಬೇಡ್ರಿ, ಹಣ್ಣು ಕೊಟ್ಟು ಕಳ್ಸಂದ್ರ ಅಂತ. ಅವ ಹಣ್ಣು ಕೈ ಮಾಡಕ್ ಅವ್ ಬಂದನ್ರಿ, ಹಂಗ ಕಳಿಸ್ಬೇಡ್ರಿ, ಹಣ್ಣು ಕೊಟ್ಟು ಕಳ್ಸ್ರಂದ್ರ ಅಂತ. ಈ ವಿಷಯ ರಾಜನಿಗೆ ಗೊತ್ತಾಯ್ತು. ರಾಜರೇ ಹಿಂಗ ನಮ್ಮ ತೋಟದಾಗ ಹಿಂಗ ತಪಸ್ ಮಾಡ್ಲಕ್ ಕುಂತಾನ. ರಾಜ ಬಂದಂತ, ಇವ್ರಿಗೆ ಸಾಮಾನ್ಯ ಅಲ್ಲ, ಬಹಳ ದೊಡ್ಡವ್ರ ಅದಾರ, ಇವ್ರಿಗೆ ಹಂಗ ಕಳಿಸ್ಬೇಡ್ರಿ, ವಜ್ರ ವೈಡೂರ ಕೊಟ್ಟು ಕಳ್ಸ್ರಂದ್ರಂತ. ಇದೆಲ್ಲ ಕೇಳ್ಕೊಂಡ ಅಂತ ವ್ಯಕ್ತಿ ಅವನಂತ ಒಬ್ಬ ಕಪಟ ಸನ್ಯಾಸಿಯ ವೇಷಕ್ಕೆ ಇಷ್ಟು ಮಹತ್ವದಂತಂದ್ರೆ ನಿಜವಾದಂತ ಸನ್ಯಾಸಿ ಅದು ಇನ್ನೆಂತ ಮಹತ್ವ ಇರೋದಂತ ಹೇಳಿ ಸನ್ಯಾಸಿ ಆಗ್ಬಿಟ್ಟಂತ ಬಂದ್ಬಿಟ್ಟು. ಎಂತ ಅದ್ಭುತವಾದಂತ ಕತೆ. ಒಬ್ಬನು ಕೇಳಿದ್ನಂತ, ಏನಂತೇಳಿ ಒಬ್ಬ ಗುರುಗಳು ಬಂದು ನಿಂತಿದ್ರು, ರಾಜ ಮೇಲೆ ಕೂತಿದ್ದ. ಏನಂತ ಕೇಳಿದ, ದೇವರು ಹೆಂಗ್ ಕಾಣ್ತಾನ, ಎಲ್ಲಿ ತನಕ ನೋಡ್ತಾನ, ದೇವರು ಹೆಂಗ್ ಕಾಣ್ತಾನ, ಎಲ್ಲಿ ತನಕ ನೋಡ್ತಾನ, ಮತ್ತು ಆತನ ಲೀಲೆಗಳು ಏನು ಮಾಡ್ತಾನ, ಹೆಂಗ್ ಕಾಣ್ತಾನೆ, ಎಲ್ಲಿ ತನಕ ನೋಡ್ತಾನೆ, ಏನು ಮಾಡ್ತಾನ, ಅದು ನನಗೆ ತಿಳಿಸ್ಕೊಡ್ಬೇಕು ಗುರುಗಳನ್ನ. ಒಂದು ಹಾಲು ತಗೊಂಬ ಅಂತಂದಂತ, ಗ್ಲಾಸ್ನಾಗ ಹಾಲು ತಗೊಂಬಂತ. ಹಾಲಿನ ಕೈ ಹಾಕಿ ಅನ್ನಂತ ಗುರು. ಏನಂತೇಳಿ, ಇದ್ರಲ್ಲಿ ತುಪ್ಪ ಎಲ್ಲಿದೆ ಅನ್ನಂತ. ತುಪ್ಪ ಆಗ್ಬೇಕಾಗಿತ್ತಂದ್ರೆ ಗುರುಗಳೇ ಮೊಸರು ಆಗ್ಬೇಕು, ಮಜ್ಜಿಗೆ ಮಾಡ್ಬೇಕು, ಆಮೇಲೆ ತುಪ್ಪ ಸಿಗ್ತದೆ ಅನ್ನಂತ. ಅಂದ ತಕ್ಷಣ ಗುರು ಅನ್ನಂತ, ದೇವ್ರು ಕಾಣಬೇಕಾಗಿತ್ತಂದ್ರೆ ತಪಸ್ಸು ಧ್ಯಾನ ಮಾಡ್ಬೇಕು, ಅವಾಗ ದೇವ್ರು ಕಾಣ್ತಾನ, ಅಲ್ಲಿ ತನಕ ಕಾಣಂಗಿಲ್ಲ ಅಂತ ತಿಳಿದಂತ. ಇದು ಮೊದಲನೇ ಉತ್ತರ. ಎಲ್ಲಿ ತನಕ ನೋಡ್ತಾನೆ ಅಂತ ಕೇಳಿದಂತ. ನೋಡ್ತಾ ಹಿಂಗಂದ್ರ ಒಂದು ಮೇಣದ ವ್ಯಕ್ತಿ ಒಂದು ದೀಪ ತಂದು ಹಚ್ಚಂತ, ಸುತ್ತ ಬೆಳಕು ಬಂತಂತ. ಈ ದೀಪ ಎಲ್ಲಿ ತನಕ ಕಾಣಿಸ್ತದೆ, ಸುತ್ತಲೂ ಕಾಣಿಸ್ತದ. ದೇವರು ಹಂಗ ಎಲ್ಲ ಕಡೆಗೆ ನೋಡ್ತಾನ. ಇದು ನೆನಪಿನಲ್ಲಿ ಇಟ್ಕೊಳ್ರಿ. ಈ ದೇವ್ರು ಏನು ಮಾಡ್ತಾನ ಅಂತ ಕೇಳಿದಂತ ಕೊನೆ. ಅಂದ ತಕ್ಷಣ ರಾಜನ್ನಂತ, ಗುರು ಅನ್ನಂತ, ಏನಂತೇಳಿ, ರಾಜರೇ ನೀವು ಈ ಮಾತು ನನಗ ಶಿಷ್ಯನಾಗಿ ಕೇಳಕತ್ತೀಯೋ ಗುರುವಾಗಿ ಕೇಳಕತ್ತಂತ. ಇಲ್ಲ ಗುರುಗಳೇ, ನಾನು ಶಿಷ್ಯನಾಗಿ ಕೇಳಕತ್ತೀನಿ. ಗುರು ಎಲ್ಲಿರ್ಬೇಕು, ಶಿಷ್ಯ ಎಲ್ಲಿರ್ಬೇಕು? ಗುರು ಮ್ಯಾಲ್ ಕೊಡ್ಬೇಕು, ಶಿಷ್ಯ ಕೆಳಗಿರ್ಬೇಕನ್ನಂತ.
ಅಂದ ತಕ್ಷಣ ಗುರುಗಳನ್ನ ಮ್ಯಾಲ್ ಕರ್ಕೊಂಡು ಕೂಡಿಸಿದಂತ ಶಿಷ್ಯ ಕೆಳಗ್ ಬನ್ನಿ ಅಂತ ನೋಡಿದ್ನಂತ. ಅದಕ್ಕೆ ಗುರು ಹೇಳಿದ್ನಂತ, ಒಂದು ಕ್ಷಣದಾಗ ನಾ ಸಾಮಾನ್ಯ ಮನುಷ್ಯ ಇದ್ದ ರಾಜನನ್ನಾಗಿ ಮಾಡಿದ, ನೀನು ರಾಜ ಇದ್ದವನಿಗೆ ಸಾಮಾನ್ಯ ಮನುಷ್ಯನನ್ನಾಗಿ ಮಾಡಿದ. ಇದು ದೇವರ ಪವಾಡ. ಏನು ಮಾಡ್ತಾನೆ ಅಂತ ಕೇಳಿದಲ್ಲ, ಇದು ಎಲ್ಲ ವ್ಯತ್ಯಾಸಗಳು ಮಾಡ್ತಾನ. ಎಂತ ಅದ್ಭುತವಾದಂತ ಕಥೆಗಳು ಇದ್ದಾವೆ ಬಂಧುಗಳು. ನಿಜವಾಗಿ ಹೇಳ್ಬೇಕಾಗಿತ್ತಂದ್ರೆ ಬಹಳ ಚಂದ ಕೆಲವೊಂದು ಘಟನೆಗಳು ನಡೀತಾವ. ಏನಪ್ಪ ಅಂತಂದ್ರೆ ದೇವರ ಹೆಸರ ಮೇಲೆ ನೋಡ್ರಿ, ರಾವಣ ಸುಡ್ತತ್ತ ದಸರಾ ಹಬ್ಬದ ಟೈಮ್ನಾಗ. ರಾವಣ ಪ್ರತ್ಯಕ್ಷ ಆಗಿ ಬಿಡದ್ ಪ್ರತ್ಯಕ್ಷ ಆಗಿ, ನನಗೆ ಯಾಕೆ ಸುಡ್ತಾರೋ, ನಾ ತಗೊಂಡೋದು ನಿಮ್ಮ ಹೇಳ್ತೀನಲ್ಲ, ರಾಮಚಂದ್ರ ಹೇಳ್ತೀನಿ, ನನಗೆ ಯಾಕೆ ಸುಡ್ಲಕತ್ತೀರಿ? ಅದಕ್ಕೆ ಮುಂದೆ ಬಂದಂತ ನಮ್ಮ ಹೆಂಡ್ತಿ ತೊಗೊಂಡಿಲ್ಲ ಅಂತ ಹೇಳಿ ಸುಡ್ಲಕತ್ತೀವಿ ಅನ್ನಂತ. ಅವನೇ ನೋಡ್ರಿ ಎಷ್ಟು ಸಿಟ್ಟೈತಿ. ಎಂತ ಅದ್ಭುತವಾದಂತ ಘಟನೆಗಳು ಸಿಗ್ತಾವೆ ಬಂಧುಗಳೇ. ದಸರಾ ಹಬ್ಬದ ಟೈಮ್ನಾಗ ವಿಶೇಷವಾಗಿ ನೋಡ್ರಿ, ಆಧ್ಯಾತ್ಮದಲ್ಲಿ ಮುಳಬೇಕು ನಾವು. 9 ದಿವಸ ಪೂಜೆ ಪುನಸ್ಕಾರಗಳು ಮಾಡ್ಬೇಕು. ಈ ಮೊಬೈಲ್ಗಳು ಬಂದ್ಮೇಲೆ ಯಾವ ಪೂಜೆ ಇಲ್ಲ ಪುನಸ್ಕಾರ ಇಲ್ರಿ. 9 ದಿವಸ ನವರಾತ್ರಿ ದಿವಸ ಟೈಮ್ನಾಗ 9 ಸೀರೆ ಉಟ್ಕೊಂಡ್ರೆ ಫೋಟೋ ತೆಗಿಸ್ಕೊಂಡ್ರ ನನ್ನ ಮಕ್ಕಳು. 9 ಸೀರೆ ಉಟ್ಕೊಂಡ್ರೆ ಫೋಟೋ ತೆಗಿಸ್ಕೊಂಡ್ರ. ಎಲ್ಲ ಮಂದಿ ಸ್ಟೇಟಸ್ ಇಡ್ತಾರೆ. ಅವ್ರು ಹೆಣ್ಮಕ್ಳು ಫೋಟೋ ನೋಡ್ಬೇಕು, ಸ್ಟೇಟಸ್ ಅವೇ 9 ಸೀರೆ 9 ಕಲರ್ ತೊಗೊಂಡಿರ್ತಾರೆ. 10ನೇ ದಿವಸ ಗಂಡ ನಡೆ ಬರ್ ನೋಡ್ರಿ ಏನಾಗಿರ್ತದೆ. ಅದು ಡ್ರಾಯರ್ ಬನ್ನಿ ಮೇಲೆ ಎತ್ಕೊಂಡು ಫೋಟೋ ತೆಗಿಸ್ಕೊಂಡಿರ್ತದೆ. ಇವ್ರು ಸೀರೆ ಕೊಡಿಸಿ ನನ್ನ ಹಣೆ ಬರ ಹಿಂಗಾಗ್ಯದ ಅಂತ ಹೇಳಿರ್ತಿರ್ತದೆ ಪಾಪ. ಮೊಬೈಲ್ ಬಂದ್ಮೇಲೆ ಎಲ್ಲ ಆಧ್ಯಾತ್ಮ ಎಲ್ಲ ದೂರ ಬಿಟ್ಟಿವಿ ಬಂದ್ಗಳೇ. ಮೊಬೈಲ್ ಬಂದ್ಮೇಲೆ ಎಲ್ಲವನ್ನೂ ಮರ್ತಿದ್ವಿ. ನಿಜವಾಗಬೇಕು ಸಂಬಂಧಗಳಿಗೆ ಬೆಲೆ ಇಲ್ಲದಂಗೆ ಆಗಿದೆ. ಸಂಪತ್ತಿನಿಂದ ಹೋಗ್ತಾ ಇದೀವಿ ಅಂತೇಳಿ ನಮ್ಮ ಮಂಜುನಾಥ್ ಸರ್ ಹೇಳ್ತಾ ಇದ್ರು. ಸಂಪತ್ತಿಗೆ ಬೆಲೆ ಕೊಡ್ತಾ ಇದೀವಿ, ಸಂಬಂಧಗಳಿಗೆಲ್ಲ. ಆದ್ರೆ ನಾವು ತಿಳ್ಕೋಬೇಕಾದ ವಿಷಯ ಏನಂತಂದ್ರೆ ಸಂಬಂಧಗಳು ನಮ್ಮ ಸಂಪತ್ತು ಅನ್ನೋದು ನಾವು ಮರ್ತಿದ್ದೀವಿ ಅಂತೇಳಿ ಹೇಳ್ತಾರೆ ಬಂಧುಗಳೇ. ಎಂತ ಒಂದು ಅದ್ಭುತವಾದಂತ ಮಾತು. ಪ್ರೀತಿ, ವಿಶ್ವಾಸ, ದೇವರಲ್ಲಿ ಭಕ್ತಿ ಇವೆಲ್ಲ ಕಾರಣವಾಗಿದೆ ಬಂಧುಗಳೇ. ಒಂದು ಕ್ಷಣ ಮನುಷ್ಯ ಧ್ಯಾನದಲ್ಲಿ ಹೋದಾಗ, ದೇವ್ರ ಗುಡಿಗೆ ಹೋದಾಗ ಎಲ್ಲ ನೋಡ್ರಿ, ಈಗ ಎಲ್ಲ ದೇವ್ರ ಗುಡಿಗೆ ಹೋದಾಗ ಕೂಡ ನಾವು ಏನ್ ಮಾಡ್ಲಕತ್ತೀವಿ, ಫೋಟೋಗಳಿಗೆ ಮುಗಿ ಬೀಳಕತ್ತೀವಿ. ದೇವ್ರ ಮುಂದೆ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡು, ಅವ್ರ ಮುಂದೆನೆ ಈಗ ಸಿನಿಮಾ ಶೂಟಿಂಗ್ ನೋಡ್ತಾವ್ರು ನೋಡಿ, ದೇವ್ರ ಮುಂದೆನೆ ಅಲ್ಲಿ ಹೋಗಿ ಹಾಡಂತ ಜುಮ್ ಜುಮ್ಮಾಯ ದೇವ್ರ ಮುಂದೆ ನಿಂತ್ಕೊಂಡು. ಈ ತರ ಕಲ್ಪನೆಗಳಾಗಿಬಿಟ್ಟಿದ ಬಂಧುಗಳೇ. ಆಧ್ಯಾತ್ಮ ಕೇಂದ್ರ ಆಧ್ಯಾತ್ಮಕ್ಕೆ ಮೀಸಲಾಗಿರ್ಬೇಕು, ಬೇರೆ ವಿಷಯಕ್ಕೆಲ್ಲ ಅಂತ ಒಂದು ಮಾತು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ. ಒಂದೊಂದು ಘಟನೆಗಳು ಹೆಚ್ಚು ಕಡಿಮೆ ನೋಡ್ರಿ ಬಂಧುಗಳೇ. ಏನಪ್ಪ ಅಂತಂದ್ರೆ ಒಂದು ಘಟನೆ ಹೇಳಕ್ ಇಷ್ಟಪಡ್ತೀವಿ ನಿಮ್ಗ. ಈಗ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ತಾ ಇಲ್ಲ ಅಂತೇಳಿ ಬಹಳ ಜನ ಅಂತೀವಿ ನಾವು. ನಿಜವಾಗಿ ಸಂಸ್ಕಾರ ಕೊಡ್ತಾ ಇಲ್ಲ ಅಂತ ಅನಿಸ್ತದೆ. ಮೊನ್ನೆ ವಾಟ್ಸಪ್ ಅಲ್ಲೆಲ್ಲ ಬಂತು, ಒಬ್ಬ ವ್ಯಕ್ತಿ ಇಬ್ಬರು ಮಕ್ಕಳಿಗೆ ಚೆನ್ನಾಗಿ ಉಳಿಸಿದ್ದಾರೆ, ವಿದೇಶದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು. ವಿದೇಶದಲ್ಲಿ ಕೆಲಸ ಮಾಡ್ಲಿಕ್ಕತ್ತಾರ, ತುಂಬಾ ಚೆನ್ನಾಗಿದ್ದಾರೆ, ವೆಲ್ ಸೆಟ್ಲ್ ಫ್ಯಾಮಿಲಿ. ಆದ್ರೆ ಒಂದು ದಿವಸ ಏನಾಯ್ತು ಅಂತಂದ್ರ ಈತನ ಹೆಂಡತಿ ತೀರ್ಕೊಂಡ್ಬಿಟ್ಲು. ಮಕ್ಕಳಿಗೆ ಫೋನ್ ಮಾಡಿದ, ನಿಮ್ಮ ತಾಯಿ ತೀರ್ಕೊಂಡ್ಲಪ್ಪ, ಇನ್ನಿಲ್ಲ, ದಯವಿಟ್ಟು ಬಂದ್ಬಿಟ್ರ ಅಂತಂದಾಗ ಒಬ್ಬ ಸಣ್ಣ ಮಗ ಬಂದ, ಚಿಕ್ಕ ಹುಡುಗ ಬಂದಂತ, ಸಣ್ಣ. ಇಬ್ಬರು ಮಕ್ಕಳಲ್ಲಿ ಸಣ್ಣ ಹುಡುಗ ಬಂದ ತಕ್ಷಣ ತಂದೆ ಅನ್ನಂತ, ದೊಡ್ಡವ ಇಲ್ಲದನ, ಅಪ್ಪ ಫ್ಲೈಟಿಗೆ ಬರ್ತೀನಿ ಅಂತ ಹೇಳಿದ್ದ, ಯಾವಾಗ ಬರ್ತಾನೋ ಗೊತ್ತಿಲ್ಲ, ಆದ್ರೆ ಒಂದು ಮಾತು ಅಣ್ಣ ಹೇಳಿದ್ದ ನಾನು ನೆನಪೈತಿ. ಏನು? ಅಮ್ಮ ಸತ್ತೊತ್ತಂಗೆ ನೀವು ಹೋಗು, ಅಪ್ಪ ಸತ್ತೊತ್ತಂಗೆ ನಾವು ಹೋಗ್ತೀನಿ ಅಂತ ಹೇಳ್ಯಾನ. ಇಷ್ಟಂದ ತಕ್ಷಣ ಆ ವ್ಯಕ್ತಿ ಮನೆ ಒಳಗಡೆ ಹೋಗಿ ಗುಂಡಿಟ್ಟು ಹೊಡ್ಕೊಂಡು ತೀರ್ಕೊಂಡ್ಬಿಟ್ನಂತ. ತೀರ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮಾತು ಬೆಳೆದಿದ್ದ, ನನ್ನ ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಕೊಟ್ಟೆ, ಆದ್ರೆ ಸಂಸ್ಕಾರ ಕೊಡಲಿಲ್ಲ ಅಂತಂತ. ಯಾವ ವ್ಯಕ್ತಿ ತನ್ನ ಮಕ್ಕಳಿಗೆ ಸಂಸ್ಕಾರ ಕೊಡುವುದಿಲ್ಲೋ ಅವರ ಅಂತಿಮ ಸಂಸ್ಕಾರಕ್ಕೂ ಬರುವುದಿಲ್ಲ ಅಂತ ಒಂದು ಮಾತು ಮನವರಿಕೆ ಆಗಿತ್ತು ಬಂಧುಗಳೇ. ಅದಕ್ಕೆ ಆಧ್ಯಾತ್ಮ ಸಂಸ್ಕಾರ ಬಹಳ ಮುಖ್ಯ ಆಗ್ತದೆ. ಅದು ಮಕ್ಕಳಿಗೆ ಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನು ನಾವೆಲ್ಲ ಮಾಡಲೇಬೇಕಾದಂತ ಪ್ರಯತ್ನದಲ್ಲಿ ಇದ್ದೀವಿ ಬಂಧುಗಳೇ. ನೀವೆಲ್ಲ ಗೊತ್ತದೆ, ಹಿಂದೂ ಧರ್ಮದಲ್ಲಿ ಇವತ್ತು ಯಾವ ಮಟ್ಟಿಗೆ ನಾವು ಹೆಂಗೆ ಆಗಿವೆ ಅಂತ ಅನ್ನೋದು ಕೂಡ ಗೊತ್ತಿದೆ. ಇಂಥ ಆಶ್ರಮಗಳಿಗೆ, ಆಧ್ಯಾತ್ಮ ಕೇಂದ್ರಗಳಿಗೆ ಮಕ್ಕಳನ್ನು ಕರೆದುಕೊಂಡು ನಮ್ಮ ಧರ್ಮದ ಬಗ್ಗೆ ತಿಳಿಸುವುದು ಬಹಳ ಮುಖ್ಯವಾಗಿದೆ ಅಂತ ಹೇಳ್ತಾ, ಈ ಒಂದು ಆಧ್ಯಾತ್ಮ ಕೇಂದ್ರದಲ್ಲಿ ಬಂದು ನಮಗೂ ಧನ್ಯತಾ ಮನೋಭಾವನೆ ಮೂಡಿದೆ. ಮಾತಾಜಿಯವರ ಆಶೀರ್ವಾದ, ಶ್ರೀಗಳ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಬಹಳ ಚೆನ್ನಾಗಿ ಕೂತ್ಕೊಂಡು ಕಾರ್ಯಕ್ರಮ ಕೇಳಕತ್ತೀರಿ, ಬಹಳ ಸಂತೋಷ ಅನಿಸ್ತದ. ನಿಮ್ಮ ನಗು ಮುಖ ಹೀಗೆ ಸದಾ, ನಿಮ್ಮ ಮುಖದಲ್ಲಿ ಹೀಗೆ ನಗು ಸದಾ ಇರಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ, ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಡತ್ತ ಮಾತಾಜಿಯವರಿಗೂ ಶ್ರೀಗಳಿಗೆ ಹೊಲಿಸಿ ಮತ್ತೊಮ್ಮೆ ಬಸವರಾಜ ಮಾಮನ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ. 10ರಿಂದ 11 ಸಾವಿರದಿಂದ ಅಂತ ಹೇಳಿದ್ರು. ಈಗ 12ರಿಂದ 1, 1ರಿಂದ 2 ಆಗ್ಲಕ್ಕತ್ತದ. ಸ್ನೇಹಿತರೆ, ನಾ ಹೇಳಿದಂತೆ ಒಂದು ಅಪರೂಪದ ಸಭೆ. ನರಸಿಂಹ ಜೋಶಿಯವರು ಡಿಫರೆಂಟ್ ಆಗಿ ನಿಮ್ಮನ್ನು ರಂಜಿಸೋದ್ರ ಜೊತೆಗೆ ನಮ್ಮ ಭಾಗದ ದಾಸ ಸಾಹಿತ್ಯದ ಒಂದು ಪ್ರಚಾರವನ್ನು ಮಾಡಿದರು. ದಾಸರು, ಶರಣರು ಎಲ್ಲರೂ ಒಂದೊಂದು ಪ್ರಾಂತದ ಯಾಕೆ ಹುಟ್ಟಾರೆ ಅಂದ್ರೆ ಎಲ್ಲಾ ಪ್ರಾಂತದವರು ಒಂದಾಗಲಿ ಅಂತ ಹುಟ್ಟಿದ್ದಾರೆ ಅವರು. ಅಲ್ಲಿ ಅವ್ರು ಇನ್ನೆಲ್ಲ ದಕ್ಷಿಣಾದಿ ಅಂತ ಈ ಟೈಪ್ ಅಲ್ಲ ನಿಮ್ದು. ಅಲ್ಲಿ ನಮ್ಮಲ್ಲಿ ತಾಳ, ತಂಬೂರಿ, ಎಷ್ಟೋ ಸಾರಿ ಪಕ್ಕದಲ್ಲಿರೋರು ತೊಡೆಯನ್ನು ತೊಟ್ಟುಗಳತ್ತ ತಾವು ಹಾಡು ಹಾಡ್ತಿರ್ತಾರೆ. ಅವರಿಲ್ಲ ಕಾಲು ಉರಿತಾ ಇದೆ, ಸ್ವಲ್ಪ ನಿಮ್ಮ ಹಾಡು ನಿಲ್ಲಿಸಿ ಅಂತ ಹೇಳೋ ಮಟ್ಟರಿಗೆ ಹೇಳ್ತಾರೆ. ಸ್ನೇಹಿತರೆ, ನಾನು
ನೀವೆಲ್ಲ ಮೊಬೈಲ್ ನೋಡ್ತೀರಿ, ನಾನು ಮೊಬೈಲ್ ನೋಡ್ತೀನಿ, ಒಳ್ಳೆ ಮೆಸೇಜ್ಗಳಿಗಾಗಿ. ಎಷ್ಟು ಚೆನ್ನಾಗಿ ಆಧ್ಯಾತ್ಮಿಕ ಮೆಸೇಜ್ ಬರ್ತವೆ ಅಂತಂದರೆ ಭಾಳಷ್ಟು ವಿಶೇಷ ಇರ್ತಕ್ಕಂಥ ಮೆಸೇಜ್ಗಳು ಇತ್ತೀಚೆಗೆ ಕೊಡ್ತವೆ. ಮೆಸೇಜ್ದು ಒಂದು ನಾನು ಕಾಲಮ್ ಮಾಡಿದ್ದೀನಿ, ಕೆಲವೊಂದು ಬರೆದಿಟ್ಕೊಂಡಿರ್ತೀನಿ. ಏನು, ನೀವು ಎಷ್ಟು ಜನರಿಗೆ ಅಭ್ಯಾಸ ಇದೆಯೋ ಗೊತ್ತಿಲ್ಲ, ಬಹಳಷ್ಟು ಜನರಿಗೆ ಓದಿ ಮರೆತ್ಬಿಡೋದು, ತಿಕ್ಕೋದು ನೋಡೋದು ತಕ್ಷಣ ಮರಿತೀವಿ. ಆದರೆ ಪುಸ್ತಕ ಓದೋದು ಇದೆಯಲ್ಲ, ಅದು ತಲೆಯಲ್ಲಿ ಶಾಶ್ವತವಾಗಿ ಕೂರ್ತದೆ. ಒಂದು ಏನು ಅಂದರೆ ತಿಳಿಸಾರು, ನಿಮಗೆಲ್ಲ ಗೊತ್ತು. ತಿಳಿಸಾರು ಅಂದರೆ ತಿಳಿಸಾರು ಅಷ್ಟೇ. ಅದು ಇದರಲ್ಲಿ ಒಬ್ಬ ಆಧ್ಯಾತ್ಮಿಕತೆ ಇಟ್ಟಿದ್ದಾನೆ. ಏನು, ಜೀವನ ಅಂದರೆ ಏನೆಂದು ತಿಳಿ, ಜೀವನ ಅಂದರೆ ಏನೆಂದು ತಿಳಿ, ಹಾಗೆ ತಿಳಿದಿದ್ದನ್ನು 4 ಜನರಿಗೆ ಸಾರು. ಇದೇ ತಿಳಿಸಾರು. ನೀವು ತಿಳಿಸಾರು ಮಾಡ್ತೀರಮ್ಮ, ಹೌದಾ? ಅದರಲ್ಲಿ ಈ ಸಂದೇಶವನ್ನು ಇಟ್ಟುಪಡಿಸ್ಬೇಕು. ಮಹಾಮನಿಯವರು ಹೇಳಿದಂತೆ ಮುಂದಿನ ಪೀಳಿಗೆಯನ್ನು ನಾವು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಬೆಳೆಸದೇ ಇದ್ರೆ ಅವ್ರು ಹೇಳಿರ್ತಕ್ಕಂಥ ತಂದೆ ಮಕ್ಕಳ ಉದಾಹರಣೆನೇ ಎಲ್ಲರ ಪಾಲಿಗೂ ಕಟ್ಟಿಟ್ಟ ಬುತ್ತಿ. ನೋಡ್ರಿ, ಯುವಕರು ಬಹಳ ಕಡಿಮೆ ಇದ್ದೀರಿ, ಇದ್ದಂಥವ್ರು ನಿಜವಾದಂಥ ಅವರ ತಂದೆ ತಾಯಿಗಳಿಗೆ ಸಾರ್ಥಕ ಮಕ್ಕಳವರು, ಹೌದಾ? ಎಲ್ಲ ವಯಸ್ಸಾಗಿ ಸಾಕಾಗಿ ಬಂದಿದ್ದೀವಿ. ಯಾರನ್ನಾದ್ರೂ ಹೋಗಿ ಪುರಾಣ ಕೇಳಿ ವಯಸ್ಸ ಅಂತೂ ಸಿಟ್ಟಾಗ್ತಾರೆ. ಗಂಡಸರಲ್ಲ ಪಾಪ, ಹೆಣ್ಮಕ್ಳು ಜಾಸ್ತಿ. ಗಂಡಸರು ಅಷ್ಟೇ ಜವಾಬ್ದಾರಿ ಇರ್ತದೆ. ರಿಟೈರ್ಡ್ ಆಗೋವರೆಗೂ ಯಾರು ಧರ್ಮ ಕರ್ಮ ಪ್ರಾಣೇಶ ಅಂದ್ರೂ ಕೂಡ ಯಾರಿಗೂ ಗೊತ್ತಿರಲ್ಲ. ಮೊನ್ನೆ ಬರೋ ನನಗೆ ರಿಟೈರ್ಡ್ ಆದ್ರೆ ಬಿಟ್ಟಾಗಿದ್ರು, ನೀವು ನಾನು ಕಂಪ್ನಿಲಿ ಇದ್ದಾಗ ಬಂದಿದ್ರಿ ನನಗೆ, ಬಟ್ ಅವತ್ತು ನನಗೆ ಕೇಳೋದಾಗಲಿಲ್ಲ. ಸೊ ನೋ ಐ ಆಮ್ ಏಜ್ಡ್. ನಾನು ಈಗ ಕೇಳ್ತೀನಿ ಏನಾದರೂ ಹೇಳಿ ಅಂದ್ರೆ ಬಸ್ ಸ್ಟ್ಯಾಂಡ್ನಾಗ ಬಸ್ ಲೇಟ್ ಇತ್ತು ಅಂತವ್ರದ್ದು, ಈಗ ಏನಾದರೂ ಹೇಳಿ ಅಂತ ಅಲ್ಲಿ. ನೀನು ಈ ಜನ್ಮಲಾಗಲ್ಲಪ್ಪ, ಈ ಜನ್ಮ ಮುಗಿಸು, ಮುಂದಿನ ಜನ್ಮಕ್ಕೆ ನೋಡೋಣ ಅಂತ ಹೇಳಿದೆ ನಾನು. ಇಷ್ಟರ ಮಟ್ಟಿಗೆ ಅಜ್ಞಾನಿಗಳಾಗಿದ್ದಾರೆ. ಎಲ್ಲಿ ಏನು ಮಾತಾಡಬೇಕು, ಎಲ್ಲಿ ಏನು ಕೇಳಬೇಕು, ಏನೇನೇನೇನು ಪರಿಕಲ್ಪನೆ ಇಲ್ಲ. ಅವ್ರಿಗೆ ಪುರುಸೊತ್ತಾದಾಗ ದೇವ್ರ ಪ್ರತ್ಯಕ್ಷ ಆಗ್ಬೇಕು ಅವ್ರಿಗೆ. ಹಲೋ ದೇವರೇ, ನಾನು ಫ್ರೀ ಆಗಿದ್ದೀನಿ, ಬರ್ತೀಯಾ ಅಂತ ಒಂದು ಮಿಸ್ ಕಾಲ್ ಕೊಡೋ, ರೆಡಿ ಇರ್ತೀನಿ, ಆ ಥರ ಲೆಕ್ಕ. ಈಗ ಅನುಭವಿಸ್ಬೇಕಷ್ಟೇ, ಏನು ಮಾಡೋದಕ್ಕಾಗಲ್ಲ. ಹಾಸ್ಯದ ಜೊತೆಗೆ ಕೆಲವು ಮಾತುಗಳನ್ನು ಕೂಡ ಎಲ್ಲರೂ ಹೇಳ್ತಿದ್ದೀವಿ. ನಿಮಗೆಲ್ಲ ರಮಣ ಮಹರ್ಷಿಗಳು ಗೊತ್ತು. ಆ ಥರದ್ದೇ ಇದು ಒಂದು ಆಶ್ರಮ. ಇದು ಬಹಳ ರಮ್ಯವಾಗಿದೆ, ಊರಿಂದ ದೂರವಾಗಿದೆ. ಎಲ್ಲೂ ಹುಡ್ಕೊಂಬರ್ತೀರಿ ನಿಜವಾಗಿರ್ತಕ್ಕಂಥ ಒಂದು ಶಾಂತಿ ನೆಮ್ಮದಿ ನಿಮಗೆ ಸಿಕ್ಕಿದೆ ಇಲ್ಲಿ ಅಂತ ಅರ್ಥ. ರಾಮಣ ಮಹರ್ಷಿಗಳದೊಂದು ವೈಶಿಷ್ಟ್ಯ ಏನು ಅಂದರೆ ಮಾತೇ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ಓದಿರ್ತೀರಿ ನೀವು ಈ ಭಾಗದವ್ರೆ. ಮಾತಾಡಿ ಸುಮ್ಮನೆ ನೋಡ್ತಿದ್ರು ಅವರು. ಗಣಪತಿ ಶಾಸ್ತ್ರಿ ಅಂತ ಅವ್ರ ಶಿಷ್ಯರು, ಅವ್ರಿಗಿಂತ ಚಿಕ್ಕ ದೊಡ್ಡವರು, ಅವ್ರು ಪಾಂಡಿತ್ಯಪೂರ್ಣವಾಗಿ ಮಾತಾಡ್ತಾರೆ. ಅವ್ರ ಬಗ್ಗೆನೂ ನೀವು ಓದಿರ್ಬೋದು ಅಂತ ಭಾವಿಸ್ತೀನಿ ನಾನು. ಆ ರಮಣ ಮಹರ್ಷಿಗಳು ಸುಮ್ಮನೆ ಎಲೆ ಹಚ್ತಾ ಕೂತಿದ್ರು, ಪತ್ರೊಳೆಲೆ ಅಂತ, ಅವಾಗ ಊಟಕ್ಕೆ ಪ್ರಸಾದಕ್ಕೆ. ಆಗ ನಮ್ಮಂಥ ಯುವಕ ಬಂದು, ಸ್ವಾಮೀಜಿ ಏನು ನನಗೆ ಜೀವನ ಬೇಜಾರಾಗಿದೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡಿದ್ದೀನಿ. ಹೌದಪ್ಪ, ಯಾಕೆ? ಇಲ್ಲ ಸಾಧ್ಯ ಇಲ್ಲ, ಈ ಪ್ರಪಂಚದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಯಾರು ಸಾಲ ಕೊಡ್ತಾ ಇಲ್ಲ, ಯಾರು ನಾನು ಕರೀತಾ ಇಲ್ಲ, ಸಿನಿಮಾ ನಟ ಆಗ್ಬೇಕಂತ ಯಾರು ಚಾನ್ಸ್ ಕೊಡ್ತಾ ಇಲ್ಲ, ಈ ಥರ ಎಲ್ಲ ಇರ್ತಾವೆ ನಮ್ಮ ಯುವಕರು. ಇಷ್ಟಕ್ಕೇನು ಆತ್ಮಹತ್ಯೆ ಮಾಡ್ಕೋತಾರೆ. ಅವಾಗ ಅವ್ರ ಅಷ್ಟೊತ್ತಿಗೆ ಎಲೆ ಎಲ್ಲ ಹಚ್ಚಿತ್ತು. ಆ ಎಲೆ ಗಂಟನ್ನು ತಗೊಂಡು, ಇನ್ನು ತಗೊಳಪ್ಪ, ತಿಪ್ಪೆಯಲ್ಲಿ ಎಸೆದು ಬಾ ಅಂತ ಕೊಟ್ರು. ಅವಾಗ ಆ ವ್ಯಕ್ತಿ ಅವ್ರ ಕೈಲಿ ಹಿಡ್ಕೊಂಡು, ಸ್ವಾಮೀಜಿ ಇದರಲ್ಲಿ ಯಾರು ಇನ್ನೂ ಊಟ ಮಾಡಿಲ್ಲ, ಯಾಕೆ ಇದನ್ನು ಎಸೆದು ಬಾ ಅಂತಿದ್ದೀರಿ? ಇಲ್ಲ ಸುಮ್ಮನೆ ಎಸೆದು ನೋಡೋಣ. ಎಸಿಬಾರ್ದು ಗುರುಜಿ, ಊಟ ಆದ್ಮೇಲೆ ಎಸಿಬೇಕು. ನೋಡು, ಒಂದು ಪತ್ರೊಳೆ ಎಲೆಗೆ ತನ್ನ ಮೇಲೆ ಯಾರಾದರೂ ಊಟ ಮಾಡಿದ ಮೇಲೆ ತಿಪ್ಪೆ ಸೇರಬೇಕು ಅನ್ನೋ ಮನಸ್ಸಿದೆ ಆಗಲಿ, ಇಂಥ ದೇಹವನ್ನು ಹೊತ್ತಂತ ನಿನಗೆ ಇನ್ನೊಬ್ಬರಿಗೆ ಉಪಕಾರ ಮಾಡೋ ಬುದ್ಧಿ ಇಲ್ಲ, ಸಾಯ್ತೀನಿ ಅಂತಿದೀಯ. ನೋಡಿದ್ರ, ಪರಮಶಾಸ್ತ್ರಕ್ಕಿಂತಲೂ ಸರಿ ಉದಾಹರಣೆ. ಶಾಸ್ತ್ರನ ಅಂತ ಕೊಡ್ಬೋದು, ಬಹಳ ಕಷ್ಟ ವಿಷಯ. ಹೌದಾ, ಋಗ್ವೇದ ಸಂಹಿತೆಯ 4ನೇ ಅಧ್ಯಾಯದಲ್ಲಿ ಹೇಳಿದೆ, ಭಗವದ್ಗೀತೆಯಲ್ಲಿ ನಿಮಗೆಲ್ಲ ಹೇಳಿದ್ರು. ಆಯ್ತು ಸ್ವಾಮಿ, ಬೇಗ ಸಾಯ್ತೀರ ಹಾಗಾದ್ರೆ ಅಂತ. ಅವನಿಗೆ ಅವನ ಜೀವನದ ಉದಾಹರಣೆಗಳನ್ನೇ ಕೊಟ್ಟು ಹೇಳಬೇಕು. ಅದು ನಿಜವಾದಂಥ ಪುರಾಣ ಪುಣ್ಯಕಥೆಗಳ ಕೆಲಸ. ಅದಕ್ಕೆ ಹರಿಕಥೆಗಳು ಅಂತ ಇರ್ತಿದ್ವು, ಹೌದಾ? ಹರಿಕಥೆಗಳು, ಶಿವಪುರಾಣಗಳು. ಅವರು ಆಧ್ಯಾತ್ಮಕ್ಕಿಂತ ಹೆಚ್ಚು ಅಡ್ಡಕಥೆಗಳನ್ನ ಹೇಳ್ತಿದ್ರು. ಪರಮಶಾಸ್ತ್ರಕ್ಕಿನ್ನೂ ಸರಿ ಉದಾಹರಣೆ, ಒಂದು ಉದಾಹರಣೆ ಕೊಡಬೇಕು. ಅದನ್ನು ನಾವು ಇವತ್ತು ಹಾಸ್ಯದ ಮೂಲಕ ಮಾಡ್ತಿದ್ವಿ ನಿಮ್ಮೆಲ್ಲರ ಕೃಪೆಯಿಂದ ಅಂತ ಹೇಳ್ತಾ, ನಗೆಮಾರಿ ತಂದೆ ವಚನ ಸಾಹಿತ್ಯದಲ್ಲಿ ಬರ್ತದೆ. ಅವನ ಹೆಸರೇ ನಗೆಮಾರಿ ತಂದೆ. ಫಸ್ಟ್ ಹಾಸ್ಯ ಭಾಷಣಕಾರ ಅವನೇ. ಅವನಿಗೆ ಹೇಗೆ ನಗೆಮಾರಿ ತಂದೆ ಅಂದರೆ ಒಂದ್ಸಾರಿ ಭೂಲೋಕಕ್ಕೆ ಶಿವಪಾರ್ವತಿಯರು ಬಂದಿದ್ರು. ಬಂದು ಎಲ್ಲ ಸಾಮಾನ್ಯ ಜನರ ಜೊತೆ ಎಲ್ಲ ಬೆರೆತು ಇನ್ನೇನು ಬರ್ಬೇಕಾದ್ರೆ ಮಳೆಯಾಗಿ ಹೊಳೆ ಎಲ್ಲ ತುಂಬಿಟ್ಟಿತ್ತು. ಆಗ ಅಲ್ಲಿಗೊಬ್ಬ ವ್ಯಕ್ತಿ ಬಂದ. ಅವನು ನಿಂತಿದ್ದೆ, ಎಲ್ಲಿಗೆ ನಾನು ಆ ಕಡೆ ಊರಿಗೆ ಹೋಗ್ತೇವೆ, ಹೊಳೆ ತುಂಬಂದ್ಬಿಟ್ಟಿದೆ, ಹೇಗೆ ಮಾಡಬೇಕು ಅಂದಾಗ ನಂದಿ ಪ್ರತ್ಯಕ್ಷ ಆಯಿತು. ಶಿವ ಅದ್ರ ಮೇಲೆ ಕೂತ,
ತೊಡೆ ಮೇಲೆ ಪಾರ್ವತಿನ ಕೂಡಿಸ್ಕೊಂಡು ನೀನು ದಾಟ್ಬೇಕಂದಾಗ ನಿಂತಿದ್ನಲ್ಲ ನಮ್ಮಂತವನು ಭಾಷಣ ಮಾಡಕ್ಕೆ ಬಂದಿದ್ದೆ ಈ ಊರಿಗೆ ಅಂತ ಹೇಳಿದ್ನಲ್ಲ ಅವನು, ನಾನು ಬರ್ತೀನಿ ಸರ್, ನನ್ನ ದಾಟಿಸ್ಬಿಡ್ರಿ. ನೋಡು ನಂದಿ ಮೇಲೆ ಇಬ್ಬರು ಕೂತು ಇನ್ನೊಂದು ಜಾಗ ಇದೆ. ಅಯ್ಯೋ ಪಾರ್ವತಿ ತೊಡೆ ಮೇಲೆ ಜಾಗ ಇದೆ ಅಲ್ಲ ಸರ್, ನಾನು ಅಲ್ಲಿ ಕೂತ್ಕೊತೀನಿ ಅಂದ. ಇನ್ನೊಬ್ರಾದ್ರೆ ಸಿಟ್ಟು ಬರಬೇಕು. ನಾವ್ಯಾರು ಅಂತ ಗೊತ್ತೇನೋ ನನಗೆ, ನನ್ನ ಹೆಂಡತಿ ತೊಡೆ ಮೇಲೆ ಕೂತ್ಕೊತೀನಿ ಅಂತೀಯ ಅಂತ ಶಿವ ಅಂದ ತಕ್ಷಣ ಅವನಂದಂತೆ, ಸ್ವಾಮಿ ನೀವು ಶಿವಪಾರ್ವತಿಯರಂತ ಗೊತ್ತು, ನೀನು ತಂದೆ ಅವಳ ತಾಯಿ ತೊಡೆ ಮೇಲೆ ಕೂಡೋಕ್ಕೆ ಮಗುವಿಗೆ ಯಾಕೆ ಸಂಕೋಚ ಅಂದ್ಬಿಟ್ಟು ನಾನು. ಓ ನಿನ್ನ ಕಣ್ಣಿಗೆ ನಮ್ಮ ನಿಜರೂಪ ಕಾಣಿಸ್ತಾ, ಎಂಥ ನೀನು ಭಕ್ತ ನೀನು ಒಂದು ಹಾಗೆ ಬರೀ ಮಾತಲ್ಲೇ ನಮ್ಮನ್ನ ಇವತ್ತು ಹೊಲಿಸ್ಕೊಂಡ್ಬಿಟ್ಟೆ, ನೀನು ನಗಿಸಿಬಿಟ್ಟೆ ನಮ್ಮನ್ನ, ಇವತ್ತು ನೀನು ನಗೆಮಾರಿ ತಂದೆ ಅಂತ ಅವ್ನಿಗೆ ಆಶೀರ್ವಾದ ಮಾಡಿದ್ರೆ. ಅವನು ತನ್ನ ಜೀವನಾನುಭವಗಳೆಲ್ಲ ಹೇಳ್ತಾ ಹೋದ. ಅವ್ರ ಬಗ್ಗೆ ಬಹಳಷ್ಟು. ಆ ಕಾಲಕ್ಕೆ ಪ್ರಿಂಟಿಂಗ್ ಇರಲಿಲ್ಲ, ಏನೂ ಇರಲಿಲ್ಲ, ಬರೆದಿರಲಿಲ್ಲ, ಈಗಿನ ಥರ ಯೂಟ್ಯೂಬ್ಗಳಿರಲಿಲ್ಲ, ಚಾನಲ್ಗಳಿರಲಿಲ್ಲ. ನಮ್ಮ ನೋಡ್ರಿ ನಾವೆಲ್ಲರೂ ಇಂಟರ್ವ್ಯೂಲ್ ನಿಂತರೂ ವಿಡಿಯೋ ಮಾಡ್ತಾರೆ ಈಗ. ಪ್ರಾಣೇಶ್ವರ ಹಿಂಬದಿಯಿಂದ ಅವ್ರನ್ನ ನೋಡಿದ್ದೀರಾ? ಅದಕ್ಕೆ ಲೈಕ್ಸು, ಸ್ಟೇಟ್ಮೆಂಟು, ಟಿಂಗ್ ಎಲ್ಲ ಹಾಕ್ತಾರೆ. ಬರೆದಿಟ್ರು ಓದೋರಿಲ್ಲ. ಈಗೆಲ್ಲ ಏನೋ ಹೇಳ್ಬಿಡಿ ಸರ್, ನಿಜವಾಗ ಭಾಳ ಚೆನ್ನಾಗಿದೆ ಬರ್ಕೊಳ್ಳೋ ಅಂತ ನಾನು ಯಾರಿಗಾದ್ರೆ ಅಂದೆ, ಹೇಳ್ಬಿಡಿ ಸರ್ ಆನ್ ಮಾಡ್ತಾರೆ, ರೆಕಾರ್ಡ್ ಹಿಂಗೆ ಹಿಡಿತಾರೆ, ತಾವು ಕೇಳಲ್ಲ. ಅದು ಎಲ್ಲ ನೋಡಿದ್ರೆ ಡಿಲೀಟ್ ಆಗಿ ಹೋಗಿರ್ತವೆ. ಅದಕ್ಕೆ ಇದರಲ್ಲಿ ಮನೆಯಾಗ ಹೋದ್ಮೇಲೆ ಸಾಹಿತ್ಯ ಓದೋ ಹವ್ಯಾಸ ಎಷ್ಟು ಜನರಿಗಿದೆ ಸ್ವಲ್ಪ ಕೈ ಮೇಲೆ ಎತ್ತಿ. ವೆರಿ ಗುಡ್, ವೆರಿ ಗುಡ್. ದಯವಿಟ್ಟು ಎಲ್ಲರೂ ಕೈ ಎತ್ತುವಂತ ಆಗಬೇಕು. ನಾನು ನನ್ನ ಬಿಡುವಿನ ವೇಳೆಯನ್ನು ಪ್ರಯಾಣದಲ್ಲಿರಲಿ ಮನೆಯಲ್ಲಿರಲಿ ಓದಿಗಾಗಿಯೇ ಕಳಿತೇನೆ. ನಾನು ಯಾವತ್ತೂ ನೋಡಿ ಇದೇ ಜುಬ್ಬ ಇದೇ ಪೈಜಾಮ್ ಬಟ್ಟೆಗಳನ್ನು ತಗೊಳ್ಳಲ್ಲ, ಪುಸ್ತಕಗಳನ್ನೇ ಪುಸ್ತಕಗಳಿಗೆ ಇಡುವಷ್ಟು ಹಣ ನಾವು ಯಾವುದಕ್ಕೂ ಇಡೋದಿಲ್ಲ. ಒಂದೇ ಕ್ಷಣದಲ್ಲಿ ಆ ಪುಸ್ತಕ ಕೈಗೆ ಎತ್ತೀವಿ. ಎಲ್ಲ ಮಹರ್ಷಿಗಳು ಶರಣು ಸಂತರು ಓದ್ತೀವಿ ನಾವು. ವೈಷ್ಣವರು ಬ್ರಾಹ್ಮಣರು ಬರೀ ವಿಷ್ಣುಂದು ಓದಬೇಕು ಇಲ್ಲವೇ ಇಲ್ಲ. ಎಲ್ಲ ದೇವರು ಅವನ ಅವತಾರನೇ, ದೇವತೆ ಒಬ್ಬನೇ, ದೇವರೊಬ್ಬನೇ. ಅವನಲ್ಲಿ ಎಲ್ಲರನ್ನೂ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಇರುತ್ತಿರುವ ಶಿವಯೋಗಿ ಅಂತ ಹೇಳಿ ಕಾಣಿಸ್ತಾನೆ. ಇಲ್ಲಿ ದಯವಿಟ್ಟು ಓದು ಮನುಷ್ಯನ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡ್ತದೆ. BP ತಗೋಬಾರ್ದು, ಒಳ್ಳೆ ಸಾಹಿತ್ಯ ಅನ್ನೋದು. ವಯಸ್ಸಾದವರು ಆಧ್ಯಾತ್ಮ ಓದಿ. ಇಲ್ಲಿ ಆಧ್ಯಾತ್ಮದಲ್ಲಿ ಹಾಸ್ಯ ಅಂತ ಹೇಳಿದ್ರು. ಅಧ್ಯಾತ್ಮದಲ್ಲಿ ಹಾಸ್ಯ ಹೇಗೆ? ಹಾಸ್ಯದ ಮುಖಾಂತರನೇ ಆಧ್ಯಾತ್ಮ. ಅಷ್ಟಾವಧಾನ ನೀವೆಲ್ಲ ಕೇಳಿದಿರಲ್ಲ? ಶತಾವಧಾನಿ ಗಣೇಶರು ಶತಾವಧಾನ ಮಾಡ್ತಾರೆ. 100 ಜನರನ್ನು ಕೂರಿಸ್ಕೊತಾರೆ. 8 ದಿವಸ ನಡೀತದೆ ಅದು. ಚೆಸ್ ಇದು ನಡೀತಾ ನೋಡ್ರಿ, ಏನು ಚೆಸ್ ಟೂರ್ನಮೆಂಟ್ಗಳು. ಆವಾಗ ಅರ್ಧ ಆಡಿ ಬಿಟ್ಟು ಹೋಗ್ತಾರೆ ಅವರು. ಅದ್ರ ಮೇಲೆ ಒಂದು ಪುಟ್ಟಿ ಮುಚ್ಚಿ ಮರುದಿವ್ಸಕ್ಕೆ ಬರ್ತಾರೆ, ಮತ್ತೆ ಅಲ್ಲಿಂದ ಕೈ ಮೂವ್ ಮಾಡೋದು ಕಲಿತಾರೆ. ಹಾಗೆ ಅಷ್ಟಾವಧಾನ 3 ದಿವಸ. ಒಂದ್ಸಾರಿ ಮಾತಾಜಿ ಅವ್ರಿಗೆ ಹೇಳ್ತಿದ್ದೆ, ಇಲ್ಲಿ ಮಾಡ್ಬೇಕಾದನ್ನ ಅಷ್ಟಾವಧಾನ ಶತಾವಧಾನ ನೀವು, ಯಾಕಂದ್ರೆ ಆಸಕ್ತರಿದ್ದೀರಿ ಸರ್. 100 ಜನ ಕೂತಿರ್ತಾರೆ, 100 ಜನ ಒಬ್ಬೊಬ್ಬರು ಒಂದು ಪ್ರಶ್ನೆ ಕೇಳ್ತಾ ಹೋಗ್ತಾರೆ, ಉತ್ತರ ಕೊಡಲ್ಲ ಅವಧಾನಿಗಳು. 100 ಪ್ರಶ್ನೆಗಳಾದ ಮೇಲೆ ಅವತ್ತಿಗೆ ಆ ದಿನ ಮುಗೀತು ಅಂದ್ರೆ ಮರುದಿವಸ ಬಂದು ಮತ್ತೊಂದು 100 ಪ್ರಶ್ನೆ, 200 ಪ್ರಶ್ನೆಗಳಾದ್ಮೇಲೆ ಮೊದಲ ದಿವಸ ಮೊದಲ ಪ್ರಶ್ನೆ ಯಾವನು ಕೇಳಿದ್ನೋ ಅವನಿಗೆ ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ಅದು ಕಷ್ಟ ಆಗಿದೆ. ಈಗ 100 ಜನ ಅವಧಾನಿಗಳು ಸಿಗೋದು ಕಷ್ಟ ಆಗಿದೆ. ಪ್ರಚ್ಛಕರು ಅಂತಾರೆ ಅವ್ರಿಗೆ, ಅವರು ಸಿಗೋದು ಕಷ್ಟ ಆಗಿದೆ. ಅದಕ್ಕೆ ಅಷ್ಟಾವಧಾನ ಮಾಡಿದ್ದಾರೆ. ನಾನು ಅಷ್ಟಾವಧಾನ ನೋಡಿದ್ದೀನಿ ಉಡುಪಿಯಲ್ಲಿ. ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಅಷ್ಟಾವಧಾನ ಮಾಡ್ತಿದ್ರು. 8 ಜನ. ಒಬ್ಬೊಬ್ಬರು ಋಗ್ವೇದದಲ್ಲಿ 16ನೇ ಸಂಹಿತೆಯಲ್ಲಿ ಇದಕ್ಕೇನು ಹೇಳಿದೆ ಉತ್ತರ. ನೆಕ್ಸ್ಟ್ ವಚನ ಸಾಹಿತ್ಯದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರು ಇದ್ರ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೇನಂತೀರಿ? ಹಿಂಗೆ ಸರ್ ತಲೆಗೊಂದು ಪ್ರಶ್ನೆ. ಅದರಲ್ಲಿ ಒಬ್ಬ ನಮ್ಮಂತವ್ರು ಇರ್ತಾನೆ, ಅಧಿಕ ಪ್ರಸಂಗಿ ಅಂತ, ನಮ್ಮಂತವ್ರನ್ನ ತಗೊಳ್ತಾರೆ. ಇದು ಯಾವುದಕ್ಕೂ ಸಂಬಂಧ ಇರಲಾರ್ದಂತ ಪ್ರಶ್ನೆ ಕೇಳಿ ತಬ್ಬಿ ಬೀಳಿಸ್ಬೇಕು ಅವನ ಅಷ್ಟಾವಧಾನಿಗಳನ್ನ. ಇವರೆಲ್ಲ ಕೇಳ್ತಿರ್ಬೇಕಾದ್ರೆ ಹೇಮಮಾಲಿನಿ ವಯಸ್ಸೆಷ್ಟೀಗ ಅಂದ್ಬಿಡ್ತಾರೆ. ಇದನ್ನ ಜ್ಞಾಪಕದಲ್ಲಿಟ್ಟುಕೊಂಡು ಅವರು 2ನೇ ಸುತ್ತಿಗೆ ಪ್ರಾಣೇಶ್ವರ್ ಹೇಮಮಾಲಿನಿ ವಯಸ್ಸೆಷ್ಟು ಅಂತ ಕೇಳಿದ್ರು. ಅವಳಿಗೆ ವಯಸ್ಸಿಷ್ಟಾಗಿದೆ ಅಥವಾ ನನಗೆ ಗೊತ್ತಿಲ್ಲ, ಧರ್ಮೇಂದ್ರನ್ ಕೇಳಬೇಕು ಅಂದ್ರು. ಅಂದ್ರೆ ತಮಾಷೆ, ಹೀಗೆ ಹಾಸ್ಯ. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾ ಅವಧಾನಿಗಳು ಭಗವಂತನನ್ನು ಎಲ್ಲ ರೂಪದಲ್ಲಿಯೂ ಕಾಣಬೇಕು. ನಾವು ಎತ್ಕೊಂಡೋಗಿ ಸೆಕೆ ಹೇಳ್ತಾರೆ, ಮಗು ನನ್ನ ಮಾತಿಗಲ್ಲ. ಎಷ್ಟೋ ಸರಿ ತಾಯಂದ್ರೆ ಹೇಳಿ ಬಂದ್ಬಿಟ್ಟಿರ್ತಾರೆ, ಕೂರೋದು ಹಾಗೆ ಅದನ್ನು ಚೂಟ್ ಬಿಡ್ತಾರೆ. ಅದೇ ಲಕ್ಷ ಹರಿಕತ್ತಿ ದಾಸರು ಹೇಳೋರು ಈ ಕಥೆನ. ಅಥವಾ ಗಂಡನ ಕೈಯಲ್ಲಿ ಕೊಟ್ಬಿಡೋದು, ಅವ್ನು ದೂರ ನಿಂತ್ಕೊಂಡು ಜೋರಾಗಿ ನಳಿಸಿ ಆ ಕೂಸಿನ ಎತ್ತೆತ್ತಾಳಿಗೆ ತೋರಿಸೋದು. ಮಗು ಹೇಳ್ತಾರೆ, ಬಿಡಿ ಬಾಬಾ ಅವರಿಬ್ರು ಪಾರಾಗ್ಬಿಡ್ತಾರೆ ಆಮೇಲೆ. ಹಾಗೆ ಹೇಳ್ತಾ ಭಗವಂತನನ್ನ ಯಾವ ಶಬ್ದಗಳಿಂದಾದರೂ ಸ್ತುತಿಸಬಹುದು, ನಿಮಗೆ ಶಬ್ದ ಸಂಗ್ರಹ ಇರಬೇಕಷ್ಟೇ ಅಂತ ಹೇಳಿದಾಗ ಒಬ್ಬರಿಗೆ ಸೆಟ್ ಬಂದ್ಬಿಡ್ತಾನೆ ಅಂತವ್ರಿಗೆ. ಸಾರ್ ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಇವನ್ನ ಬಳಸಿ ಭಗವಂತನ ಸ್ತುತಿ ಮಾಡಿ ಅಂದ. ಇಡ್ಲಿ ವಡೆ ಚಟ್ನಿ ಸಾಂಬಾರ್
ಇವನ್ನ ಬಳಸಿ ಭಗವಂತನ ಸ್ತುತಿ ಮಾಡೋದ್ರೆ ಹೇಗೆ ಸಾಧ್ಯ ಹೇಳಿ? ಮಾಡ್ತಾರೆ ಅಷ್ಟಾವಧಾನಿಗಳು, ಶತಾವಧಾನಿಗಳು, ಕಂಪ್ಯೂಟರ್ ಬ್ರೈನ್ಗಳವು. ಅಂತಂಥ ಜ್ಞಾನಿಗಳು ಇದ್ರು, ಅವರೆಲ್ಲ ಅವಕಾಶ ಇಲ್ಲದಕ್ಕೆ ಸುಮ್ಮನೆ ಕೂತು ಪಾಪ ಅವ್ರಿಗೆ ವಯಸ್ಸಾಯ್ತು. ಬಳಸ್ಕೋಬೇಕಾಗಿತ್ತು ನಾವು ಅವ್ರನ್ನ. ತುಂಬ ಕಾಸ್ಟ್ಲಿ ಸರ್ ಅವರು. ನಾವು ಹಾಕೋ ಬಟ್ಟೆ, ತಿನ್ನೋ ತಿಂಡಿ, ಸುತ್ತೋ ಪ್ರಯಾಣ, ಡೀಸೆಲು, ಪೆಟ್ರೋಲ್ ಖರ್ಚು ಕೊಟ್ಟರೆ ಖರ್ಚಿಗೆ ಮಾಡೋ ಬದಲು ಇಂಥದಕ್ಕೆ ಮಾಡಿದರೆ ಜ್ಞಾನಿಗಳಾಗ್ತಾರೆ. ಶಾಲೆ, ಕಾಲೇಜು, ಯೂನಿವರ್ಸಿಟಿಗಳಲ್ಲಿ ಕಾರ್ಯಕ್ರಮ ಏರ್ಪಡಿಸೋಕೆ ಮಕ್ಕಳಿಗಾಗಿ, ಯುವಕರಿಗಾಗಿ ಯಾರೂ ಮಾಡಲ್ಲ. ಹೇಳಿ ಅಷ್ಟಾವಧಾನಿಗಳೇ, ಏನು ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಬಳಸಿ ಒಂದು ವಾಕ್ಯ ಮಾಡಿ ಭಗವಂತನ ಸ್ತುತಿ ಆಗಿರ್ಬೇಕದು. ಮಾಡಕ್ಕೆ ಸಾಧ್ಯ ಏನ್ರಿ? ಮಾಡ್ತಾರೆ. ಏನು? ಹೇ ಸಾಂಬಾರುದ್ರ, ಸಾಂಬಾರು ಬಂತು. ಹೇ ಸಾಂಬಾರುದ್ರ, ಚಟಿಲೆ ನೀವು ನಿಟಿಲ ನೇತ್ರ, ನೀ ಎಲ್ಲೆಲ್ಲೂ ಇರುವಡೆ ನಾ ಕಾಲನ ಎಲ್ಲಿ ಇಡ್ಲಿ, ಇಡ್ಲಿ, ವಡೆ, ಚಟ್ನಿ, ಸಾಂಬಾರು. ಹೇ ಸಾಂಬಾರುದ್ರ, ಸಾಂಬಾರು ಬಂತು. ಚಟಿ ನಿಟಿಲ ನೇತ್ರ, ಚಟಣಿ ಬಂತು. ನೀ ಎಲ್ಲೆಲ್ಲಿ ಇರುವಡೆ, ವಡೆ ಬಂತು. ನಾ ಕಾಲನ ಎಲ್ಲಿ ಇಡ್ಲಿ, ಇಡ್ಲಿ ಬಂತು. ಮುಗಿತು ನೋಡಿ. ಕೇಳಿದ ಮೇಲೆ ಎಷ್ಟು ಸರಳ ಅನ್ಸುತ್ತೆ, ಹೌದಾ? ಆದರೆ ನಾವು ರಚನೆ ಮಾಡೋಕ್ಕೆ ಎಷ್ಟು ಕಷ್ಟ. ಇದಕ್ಕೆ ಏನು ಬೇಕು ರಚನೆ ಮಾಡೋದಕ್ಕೆ? ನಾವು ಸ್ವತಃ ಶಬ್ದಗಳನ್ನು ಅಭ್ಯಾಸ ಮಾಡೋಕ್ಕಿಂತ ಎಷ್ಟೋ ಜನ ಮಾತಾಡ್ತೀವಿ. ಆಗಲೇ ಜೋಶಿ ಅವ್ರು ತೋರಿಸಿ ನೋಡಿ ಶಬ್ದ. ಇವತ್ತು ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿರೋದೆ, ಅದಕ್ಕೆ ನಾನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಬಂದ್ಬಿಡ್ತಾರೆ ಕಡೆಗೆ, ಹೌದಾ? ಅದಕ್ಕೆ ಇಲ್ಲಿ ಕೆಲವು ಮೆಸೇಜ್ಗಳು ಈ ಥರ, ದಯವಿಟ್ಟು ಮೆಸೇಜ್ಗಳನ್ನ ಓದಿ ಒಂದು ಕಡೆ ಬರೆದಿಡಿ. ಓದಿ ಟಕ್ಕಂತ ಡಿಲೀಟ್ ಮಾಡಬೇಡಿ, ನಿಮ್ಮ ತಲೆಯಲ್ಲಿ ಉಳಿಬೇಕದು. ಸರ್, ಇದು ನಾವು 3 ಜನ ಏನು ಬಂದಿದ್ದೀವಿ ಇವತ್ತು, ಇದು ಯಾವ ದೊಡ್ಡ ಪ್ರತಿಭೆ ಅಲ್ಲ. ಅವನ್ನ ಬರ್ಕೊಂಡು ಕಾಲಕ್ಕೆ ಹೇಳಿ ಅಭ್ಯಾಸ ಆಗಿ ಜನ ಕರೆಸಿ ಹಿಂಗಾದ ನಾವು. ಇದು ನಿಮ್ಮೆಲ್ರಿಗೂ ಸಾಧ್ಯ, ಪ್ರತಿಯೊಬ್ಬರಿಗೂ ಸಾಧ್ಯ. ಇದು ಜ್ಞಾಪಕ ಇಟ್ಕೊಂಡು ಹೇಳಿದ್ರೆ ನಾವೆಲ್ಲ ಭಜನೆ ಮಾಡೋ ಹಾಡು ಹಾಡ್ತೀವಿ. ಹಾಡಿನ ಅರ್ಥ ಎಷ್ಟು ತಿಳ್ಕೊಂಡಿರ್ತೀವಿ. ಹಾಡಿನ ಅರ್ಥ ತಿಳ್ಕೊಂಡು ಹಾಡಿದಾಗ ಕಣ್ಣಲ್ಲಿ ನೀರು ಬರ್ತದೆ. ಯಾರೊಬ್ರು ಮಳೆ ಇಲ್ಲ ಸಾರ್ ಸ್ವಾಮಿ, ಈ ಸಾರಿ ಮಳೆ ಇಲ್ಲ, ಏನು ಮಾಡಬೇಕು? ಮಳೆ ಬರೋ ಮಂತ್ರ ಹೇಳ್ತೀನಿ, ನಾಳೆ ಸಾಯಂಕಾಲ ಎಲ್ಲ ಸಿದ್ಧವಾಗಿ ಬನ್ನಿಪ್ಪ, ಜಪ ತಪ ಮಾಡೋಣ ಅಂದ್ರಂತೆ. ಎಲ್ಲ ಜನ ಸೇರಿಬಿಟ್ಟಿದ್ರು. ಎಲ್ಲ ನೋಡಿದ್ರು ಸ್ವಾಮಿಗಳು. ನಿಮ್ಗೆ ಯಾರಿಗೂ ವಿಶ್ವಾಸ ಇಲ್ಲರಯ್ಯ, ಬಂದಿದ್ದೀರಿ ಅಂದ್ರೆ ಬಂದಿದ್ದೀರಿ. ಒಬ್ಬನ ಮೇಲೆ ನಂಗೆ ತುಂಬ ವಿಶ್ವಾಸ. ಯಾರು? ಅಲ್ಲಿ ಹಿಂದ್ಗಡೆ ಒಬ್ಬ ಕೊಡೆ ಹಿಡ್ಕೊಂಡು ನಿಂತಿದ್ದಾನೆ. ಅವನು ಕೇಳಿದ್ರು, ಯಾಕೆ ಕೊಡೆ? ಸಾರ್ ಮಳೆ ಬರೋ ಮಂತ್ರ ಹೇಳ್ತೀನಿ ಅಂದ್ರು. ಮನೆಗೆ ಹೋಗೋ ಮಳೆ ಬಂದರೆ ಕೊಡೆ ಬೇಕಲ್ಲ ಸಾರ್. ಅವನದು ವಿಶ್ವಾಸ, ಅವನ ದಡ್ಡ. ಇದು ಈ ವಿಶ್ವಾಸ ಇದ್ರೆ ಮಳೆನೂ ಬರುತ್ತೆ, ಸಿಡ್ಲು ಬರುತ್ತೆ, ಗುಡುಗು ಬರುತ್ತೆ, ಹೌದಾ? ಹಾಗೆ ದೇವರ ಕೋಣೆಯಲ್ಲಿ ದೇವರ ಮುಂದೆ ದೀಪ ಉರಿಯುತ್ತಿದ್ರೆ ಅದು ಎದರ ಸಂಕೇತ? ದೇವರ ಕೋಣೆಯಲ್ಲಿ ದೇವರ ಮುಂದೆ ದೀಪ ಉರಿಯುತ್ತಿದ್ರೆ ಅದು ಎದರ ಸಂಕೇತ? ಯಾರ ಪುಣ್ಯ ಅದು? ಸಂಕೇತ ಬಿಡಿ. ಯಾರ ಪುಣ್ಯ? ಹಚ್ಚಿದವ್ರ ಪುಣ್ಯ, ಹೆಂಡತಿ ಪುಣ್ಯ ಅಲ್ಲಂತೆ. ದೇವರ ಮನೆ ದೇವರ ಮುಂದೆ ದೀಪ ಉರಿತಿರೋದು ದೇವರ ಪುಣ್ಯ. ಶಿಕ್ಷಕನ ಕೈಯಲ್ಲಿದ್ದ ಹೊಡೆಯುವ ಹಕ್ಕನ್ನು ಕಸಿದುಕೊಂಡ ಮೇಲೆಯೇ ಸ್ಟೇಷನ್ನಲ್ಲಿ ಪೊಲೀಸರಿಂದ ವಧಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ ನೋಡಿ. ಈಗ ಮೇಷ್ಟ್ರು ನಮ್ಮ ಮಗುನ ಹೊಡೆದಿದ್ದಾನೆ ಅಂದ್ರೆ ಗಲಾಟೆ ಮಾಡ್ತೀವಿ ಹೋಗಿ. ಚಡಿ ಚಮಚಮ್ ವಿದ್ಯೆ ಗಮ್ ಘಮ್ ಅಂತ ನಮ್ಮ ಕಡೆ ಹೇಳ್ತಾರೆ. ಇವತ್ತು ಮೇಷ್ಟ್ರು ಬಡಿಯೋ ಹಾಗಿಲ್ಲ. ಮಕ್ಕಳು ಸ್ಟ್ಯಾಂಡಪ್ ಆನ್ ದಿ ಬೆಂಚ್ ಅಂದ್ಬಿಟ್ರೆ ಹುಡುಗ 5 ನಿಮಿಷ ನಿಂತರೆ ಮನೆಗೆ ಹೋಗಿ ನೇಣಕ್ಕೊಂಡ್ಬಿಡ್ತಾನೆ. ಅಪಮಾನ ಆಯ್ತಂತ. ನಮಗೆಲ್ಲ ಮೇಷ್ಟ್ರು ಇಡೀ ಪೀರಿಯಡ್ ನಿಲ್ಲಿಸೋರು ಮೇಲೆ ಹಾಯಾಗಿ ನಿಲ್ಲೋರು ನಾವು. ಚಡ್ಡಿ ಇಲ್ಲಿವರೆಗೂ ಅಷ್ಟೇ, ಕಾಲಿಗೆಲ್ಲ ಸೊಳ್ಳೆಗಳು ಕಡಿಯೋದು, ಒಂದು ಕಾಲಿಂದ ಅಲ್ಲೇ ಹಿಂಗೆ ತುರಿಸ್ಕೊಳ್ಳೋದು ಅದನ್ನು ಕಾಲನ್ನ. ಎಂಜಾಯ್ ಮಾಡ್ತಿದ್ರು ನೋಡಿ. ಗುರುಗಳು ಅಂದರೆ ಗೌರವ. ಏನು ನಮ್ಮ ಸಿದ್ಲಿಂಗ ಅಂತ ಹೇಳ್ತೀನಿಲ್ಲ, ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಸಿದ್ಲಿಂಗನ ಜೋಕ್ಗಳನ್ನ ಸಾಕಷ್ಟು ಹೇಳಿದ್ದೀನಿ ನಾನು. ಯಾವುದನ್ನು ಸೀರಿಯಸ್ ಆಗಿ ತಗೋತಿರ್ಲಿಲ್ಲ. ಫೇಲ್ ಆದರೆ ಎಲ್ಲ 6 ಫೇಲ್ ಆಗಿದ್ದವನು. ಆದರೆ ಇಂಜಿನಿಯರ್ ಮಗೊಬ್ಬ 2 ಮಾರ್ಕ್ಸಲ್ಲಿ 1 ಮಾರ್ಕ್ ಫೇಲ್ ಆಗಿದ್ದಕ್ಕೆ ಅವ್ರು ಕೆರೆಗೆ ಹಾರ್ಕೊಳ್ಳೋಕೆ ಬಂದಿದ್ದ. ಅವನು ನೋಡಿ, ಏನು ನನಗೆ 6 ಹೋಗ್ಯಾವು, ನೀನು 1 ಸಬ್ಜೆಕ್ಟ್ ಹೋದ್ರೆ ಆತ್ಮಹತ್ಯೆ ಮಾಡ್ಕೈತೀಯ, ಕಟ್ಟು ಮತ್ತೆ ಪಾಸ್ ಆಗು. ನಾನು 6 ಕಟ್ತೀನ, ಏನು ಕಟ್ಟಲ್ಲ. ಮುಂದಿನ ವರ್ಷನೂ ಮತ್ತೆ ಪರೀಕ್ಷೆ ಕೊಡ್ತೀನಿ. ವಿದ್ಯಾರ್ಥಿ ದಿಸೆ ಇದು. ಹೇಗೆ ಆತ್ಮವಿಶ್ವಾಸವನ್ನು ಅವನಿಗೆ ತುಂಬಿ ಹೋಗ್ತಾ ಇದ್ರು. ಈಗ SSC PUC ರಿಸಲ್ಟ್ ಬಂದರೆ ಕೆರೆ ಹಳ್ಳ ಬಾವಿ ಹತ್ರ ಪೊಲೀಸ್ ಕಾವಲು, ಹುಡುಗರು ಹರ್ಕತಾರೆ ಅಂತ ಪೊಲೀಸರು ಕಾಯ್ತಾರೆ ಪಾಪ. 9 ಬೆಳಗಿನ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಹಾಗೆ ಪೊಲೀಸರು ಕಾಯ್ತಾ ಇದ್ರು. SLC ರಿಸಲ್ಟ್ ಬಂತು, ಕಾವಲು ಹಾಕಿದ್ರು, ಯಾರೂ ಬರಲಿಲ್ಲ ಹರ್ಕೊಳ್ಳೋಕ್ಕೆ. ಸಂತೋಷ ಆಯ್ತು ಪೊಲೀಸರಿಗೆ. ಈ ಪ್ರಾಣೇಶ ಎಲ್ಲ ಕಡೆ ಹೇಳಿ ಯಾರೋ ಬರಲಿಲ್ಲ ಕಣ, ಡ್ಯೂಟಿ ಮುಗೀತು ಅಂತ ಹೊರಟರು. ಓಡಿ ಬರ್ತಿದ್ದ. ಯಾಕೋ ಏನ ಆತ್ಮನ ಹೋಗ್ರಿ. ಎಷ್ಟನೇ ಕ್ಲಾಸು? PUC ಸರ್. ಹಾರ್ಕ ಹೋಗೋದು. ಯಾಕೆ? ಇನ್ಸ್ಪೆಕ್ಟ್ರು SLC ಹುಡ್ರು ಅಂತ ಹೇಳಿದ್ದಾರೆ. ಇವನು PUC ಸಂಬಂಧ ಇಲ್ಲ ಅವ್ರಿಗೆ. ಹಾರ್ಕ ಹೋಗಿ ಬಡಿ ಮಾಡಿ. ಅದಕ್ಕೆ
ಮಕ್ಕಳು ಚಿಕ್ಕ ಮಕ್ಕಳಿಗೆ ಹೇಳ್ತಿದ್ವಿ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸಿ ಬೇಡಲ್ಲ. 45 ನಿಮಿಷ ಹೋಮ್ವರ್ಕ್ ಮಾಡಿಸಿದ್ರೆ ಒಂದು 15 ನಿಮಿಷ ಸ್ತೋತ್ರಗಳು ಕಲಿಸಿ ಮಕ್ಕಳಿಗೆ ಯಾವ ಸ್ತೋತ್ರನೂ ಬರಲ್ಲ ಇವತ್ತು, ಹೌದಾ? ಗಣಪತಿ ಪ್ರಾರ್ಥನೆ ಅಂದ್ಬಿಟ್ರೆ ಯಾವುದೋ ಒಂದು ಇಂಗ್ಲೀಷ್ ಸ್ಕೂಲಿನ ಗೆಸ್ಟ್ ಆಗಿ ಹೋದಾಗ, ಅಮ್ಮ ಇಲ್ಲೂ ಗಣಪತಿ ಪ್ರಾರ್ಥನೆ ಮಾಡಿಸ್ತಾರ, ವೆರಿ ಗುಡ್ ಅಂತ ನಾನು ಹೋದ್ರೆ ಅವ್ರು ಗಣಪತಿ ಪ್ರಾರ್ಥನೆ ಮಾಡಿದ್ದು ಇಂಗ್ಲೀಷಲ್ಲಿ. ಒಂದು ಹುಡುಗಿ ಬಂದು ನಿಂತು, ಕಂಬಲ್ ಕಿ ಸ್ಟಮಕ್ ಗಣಪತಿ ಯು ಆರ್ ದಿ ಸನ್ ಆಫ್ ಶಿವ ಪಾರ್ವತಿ. ಇದು ಶಿವನಿಗೆ ಯಾವಾಗ ತಿಳಿಬೇಕು, ಯಾವಾಗ ಬರಬೇಕು? ಕಂಬಲ್ ಕಿ ಸ್ಟಮಕ್ ಗಣಪತಿ, ದೊಡ್ಡ ಹೊಟ್ಟೆ ಗಣಪನೇ ಬಾ ಗಣಪತಿ, ಯು ಆರ್ ದಿ ಸನ್ ಆಫ್. ಈ ಮಗು ಅವನಿಗೆ ಸರ್ಟಿಫಿಕೇಟ್ ಕೊಡುತ್ತೆ, ನೀನು ಇವ್ರ ಮಗ ಕಣೋ ಅಂತ. ಇದು ಇಂಗ್ಲೀಷ್ ಹಾಡು, ಒಂದೇ ಸೆಕೆಂಡಲ್ಲಿ ಮುಗಿಸ್ಬಿಡ್ತಾರೆ. ಆರತಿ ಹಾಡು ಯಾರಾದ್ರೂ ಒಂದು ಹಾಡು ಹಾಡ್ರಮ್ಮ ಅಂತ ಆರತಿ ಬರ್ಬೇಕಾದ್ರೆ ಸ್ವಾಮಿ ಹೇಳಿದ್ರೆ ಯಾರಿಗೂ ಹಾಡು ಬರಲ್ಲ. ಹಾಡಂದ್ರೆ ನೀವು ಹಾಡಂದ್ರೆ ಹಾಡ್ತೀನಿ ಬಟ್ರೆ ಯಾವ್ದು ಹಾಡು, ಯಾವುದೋ ಒಂದು ಸಿನಿಮಾ ಹಾಡು ಹಾಡ್ಬಿಡೋದು. ತೆರೆ ಮೇರೆ ಪ್ಯಾರ್ ಸೇ ಪುರೋಹಿತನಿಗೂ ಅವನಿಗೂ ಸಂಬಂಧ ಇದೆ ಅನ್ನೋ ಥರ ಹಾಡ್ಬಿಡೋದು. ಅದಕ್ಕೆ ದಯವಿಟ್ಟು ನೀವೆಲ್ಲ ಇಲ್ಲಿ ಏನು ಬರ್ತಿರೋ ಇಲ್ಲಿ ಹೇಳಿದ್ದನ್ನ ಗಮನದಲ್ಲಿ ಇಟ್ಕೊಳ್ರಿ, ಕೇಳ್ರಿ. ನೀವೆಲ್ಲ ಎಷ್ಟು ಜನ ಸೇವೆ ಮಾಡ್ತಾರೆ, ಭಾಳ ಸಂತೋಷ. ನೀವೆಲ್ಲ ಎಂತೆಂಥ ಹುದ್ದೆ ಮಾಡಿ ರಿಟೈರ್ಡ್ ಆದವರು ಅಥವಾ ಎಷ್ಟು ಶ್ರೀಮಂತರಿಗಿರೋ ಗೊತ್ತಿಲ್ಲ, ಅದು ಎಲ್ಲರೂ ಸೇವೆಯಲ್ಲಿ ಒಂದೇ ರೀತಿ ಎಲ್ಲ ಬಂದು ಹಿರಿಯರ ಪರಿಚಯ ಮಾಡಿಸ್ಕೊಂಡಾಗ ನಂಗೆ ಅದೇ ಸಂತೋಷ ಆಗ್ತಿತ್ತು. ಎಂಥ ಒಂದು ಉದ್ದೇಶಕ್ಕೆ ಉದಾತ್ತ ಗುರಿಗೆ ಇವರೆಲ್ಲ ಎಲ್ಲೆಲ್ಲಿಂದ ನೋಡಿ ಎಲ್ಲಿ ನಡೀತಾ ಬಿಸಿಲು ಬರ್ತಿದ್ದಾರೆ, ಬಂದು ಸೇರ್ತಾರೆ, ಕೈಲಾದ ಸೇವೆ ಮಾಡ್ತಾರೆ, ಸ್ವಾಮೀಜಿ ದರ್ಶನ ಪಡಿತಾರೆ, ಅಮ್ಮವ್ರ ದರ್ಶನ ಪಡಿತಾರೆ. ಸತ್ಸಂಗ ಅಂದರೆ ಇದೇನೆ. ನಮ್ಮಲ್ಲಿ ಸತ್ಸಂಗ ಕ್ಲಾಸ್ಗಳಿದೆ, 5000 ರೂಪೀಸ್ ಆಗುತ್ತೆ. ನಾವು ಶಾಂತಿ ಹೇಳಿಕೊಡ್ತೇವೆ ನಿಮಗೆ. 1000 ಕೊಟ್ಟು ದುಃಖನೇ ಅವನಿಗೆ ಒಳಗಡೆ ಬೇಯ್ತಿರ್ತಾನೆ, ಕೊಟ್ಟನಲ್ಲ ಅಂತ ಇವನು ಬೇಯ್ತಿರ್ತಾನೆ, 10 ಕೇಳಬೇಕಾಗಿತ್ತು ಇವನು ಅಂತ ಅವನು ಬೇಯ್ತಿರ್ತಾನೆ. ಇವರು ಶಾಂತಿ ಕ್ಲಾಸ್ಗಳು ನಡೆಸ್ತಾರೆ. ಎಲ್ಲ ಬಿಟ್ಟು ಹೋಗೋದು, ಎಲ್ಲವನ್ನು ಬಿಟ್ಟು ಹೋಗೋದೇ ನಿಜವಾದಂಥ ಶಾಂತಿ. ಹಾಗೆ ಅನೇಕ ಹೆಸರುಗಳಲ್ಲಿ ಹಾಸ್ಯ ಇರ್ತದೆ, ಮಾತಲ್ಲಿ ಹಾಸ್ಯ ಇರ್ತದೆ. ನಮ್ಮ ಹಳ್ಳಿಗಳ ಕಡೆ ಗೌಡರ ಹಾವಳಿ ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ. ಒಬ್ಬ ಗೌಡ, ಅವರು ಒಂದೇ ಹನುಮಂತೇವ್ರ ಗುಡಿ ಇತ್ತು. ಆ ಹನುಮಂತೇವ್ರ ಗುಡಿ ಕಟ್ಟೆ ಮೇಲೆ ಕೂಡ್ತಿದ್ದೆ ಗೌಡ. ಯಾವನಾದ್ರೂ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿದರೆ ಮಾಡಾಗಿಲ್ಲ, ಗೌಡ ನಾನೇ ಮಾಡಬೇಕು. ಪಾಪ ಅವನಿಗೆ ನಮಸ್ಕಾರ ಮಾಡಿ ಆಮೇಲೆ ಯಾರಿಗೂ ನೋಡೋದಂತ ಹಿಂಗೆ ನೋಡಿ ಹೋಗ್ತಾ ಇದ್ರು. ಒಬ್ಬ ಹಾಗೆ ಹೋಗ್ತಿದ್ದ, ಬರ ಇಲ್ಲಿ, ಯಾಕೆ ನಮಸ್ಕಾರ ಮಾಡಲಿ? ಇಲ್ಲ ಸರ್ ನಮಸ್ಕಾರ ಮಾಡಿ. ಆಂಜನೇಯ ಸ್ವಾಮಿ ಒಂದು ಕಲ್ಲು ಹೋಗಿಬೇಕು ನೀನು. ಕಲ್ಲು ತಗೊಂಡ ಅಮ್ಮ ಗಾಬರಿ ಆಗ್ಬಿಡ್ತಾರೆ. ಆಂಜನೇಯ ಸ್ವಾಮಿ ಅದು ಗೌಡ ಕೇಳಲಿಲ್ಲ. ಯಾಕಡೋ ಎಸ್ತು ಕೈ ಮುಗಿದು ಹೊರಟುಬಿಟ್ಟ ಅವನು. ನಾ ಕಲ್ಲು ಎಸ್ದ ಅವನು ಅಂತ ಇವನಿಗೆ ಖುಷಿ. ರಾತ್ರಿ ಅವ್ನು ಕಲ್ಲು ಎಸೆದ್ನಲ್ಲ, ಅವನು ಕನಸಲ್ಲಿ ಆಂಜನೇಯ ಬಂದ. ಬಡ್ಡಿ ಮಗನೇ, ನನಗೆ ಕಲ್ಲು ಎಸ್ದ ನೀನು. ಓ ಸ್ವಾಮಿ ನಿನಗೆ ಎಸ್ದಿಲ್ಲಪ್ಪ, ನಾನು ಆ ಗೌಡ ಬಡ್ಡಿ ಮಗನ ನೋಡ್ತಾ ಮೂಲ ಕಲ್ಲೆಸ್ದೆ, ನೀನು ವಿಗ್ರಹಕ್ಕೆ ಕಲ್ಲು ಎಸಿಲಿಲ್ಲ ಅಂದ. ಅವಾಗ ಆಂಜನೇಯ ಸಿಟ್ಟಿಗೆ ಬಡ್ಡಿ ಮಗನೇ, ನಾನು ಗೌಡ ಉಳಿಸ್ಕೊಂಡು ಅವತ್ತು ಮೂಲೆಯಲ್ಲೇ ಕೂತಿದ್ದೆ. ಹೌದಾ? ಇದು ದೇವರನ್ನ ವಂಚಿಸುವಂತ ಕಾಲ ಇದು. ಅಂತಹ ಪರಮ ಕಾಲದಲ್ಲಿ ನಾವು ಹುಟ್ಟುಬಿಟ್ಟಿವಿ. ಏನು ಮಾಡಬೇಕು ತೋರಿಸ್ತಾ. ಅದಕ್ಕೆ ನಿಮಗೆ ಶಾಂತಿಯನ್ನು ಕೊಡೋದು ಕೇವಲ ಆಧ್ಯಾತ್ಮದ ಗ್ರಂಥಗಳು, ಇಂಥ ಪರಿಸರ, ಸ್ನೇಹಿತರು. ಕೆಲವರು ನೋಡ್ಬೇಕು, ನಿಮ್ಗೆ ಎಷ್ಟು ಜನ ಸ್ನೇಹಿತರೆ? ನಾನು ಯಾರನ್ನು ಮಾತಾಡ್ಸಕ್ ಹೋಗಲ್ಲ. ಐ ಆಮ್ ಬ್ರಹ್ಮ, ನನಗೆ ಎಲ್ಲ ಗೊತ್ತಾ. ನಾನು ಯಾಕೆ ಮಾತಾಡ್ಸ್ಲಿ ಸರ್? ಅವರು ಆ ಪುಸ್ತಕ ಓದಿದ್ದೀರ, ಅವ್ನು ನಾನು ಯಾಕೆ ಓದಲಿ? ಅವನು ತಿಳಿದು ಬರ್ದಿದ್ದಾನೆ, ನಾನೇ ಬೇರೆ ಬರ್ಕತ್ತೀನಿ. ಸಾಯಿ ಏನು ಮಾಡಲಿ? ಹೌದಾ? ಹಾಗೆ ಇಲ್ಲಿ ಜ್ಯೋತಿಷ ಕೇಳೋರು ಎಷ್ಟು ಜನ ಇದ್ದೀರಾ? ಇಲ್ಲಿ ಜ್ಯೋತಿಷ ಕೇಳೋರು ಇದ್ದೀರಾ? ವೆರಿ ಗುಡ್. ಜ್ಯೋತಿಷಗಳು ಏನು ಹೇಳ್ತಾರೆ? ಬುಧ 11ನೇ ಮನೆಯಲ್ಲಿದ್ದಾನೆ, ಶನಿ 10ನೇ ಮನೆಯಲ್ಲಿದ್ದಾನೆ, ಶುಕ್ರ 2ನೇ ಮನೆಯಲ್ಲಿದ್ದಾನೆ. ಹೀಗೆಂದು ಹೇಳುವ ಜ್ಯೋತಿಷಿ ಬಂಗ್ಲೆಯಲ್ಲಿದ್ದಾನೆ. ನಾವು ಬಾಡಿಗೆ ಮನೆಯಲ್ಲಿದ್ದೇವೆ. ಇನ್ನು ಅದೇ ಬೆಳಿಗ್ಗೆ ಬಲ ಕಡೆ ಮುಖ ಮಾಡ್ಕೊಂಡು ಹೇಳಪ್ಪ, ಎಡಗಡೆ ಮಗು ಹೇಳ್ತಿರ್ತಾರೆ ತಾಯಿಗಳು, ಆ ಕಡೆ ಹೇಳ್ಬೇಡ ಈ ಕಡೆ ಹೇಳು. ಅದಕ್ಕೆ ಬರೀತಾರೆ, ಬೆಳಿಗ್ಗೆ ಬಲಕ್ಕೆ ಎದ್ದ, ಬೆಳಿಗ್ಗೆ ಎಡಕ್ಕೆ ಎದ್ದ ಅನ್ನೋದು ಮುಖ್ಯ ಅಲ್ಲ, ಬೆಳಿಗ್ಗೆ ಎದ್ದ, ಇದು ಬಹಳ ಮುಖ್ಯ. ಇನ್ನು ನಿಮಗೆ ಕೇಳ್ತೀನಿ, ನೀವೇ ಹೇಳಬೇಕು. ದುಡ್ಡು ಬರುತ್ತೆ ಹೋಗುತ್ತೆ, ಆಸ್ತಿ ಬರುತ್ತೆ ಹೋಗುತ್ತೆ, ಕಷ್ಟ ಬರುತ್ತೆ ಹೋಗುತ್ತೆ, ಆದರೆ ಒಂದು ಬರುತ್ತೆ ಹೋಗಲ್ಲ. ಒಂದು ಬರುತ್ತೆ ಹೋಗಲ್ಲ, ಒಂದು ಬರುತ್ತೆ ಹೋಗಲ್ಲ. ಮರಣ, ವೆರಿ ಗುಡ್. ಮತ್ತೆ ರೋಗ, ವೆರಿ ಗುಡ್. ವಿದ್ಯೆ, ವೆರಿ ಗುಡ್. ಹೋಗಲ್ಲ ಸರ್, ಇರುತ್ತೆ. ಬರುತ್ತೆ ಹೋಗಲ್ಲ ಯಾವುದು? ಹೊಟ್ಟೆ ಬರುತ್ತೆ, ಒಳಗೆ ಹೋಗಲ್ಲ. ಒಂದು ಹೋಗುತ್ತೆ ಬರಲ್ಲ, ಬಾಳ್ಡಿಗಳು ಕೂದಲ.
ಇಷ್ಟೇ ನೋಡಿ, ನಾವು ಎಲ್ಲೆಲ್ಲೋ ಹೋಗ್ಬಿಟ್ಟಿವಲ್ಲ. ಅದಕ್ಕೆ ಆಧ್ಯಾತ್ಮದ ಕೆಲಸ ಏನು ಅಂದ್ರೆ ನಮ್ಮನ್ನು ಲೌಕಿಕಕ್ಕೆ ತರೋದು, ಲೌಕಿಕದ ಕೆಲಸ ಏನು ಅಂದ್ರೆ ನಮ್ಮನ್ನು ಆಧ್ಯಾತ್ಮಕ್ಕೆ ಒಯ್ಯೋದು. ಎರಡರ ಸಮ್ಮಿಳನ ಆಗಬೇಕು. ನಾನು ಇಲ್ಲಪ್ಪ ಮನೆ ಬೇಜಾರು, ನಾನು ಆಶ್ರಮದಾಗ ಬಿಡ್ತೀನಿ ಮಾತಾಜಿ ಅಂತ ಬಂದು 2 ದಿನಕ್ಕೆ 2 ದಿನ ಆಯ್ತು ನಾನು ಮನೆ ಬಿಟ್ಟು, ಎಷ್ಟೋ ಇದು ಥರ ಆಗಿದೆ ಅಂತ ಹೋಗೋದಿದೆಯಲ್ಲ. ಅದು ಯಾವುದೋ ಒಂದು ಕಥೆಯಲ್ಲಿ ಬರ್ತದೆ. ಗಂಡ ಹೆಂಡತಿ ಇಬ್ರು ಬೀಡ ಗೀಡ ಎಲ್ಲ ಹಾಕೊಂಡು ರಾತ್ರಿ ಮಲಗಿದ್ರಂತೆ. ಯಾರೋ ದಾಸಯ್ಯ ಹಾಡ್ತಾವ, ದಾಸರ ಕಥೆ ಅದು. ಮನ್ಸ ಬಾರದು, ಕನ್ಸು ಬಾರದು, ಕನ್ನಡಿ ಬಾರದು, ಮಡದಿ ಬಾರದು ಅಂತ ಹಾಡನ್ನು ಕೇಳಿ ಎದ್ದು ಹೋಗಿರ್ತಕ್ಕಂಥ ಮಹಾನುಭಾವರಿದ್ದಾರೆ. ಯಾರೋ ಹೆಂಡತಿ ಮಾತಾಡ್ತಾ, ಕಷ್ಟ ಅಲ್ಲ ಆ ಕಷ್ಟ ಅಲ್ವೇನ್ರಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗೋದು ಅಂತ ಕೇಳಿಲ್ಲಂತೆ. ಓ ನೀವು ಅಂತೀರಾ, ನೀವು ಹೋಗ್ತೀರಾ? ನಾ ಹೋಗ್ತೀನಿ ಕಣೆ, ಎಲ್ಲಿ ಹೋಗಿ ನೋಡ. ತಕ್ಷಣ ಎದ್ದು ಹೊರಗಡೆ ಹೋದ್ನಂತ. ತಿರುಗಿ ಮನೆಗೆ ಬರಲೇ ಇಲ್ಲ. ಇದು ವೈರಾಗ್ಯ. ಕೇಳಿ ನಾನು ಹೋಗ್ತೀನಿ ನೋಡು ಅಂತ ಬರೆದಿಟ್ಟು, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ಎಲ್ಲಿದ್ದೀನಿ ಅಂತ ಹುಡುಕ್ಬೇಡಿ ಅಂತ ಕೆಳಗಡೆ ಫೋನ್ ನಂಬರ್ ಹಾಕಿರ್ತಾರೆ. ಹಾಗೆ ನೆಕ್ಸ್ಟ್ ಈಗ ಇನ್ನೊಂದು, ನಿಮ್ಮಲ್ಲಿ ಬಾಣಾವರ ಕಡೆ ಇರೋರೆಲ್ಲ ಬಂದಿದ್ದೀರಿ ಅಂತ ಭಾವಿಸ್ತೇನೆ ನಾನು. ನಾವು ಇದಕ್ಕೆ ಹೋಗಿದ್ವಿ, ಏನು ನಿಮ್ಮ ಮಲ್ನಾಡು ಕಡೆ ಬೆಂಗಳೂರಲ್ಲಿ ಒಂದು ಹೋಟ್ಲ್ ಇಟ್ಟಿದ್ರು. ನಮಸ್ಕಾರ, ಅದ್ರ ಮುಂದೆ ಬೋರ್ಡ್ ಹಾಕಿದ್ರು ವರದರಾಜ್ ಬಾಣಾವರ ಅಂತ. ನಮಸ್ಕಾರ ವರದರಾಜ ಅವರೇ ಅಂದ್ವಿ. ಬಾಣಾವರ ಬಿಟ್ಟು ಎಷ್ಟು ವರ್ಷ ಆಯ್ತು ನೀವು? ನನ್ನ ಹೆಸರು ವರದರಾಜ ಅಲ್ಲ, ನಮ್ಮೂರು ಬಾಣಾವರ ಅಲ್ಲ. ಮತ್ತು ಬೋರ್ಡ್ ಇದೆಯಲ್ಲ ಸರ್, ವರದರಾಜ್ ಬಾಣಾವರ. ಅಯ್ಯೋ ಇದು ಯಾರೋ ತಮಿಳು ಪೇಂಟ್ರಿ ಬರೆದಿಲ್ಲ ಸರ್, ವಾರದ ರಜೆ ಭಾನುವಾರ ಇದು, ಅವನು ವರದರಾಜ್ ಬಾಣಾವರ. ನೆಕ್ಸ್ಟ್, ಮದುವೆ ಆದವರ ಜೀವನ ಸರ್ಕಾರಿ ಬಸ್ಸು ಎರಡೂ ಒಂದೇ. ಮದುವೆ ಆದವರ ಜೀವನ ಸರ್ಕಾರಿ ಬಸ್ಸು ಎರಡೂ ಒಂದೇ. ಹೇಗೆಂದರೆ ದಿನಪೂರ್ತಿ ಎಲ್ಲೇ ತಿರುಗಾಡಲಿ ರಾತ್ರಿ ಡಿಪೋಕ್ಕೆ ಬರಲೇಬೇಕು. ಈ ದೇಶ ಎಂಥದ್ದು ಅಂದ್ರೆ ಇರುವೆಗಳನ್ನು ಸಾಯಿಸಲು ಪೌಡರ್ ತಂದೆ. ಈ ದೇಶ ಎಂಥದ್ದು ಅಂದ್ರೆ ಇರುವೆಗಳನ್ನು ಸಾಯಿಸಲು ಪೌಡರ್ ತಂದೆ. ನನ್ನದಂತ ಕರ್ಮ, ಆ ಪೌಡರ್ಗೆ ಇರುವೆಗಳು ಮುತ್ತಿವೆ. ಸರ್ಕಾರಿ ನೌಕರರು ಜಗಳ ಆದರೆ ವರ್ಗಾವಣೆ ಆಗ್ತಾರೆ, ಅದೇ ಶಾಸಕರು ಜಗಳ ಆದರೆ ಮಂತ್ರಿ ಆಗ್ತಾರೆ. ಇದನ್ನು ನೀವೇ ಹೇಳಬೇಕಮ್ಮ, ಬಹಳ ಚೆನ್ನಾಗಿದೆ. ಬ್ರಿಟಿಷರು ಭಾರತಕ್ಕೆ ಬರುವಾಗ ಒಬ್ಬನೇ ಒಬ್ಬ ಸೈನಿಕನನ್ನು ಕರೆತರಲಿಲ್ಲ. ಹೌದಾ? ಬ್ರಿಟಿಷರು ಭಾರತಕ್ಕೆ ಬರುವಾಗ ಒಬ್ಬನೇ ಒಬ್ಬ ಸೈನಿಕನನ್ನು ಕರೆತಿರಲಿಲ್ಲ. ಏಕೆಂದರೆ ಅವರಿಗೆ ಗೊತ್ತಿತ್ತು, ಇಲ್ಲಿಯ ದೇಶಭಕ್ತರಿಂದಲೇ, ಭಾರತದ ದೇಶದ್ರೋಹಿಗಳಿಂದಲೇ ನಾವು ಸೈನ್ಯವನ್ನು ಕಟ್ಟಬಹುದು ಅಂತ. ಹಾಗೆ ಅಲ್ವಾ ಅವ್ರು ಮಾಡಿದ್ದು. ಇಲ್ಲಿಯವ್ರನ್ನೇ, ಚೆನ್ನಮ್ಮನ ಕತೆ ತಗೊಳ್ಳಿ, ಒಬ್ಬವನ ಕತೆ ತಗೊಳ್ಳಿ, ನಾವು ಅಲ್ಲಿ ಇಲ್ಲಿಯವ್ರನ್ನ ಕಟ್ಕೊಂಡು ಅವ್ರು ಯುದ್ಧ ಮಾಡಿ ಇವತ್ತು ನಮಗೆ ಬ್ರಿಟಿಷರು ಬರ್ಬೇಕಮ್ಮ, ಮತ್ತೆ ಅವ್ರನ್ನವ್ರು ತುಂಬ ಜನ ಇದ್ದಾರೆ. ಹೌದಾ? ಇದು ಜೀವನ. ಕೊನೆಯದಾಗಿ ಪಾನಪ್ರಿಯರು ಇಲ್ಲಿಲ್ಲ ಅಂತ ಭಾವಿಸ್ತೀನಿ. ಕುಡಿದರೆ ಮನೆ ಹಾಳಾಗುತ್ತದೆ, ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ. ಇವ್ರ ಮೇಲೆ ಟ್ಯಾಕ್ಸ್ ಹೋಗೋದು. ಕುಡಿದರೆ ದೇಹ ಹಾಳಾಗುತ್ತದೆ, ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ. ಅದಕ್ಕೆ ನಮಗೆ ಮನೆಗಿಂತ ದೇಶ ಮುಖ್ಯ. ಈಗ ನೋಡಿ, ಅದು ಕುಡುಕರನ್ನಾಗಿಲ್ಲ. ನೆಕ್ಸ್ಟ್ ಭಾಷಣದಿಂದ ಮದ್ಯಪ್ರಿಯರು ಅನ್ಬೇಕಂತವ್ರಿಗೆ. ಮದ್ಯಪ್ರಿಯರ ಸಂಘ ಅಂತ ಒಂದೊಂದು ಊರಿಗೊಂದೊಂದು ಆಗ್ತವೆ. ಇನ್ಮೇಲೆ ಅದನ್ನು ನೋಡುವಂತ ಕಾಲ ಬರ್ತದೆ. ಹಾಗೆ ಲಗ್ನ ಪತ್ರಿಕೆಯಲ್ಲಿ ಚಿರಂಜೀವಿ ಸೌಭಾಗ್ಯವತಿ ಅಂತ ಬರೆದಿರ್ತಾರೆ ಹೆಣ್ಮಕ್ಳಿಗೆ. ಹೌದಾ? ಏನೇ ಚೀಸವ್ ಅಂದ್ರೆ ಹೇಳಿ ನೋಡೋಣ. ಹಿಂದೆ ಹೇಳ್ತಿದ್ದಾರೆ, ಅನುಭವದ ನುಡಿ ಅದು. ಚೀಸವ್ ಅಂದ್ರೆ ಚಿರಂಜೀವಿ, ಹರಿದ್ರ, ಕುಂಕುಮ, ಸೌಭಾಗ್ಯ. ಚೀಹ ಕುಂಸವ್ ಅಂತ. ಇಲ್ಲಿ ಚೀಸವ್ ಎರಡೆ, ಚಿರಂಜೀವಿ ಸೌಭಾಗ್ಯವತಿ ಅಲ್ಲ. ಚಿಂತೆಯ ಸೌಭಾಗ್ಯವನ್ನು ತರುವಗಳು ಅಂತ. ಹಾಗೆ ಹೆಣ್ಮಕ್ಕಳು ಬಹಳ ಜನ ಬಂದಿರಮ್ಮ, ಚೆನ್ನಾಗಿ ಈ ಕಡೆ ಹೆಣ್ಮಕ್ಳು ಕೂತಾರೆ. ನಿಮಗೆ ತುಂಬಾ ಇಷ್ಟವಾದ ಕೆಲಸ ಯಾವ್ದು ಮನೆಯಲ್ಲಿ ಹೇಳಿ ನೋಡೋಣ? ಅಡಿಗೆ ಮಾಡೋದು, ವೆರಿ ಗುಡ್. ಮತ್ತೆ ಪೂಜೆ ಮಾಡೋದು, ವೆರಿ ಗುಡ್. ಇವೆಲ್ಲಕ್ಕಿಂತ ದೊಡ್ಡ ಇಷ್ಟ ಅಂದ್ರೆ ನೆಲ ಒರೆಸೋದು. ನಮ್ಮನೆ ಬಂಡೆ ಒರೆಸೋದು ಅಂತಾರೆ, ಪರಸಿ ಒರೆಸೋದು ಅಂತಾರೆ. ಹೌದಾ? ತುಂಬಾ ಇಷ್ಟವಾದ ಕೆಲಸ ರೀ. ಅದಕ್ಕಾಗಿ ಇವರು ಸರ್ವಸ್ವನ್ನೂ ತ್ಯಾಗ ಮಾಡ್ತಾರೆ. ಹೆಂಗೆ? ಹೊರಗೆ ನಡೀರಿ, ಎಲ್ಲ ಆಫೀಸ್ಗಳು ನೋಡಿ, ಸ್ಕೂಲ್ಗಳು ಒಳಗಡೆ ಬರಬೇಡಿ, ನಾನೆಲ್ಲ ಒರೆಸ್ತಾ ಇದ್ದೀನಿ. ಒರೆಸಿದ 1 ಗಂಟೆವರೆಗೂ ಯಾರೂ ಬರೋ ಹೋಗಿಲ್ಲ. ಪಾಪ ಗಬಗಬ ತಿಂದು ಎಡಗಾಲ್ ಬಲಗಾಲ್ ಎಡಗಾಲಿಗೆ ಪ್ಯಾಂಟ್ ಹಾಕೊಂಡು ಹೋಗ್ತಾವೆ ಹೊರಗೋದ್ಲು. ತಾನು ಕೂಡ ತುಳಿಯಲ್ಲ ಆ ಬಂಡೆನ, ರಿವರ್ಸ್ ಅಂತ ಬರ್ತಾಳೆ ಹಿಂಗೆ ಅಲ್ವಾ?
ಬಂದು ಹೊರಗಡೆ ಕಟ್ಟೆ ಮೇಲೆ ಕೂತು ಅವ್ರ ಜೊತೆ ಒಂದು ಅರ್ಧ ಗಂಟೆ ಮಾತಾಡಿ ಆಮೇಲೆ ಒಣಗಿದೆಯಲ್ಲ ಅಂತ ನೋಡಿ ತನ್ನ ಪಾದ ಪದ್ಮಗಳನ್ನು ಲಾವಣ್ಯಯುತವಾಗಿ ಇಡ್ತಾ ಒಳಗಡೆ ಹೋಗ್ತಾಳೆ. ಹಾಗೆ ಗಂಡನ್ನ ಮಕ್ಕಳನ್ನ ಎಲ್ಲರನ್ನೂ ಹೊರಗಡೆ ಕಲಿಸಿ ಒರೆಸಿದ್ಲು. ಅವಳ ಬಗ್ಗೆ ಏನು ಹೆಸರುವಾಸಿಯಾಗಿದ್ಲು ಅಂದರೆ, ನಾನು ಬಂಡೆ ಒರೆಸಿದಾಗ ಅಥವಾ ನೆಲ ಒರೆಸಿದಾಗ ಯಾವನಾದರೂ ಬಂದರೆ ಅವನು ಶೂಟ್ ಮಾಡಿ ಕೊಲ್ಲಕ್ಕೂ ನಾನು ರೆಡಿ ಅಂತ ರಿವಾಲ್ವರ್ ತಗೊಂಡಿದ್ಲು, ಲೈಸೆನ್ಸ್ ಮಾಡಿಸಿದ್ಲು. 2 ವರ್ಷ ಆಗಿತ್ತು, ಅದಕ್ಕೆ ಅಂಜಿ ಯಾರು ಹೋದವರು ಬರ್ತಿರ್ಲಿಲ್ಲ. ಅವತ್ತೊಂದಿನ ಎಲ್ಲ ಒರೆಸಿದ್ಲು, ಗಂಡನ್ನು ಹೊರಗಡೆ ಹಾಕಿದ್ಲು. ಅವ್ನು ಪಾಪ ಏನೋ ಫೈಲ್ ಇಲ್ಲಿ ನೋಡ್ತಾ ಇರೋ ಕಣೆ ಅಂತ ಎಷ್ಟು ಒಂದು ಅರ್ಧ ಗಂಟೆ ಲೇಟ್ ಮಾಡಿದ. ಕಡೆಗೂ ತೊಗೊಂಡು ಅವ್ನು ಹೋದ್ಮೇಲೆ ಪಾಪ ಒರೆಸ್ತಾ ಬಂದು ಹೊರಗಡೆ ಕಟ್ಟೆ ಕೂತ್ಲು. ಇದು ಪಾಪ ಗಂಡ ಅಲ್ಲಿ ಹೋಗಿ ಸ್ಕೂಟರ್ ಡಿಕ್ಕಿ ತಂದು ನೋಡ್ತದೆ, ಇಂಪಾರ್ಟೆಂಟ್ ಫೈಲ್ ಬದಲು ಬೇರೆ ಫೈಲ್ ತಂದುಬಿಟ್ಟು ದೊಡ್ಡ ಅಂತ ಬಂದು ಕೂತ್ಲು. ಏನು ಕೇಳಿ ದಡ್ಡ ಅಂತ ಬೂಟ್ ಅಲ್ಲಿಂದ ಒಳಗಡೆ ಹೋಗ್ಬಿಟ್ಟು ಕೃಷ್ಣನ ಪಾದಗಳು ಮೂಡಿಬಿಟ್ಟು ಅಲ್ಲೆಲ್ಲ. ರಿವಾಲ್ವರ್ ತೆಗೆದು ಧನ್ 3 ಗುಂಡು ಎರಡು ಭುಜಕ್ಕೆ ಒಂದು ಎದೆಗೆ ಢಮಾರ್ ಬಿದ್ದ. ಪಕ್ಕದ ಮನೆಯವರು ಇದನ್ನೇ ಕಾಯ್ತಿದ್ರು. ಅಮ್ಮ ಇವತ್ತು ಹೊಡೆದ್ಲು ಕಣೆ, ಇವತ್ತು ಯಾವನೋ ಸತ್ತ ಅಂತೆಲ್ಲ ನೋಡ್ತಾರೆ ಕಿಟಕಿಲಿ. ಗಂಡನೇ ಕೊಂದ್ಬಿಟ್ಟಿದ್ದಾಳೆ, ಮುಗಿತು ಕತೆ. ಪೊಲೀಸಿಗೆ ಫೋನ್ ಮಾಡಿ, ಪೊಲೀಸ್ ನಮ್ಮ ಮನೆ ಪಕ್ಕದಲ್ಲಿ ಹೇಳಿದ್ದಿಲ್ಲ, ಅದೇ ಲೈಸೆನ್ಸ್ ಮಾಡಿಸಿದಾರೆ, ಇವತ್ತು ಯಾರನ್ನೋ ಕೊಂದಿದ್ದಾಳ್ರಿ, ದಯವಿಟ್ಟು ಬರಬೇಕು. ಹೌದಾ, ಅಡ್ರೆಸ್ ಹೇಳಿ ಎಲ್ಲ ಬರ್ಕೊಂಡ್ರು ಪೊಲೀಸರು. ಇವ್ರಿಗೆ ಕುತೂಹಲ, ಪಕ್ಕದ ಮನೆಯವರಿಗೆ ತಮ್ಮ ಮನೆಯಲ್ಲಿ ಹೆಗ್ಗಣ ಸತ್ತಿದ್ರು, ಪಕ್ಕದ ಮನೆಗೆ ಉರಿಬೇಕು ಅಂದ್ರೆ ಅವ್ರಿಗೆ ದೊಡ್ಡ ಸುದ್ದಿ. ಫೋನ್ ಇಟ್ಟು ನೋಡ್ತಾ ನಿಂತರು ಕಿಟಕಿಯಲ್ಲಿ, ಏನಾಗಿದೆ ಆ ಮನೇಲಿ ಏನಂತ. 5 ನಿಮಿಷ 20 ನಿಮಿಷ ಅರ್ಧ ಗಂಟೆ ಆಯ್ತು, ಪೊಲೀಸರು ಬರಲಿಲ್ಲ. 1 ಗಂಟೆ ಆಯ್ತು. ಮತ್ತೆ ತಿರ್ಗಾ ಫೋನ್, ಸಾರ್ ಬನ್ನಿ ಸಾರ್. ಅಯ್ಯೋ ಬಂದಿದ್ದೀವಮ್ಮ ಅಂದ SI. ಬಂದಿದ್ರೆ ಒಳಗಡೆ ಹೋಗಿ ಸರ್ ಬಾಡಿ ಬಿದ್ದಿದೆ. ಅಯ್ಯೋ ಇನ್ನೂ ನೆಲ ಹಾರಿಲ್ಲಮ್ಮ ಅವ್ರ ಮನೇಲಿ ಅಂತ PSI. ಹಾಗೆ ಜೀವನದಲ್ಲಿ ಇಂಥದೇ ಅಂತ ಹೇಳೋಕ್ಕಾಗಲ್ಲ. ನಾವು ಮೆಸೇಜ್ಗಳನ್ನೆಲ್ಲ ಇದನ್ನು ಮಾಡೋದೇ ಈ ಕಾರಣಕ್ಕೆ ತಾಯಿ ಅಂದರೆ ಸ್ನೇಹಿತರೆ. ಇನ್ನೊಂದು ನಾವು ತುಂಬ ಇಷ್ಟಪಟ್ಟಿರ್ತಕ್ಕಂಥದ್ದು ಅಂದರೆ ಸೋಮಾರಿಗಳು. ಇವತ್ತು ಸೋಮಾರಿಗಳು ಯಾರು ಅಂದರೆ ಗಂಡಸರೇ ಆಗಿದೆ. ಹೆಣ್ಮಕ್ಳು ನೋಡೋರಿಗೆಲ್ಲ ವಯಸ್ಸಾಗಿರೋದು ಗೊತ್ತಾಗಲ್ಲ. ಈಗಲೇ ನೋಡಿ ಎಷ್ಟು ನೀಟಾಗಿ ಬಂದಿದ್ದಾರೆ. ಒಂದು ಯಾವುದೋ ಹೊಸ ಸೀರೆ ಉಟ್ಕೊಂಡಿರ್ತಾರೆ, ಮುಖ ಅಂತೂ ಯಾವಾಗಲೂ ಫ್ರೆಶು, ನಗದು ಜಾಸ್ತಿ ಅಂತ ಬ್ರಷ್ ಅಂತೂ ತಪ್ಪದೇ 2 ಸಾರಿ ಮಾಡ್ತಾರೆ. ಅವ್ರನ್ನ ಕೇಳಿ, ಏನು ಮೇಡಮ್ ಎಷ್ಟು ಟ್ರಿಮ್ಮೇ ಬಂದಿರ? ಜನ ನಮ್ಮನ್ನೇ ನೋಡ್ತಾರೆ ಸರ್, ಆತ್ಮವಿಶ್ವಾಸ. ಅದೇ ಗಂಡಸನ್ನು ಕೇಳಿದ್ರು, ನಮ್ಮನ್ನ ಯಾರು ನೋಡ್ತಾರೆ? ನಮ್ಮನ್ನ ಯಾರು ನೋಡ. ಪಟ್ಟಿ ಡ್ರೈವರ್ ಮೇಲೆ ಎಷ್ಟೋ ಜನ ಬಂದಿರ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ. ಬಡ್ಡಿ ಮಗನ ಏನೋ ಡ್ರೈವರ್ ಬಂದು, ನಮ್ಮನ್ನ ಯಾರು ಮಾಡ್ತಾರೆ ಬಿಡಿ. ಅದೇ ಅವನು ನಿಂತು ರೇಷ್ಮೆ ಪಟ್ಟೆ ಪೀತಾಂಬರ ಉಟ್ಕೊಂಡು ಎಲ್ಲರೂ ಮಾತಾಡಿಸ್ತಾ, ಚೆನ್ನಾಗಿದ್ಯಾ ಅಂತ ಎಲ್ಲ ಸೀರೆ ನೋಡ್ಲಿ ಅಂತ. ನಮ್ಮೂರಲ್ಲಿ ಒಂದು ದೊಡ್ಡ ಕಥೆ ಇದೆ. ಒಬ್ಬ ಗೌಡನ ಹೆಂಡತಿ ಒಂದು ದೊಡ್ಡ ಹಾರ ತಗೊಂಡ್ಲು. ಆ ಕಾಲಕ್ಕೆ ತುಂಬಾ ಬೆಲೆ ಬಾಳುವಂತ ವಜ್ರದ ಹಾರ ಅದು. ಅದನ್ನ ಹಾಕೊಂಡು ಇಡೀ ಓಣಿ ಬೀದಿಗಳಲ್ಲಿ ಕೈ ಎಲ್ಲ ಹಿಂಗೆ ಮಾಡ್ತಾ ಅಡ್ಡಾಡಿದ್ಲು. ಯಾರು ನೋಡ್ಲಿಲ್ಲ. ತಲೆ ಕೆಟ್ಟದ್ದು, ಒಬ್ಬರು ಕೇಳಲಿಲ್ಲ. ವಜ್ರದ ನೆಕ್ಲೆಸ್ ಹಾಕೊಂಡಿದ್ದೀನಿ ನಾನು. ಏನು ಮಾಡ್ಬೇಕು ಅಂದ್ರೆ ಬಣೆ ಅಂತ, ಹುಲ್ಲಿನ ರಾಶಿ ಇರ್ತಾರೆ ಬಣೆ ಅಂತ, ಅದು ಬೆಂಕಿ ಹಚ್ಚಿಬಿಟ್ಲು ರಾತ್ರಿ. ದೊಡ್ಡದ ಅಂತ ಊರಿದ ತಕ್ಷಣ ಊರಿನ ಜನ ಎಲ್ಲ ಬಂದ್ಬಿಟ್ರು ನಾರ್ಸಕ್ಕೆ. ಅವಾಗ ಇವಳು ಸರಗ ಮೇಲೆ ಹಾಕೊಂಡು ನಿಂತ್ಲು. ದಗದಗ ಅಂತ ಉರಿಯೋ ಬಣೆ. ಅದ್ರಲ್ಲಿ ಯಾರೊಬ್ಳು, ಅಯ್ಯೋ ಗೌಡ್ಸ್ವಾಮಿ ಯಾವಾಗ ತಗೊಂಡೆ ಸರಾನ? ದರಿದ್ರ ಮುಂಡೆ, ಬೆಳಿಗ್ಗೆನೆ ಕೇಳಿದ್ರೆ ನಾನು ಬಣೆ ಬೆಂಕಿನೇ ಹಚ್ತಿರ್ಲಿಲ್ಲ. ಎಂತೆಂಥ ಜೀವನ ಇದೆ ಅಂದ್ರೆ ಅಷ್ಟು. ಅದು ಗಂಡಸ್ರಿ ಏನು ಪಟ್ಟಿ ಡ್ಯಾಮ್ ಬಂದ್ರು, ಏನು ಸರ್ ನಮ್ಮನ್ನ ಯಾರು ನೋಡ್ತಾರೆ ಬಿಡಿ, ಎಲ್ಲ ಅವಳಿಗೆ ನಮ್ದೇನಿಲ್ಲ. ವಾಕಿಂಗ್ ಹೋಗ್ತೀರಾ ನೀವೆಲ್ಲ? ವಾಕಿಂಗ್ ಹೋಗ್ಬೇಕಾದ್ರೆ ಒಂದು ಡ್ರೆಸ್ ಕೋಡ್ ಇದೆ ಅವ್ರ ಹತ್ರ, ಮಿಲಿಟ್ರಿ NCC ಥರ. ಹೌದಾ? ಹಿಂದಿನ ದಿನ ಮೀಟಿಂಗ್ ಕರೀತಾರೆ ಹೆಣ್ಮಕ್ಳು. ಸುಶೀಲಮ್ಮ, ಮಂಜಾಕ್ಷಿ, ರೇಣುಕಾ ಎಲ್ಲ ಬನ್ನಿ, ನಾಳೆ ಬೆಳಗ್ಗೆ ವಾಕಿಂಗ್. ಹೋಗೋಣ, ಅದರಲ್ಲೇನು ಎಲ್ಲ ಒಂದೇ ಡ್ರೆಸ್ ಗೊತ್ತಾ? ಸೀರೆ ಅಂದರೆ ಎಲ್ಲರೂ ಸೀರೆ, ನೈಟಿ ಅಂದರೆ ನೈಟಿ, ಚೂಡಿದಾರ್ ಅಂದರೆ ಚೂಡಿದಾರ್, ಎಲ್ಲ ಕಾಮನ್ ಡ್ರೆಸ್ ಇರ್ಬೇಕಮ್ಮ. ಕಲರ್ ಒಂದೆಲ್ಲ ಕಾಮನ್ ಚೂಡಿದಾರ್ ಎಲ್ಲರೂ. ಓಕೆನಾ? ಡ್ರೆಸ್ ಕೋಡ್ ಮಾತಾಡಿ ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ. ಹೋದ್ರೆ ವಾಕಿಂಗ್ ಮಾಡ್ತಾನೆ ಮಾತು. ಅದಕ್ಕೆ ಕೋಂಬು ಬರೀತಾರೆ, ಹೆಣ್ಮಕ್ಳು ಬಂದ್ರೆ ಹೇಗಿರುತ್ತೆ, ಗಂಡಸರು ಬಂದ್ರೆ ಹೇಗಿರುತ್ತೆ ಅಂದ್ರೆ. ಹೆಣ್ಮಕ್ಳು ಬಂದ್ರೆ ಬಂದರ್ ಬಾಲೆಯರ್ ಗಿಣಿಹಿಂಡನ ಅಣಕಿಪೋಲು, ಗಿಣಿಹಿಂಡನ್ನು ಅಣಕಿಸುವಂತ ಹೆಣ್ಮಕ್ಳು ಬರ್ತಾರೆ. ಗಂಡಸಿಗೆ ನಿಂತನ್ನು ಒಂಟಿ ಗೂಬೆಯೋಳು. ನೋಡಿ, ಅವನು ಹಂಗೆ ಇರ್ತಾನೆ. ಅವನು ವಾಕಿಂಗ್ ಬಂದಿರ್ತಾನೆ, ಯಾರೂ ಇರಲ್ಲ. ರಾತ್ರಿ 8 ಗಂಟೆ 9 ಗಂಟೆ ಆದರೂ ವಾಕ್ ಮಾಡ್ತಿದ್ದೆ. ಏನು ಸರ್ ವಾಕಿಂಗ್? ಏನಿದೆ ಸರ್ ಮನೆಯಲ್ಲಿ, ನಂದೇನಿಲ್ಲ, ಎಲ್ಲ ಅವಳದೆ.
ನಿಮ್ಮನ್ನು ಯಾರು ಕೇಳ್ತಾರೆ ಅದ? ಅಯ್ಯೋ ಹಾವು ಇವೆಲ್ಲ ಬರುತ್ತೆ ಸರ್, ಇಲ್ಲಿ ಹೋಗ್ಬಿಡಿ, ಕಾಚಿಲ್ಲ ಬೇಡ. ಹಾ, ವೈರಾಗ್ಯ ಅನ್ನೋದು ಗಂಡಸಿಗೆ ನಿಮಗೇನು? ವಾಕಿಂಗ್ ಮಾಡ್ತಾ ಎಲ್ಲ ಸುದ್ದಿ ಮಾತಾಡಿ ಕೋಡ್ ಮಾತಾಡಿ ಅದಕ್ಕೆ ಆಯುಸ್ಸು ಜಾಸ್ತಿ ಆಗ್ತಿರೋದು ಹೆಣ್ಮಕ್ಳಿಗೇನೆ. ತಪ್ಪು ತಿಳಿಬೇಡಿ. ನಾನು ಯಾರ ಮನೆಗೆ ಹೋಗ್ಲಿ ಗಂಡಿನ ಫೋಟೋಕ್ಕೆ ಹಾರ ಇರೋದು ನೋಡಿದೀನಾಗ್ಲಿ, ಹೆಣ್ಣಿನ ಫೋಟೋಕ್ಕೆ ಹಾರ ಇರೋದು ನೋಡೇ ಇಲ್ಲ. ಏನು ಮಾಡಿ ಯಜಮಾನ್ ಇಷ್ಟ ಆಗಲ್ಲ, 8 ವರ್ಷ ಆಯ್ತು ಆಗಲ್ಲ. ಅವಾಗಿ ಏನಾಗಿತ್ತಮ್ಮ? ಏನಾಗಿ ಸುಮ್ಮನೆ ಏನೋ ಕೊರಗದು. ಮೋದಿ ಮತ್ತೆ ಬರ್ತಾನ ಇಲ್ವಾ? ಬರೀ ಇಂಥದ್ದೇ ಚಿಂತೆ ಸರ್. ಬಸ್ ರೇಟ್ ಇಳಿಯುತ್ತಾ ಇಲ್ವಾ? ಮೆಟ್ರೋ ಆಗುತ್ತಾ ಇಲ್ವಾ? ಇಂಥದ ಇದು ನಮ್ಮ ಪರಿಸ್ಥಿತಿ ಇವತ್ತು. ಅದಕ್ಕೆ ನಗನಗ್ತಾ ಇರಿ, ಮಾತಾಡ್ತಾ ಇರಿ. ಮಾತಿನಿಂದ ಅನೇಕ ರೋಗಗಳು ಬರಲ್ಲ. ನೋಡಿ ಎಷ್ಟು ಮಾತಾಡ್ತಾರೆ ಹೆಣ್ಮಕ್ಳು. ಮಾತೆಯರೇ ಅಂತ ಯಾಕೆ ಕರೀತಾರೆ? ಎಲ್ಲಿ ಹೋದ್ರು ಬರೀ ಮಾತೆ. ಅದಕ್ಕೆ ನಿಮಗೆ ಮಹಾನೀಯರೇ ಅಂದ್ರೆ ನಿಮ್ಮ ನಗಿಸೋ ಯೋಗ್ಯತೆ ನಮಗಿಲ್ಲ ಅಂದಂಗೆ, ಹೌದಾ? ಆದ್ರೆ ಪಾಪ ಇತ್ತೀಚೆಗೆ ಗಂಡಸರು ನಗ್ತಿದ್ದಾರೆ. ಮನೆಯಲ್ಲಿ ಒಳ್ಳೆಯ ವಾತಾವರಣವನ್ನ ಸೋಮಾರಿತನ ಜಾಸ್ತಿ ಗಂಡಸರಿಗೆ, ಹೌದಾ? ಚಕಚಕಾಂತ ಎದ್ದು ಬಿಡ್ತಾರೆ. ಸಣ್ಣ ಹಬ್ಬ ಗುರುವಾರ ಶುಕ್ರವಾರ ಕೂಡ ಹೊಸ ಸೀರೆ ಇರುತ್ತೆ. ಇವ್ನು ಏನು ವರ್ಷಾನುಗಟ್ಲೆ ಅದು ಒಂದೇ ಜಬ್ಬದ ಮೇಲೆ ನಾನು ಯಾರು ನೋಡ್ತಾರೆ, ನಾನು ಯಾರು ಇಷ್ಟೇ ಅವ್ನು ಹಣೆ ಬರ. ಪಾಪ ಒಬ್ಬ ಎಂಥ ಸೋಮಾರಿ ಇದ್ದ ಅಂದ್ರೆ ಅವನ ಮನೆಯಲ್ಲಿ ಸೋಮಾರಿತನ ಮಾಡೋದಕ್ಕೆ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಅವನು. ನೀನು ಊಟ ತಿಂಡಿ ಕೊಡಲ್ಲ ಅಂತ ಅವನು ಹಣ್ಣಿನ ಮರದ ಕೆಳಗಡೆ ಮಲಗಿದ. ಹಣ್ಣು ಕಿತ್ಕೊಂಡು ತಿನ್ಲಿಲ್ಲ, ಮರದ ಕೆಳಗಡೆ ಮಲಗಿದ. ಅವನು ಅದೇ ಬೀಳಿ ಬಡ್ಡಿ ಮಗ ನನ್ನ ಬಾಯಿಗೆ ಅಂತ. ಅಂಥ ಸೋಮಾರಿ. ಕಾದ 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 ಒಂದು ಹಣ್ಣು ಬೀಳಲಿಲ್ಲ. ಕಡೆಗೆ ಏನೋ ದೇವ್ರ ಕೃಪೆನೋ ಕಾಗೆ ಕೃಪೆನೋ ಒಂದು ಹಣ್ಣು ಎದೆ ಮೇಲೆ ಬಂದು ಬಿತ್ತು. ತಗೊಳ್ಳಿಲ್ಲ. ನಾನು ಯಾಕೆ ಕೈಯಿಂದ ತಗೊಂಡು ಹಿಡಿಯಲ್ಲ ಅದನ್ನ? ಎದೆ ಮೇಲೆ ಬಿದ್ದಿದೆ. ಬಡ್ಡಿ ಮಗಂದು ಬಾಯಿ ಬರಲಿ ಹಾಗೆ ಮಲಗದ ಸರ್. ಅದು ಗಾಳಿಗೆ ಕುತ್ತಿಗೆ ಹತ್ರ ಬಂತು. ಇಲ್ಲಿ ಬುದ್ಧಿ ಬಂತು ನೋಡೋದಕ್ಕೆ, ಕುತ್ತಿಗೆ ಹತ್ರ ಬಂತು. ಬಾಯಿ ಬರೋವರೆಗೂ ನಾನು ಇಟ್ಟುಕೊಳ್ಳಲ್ಲ, ಹೀಗೆ ಮಲಗದ. ಹೆಂಗಪ್ಪ ಗತಿ? ಆಗ ಕುದುರೆ ಮೇಲೆ ಬರ್ತಾ ಇದ್ದ. ಟುಕು 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 ಕುದುರೆ. ಅವನಿಗೆ ಇಲ್ಲಿ ಮಲಗದಲ್ಲ. ಕಣಯ್ಯ ಬಾರಯ್ಯ, ಏನು ನನಗೆ ಹಣ್ಣು ಬಿದ್ದಿದೆ, ಇಲ್ಲ ಸ್ವಲ್ಪ ಬಾಯಲ್ಲಿ ಇಡಬಾರ್ದು ಅಂದ. ಅವನು ಹಣ್ಣು ಕುತ್ತಿಗೆ ಹತ್ರ ಬಂದಿದೆ, ಬಾಯಲ್ಲಿ ಇಟ್ಕೊಳ್ಳೋಕೆ ನೀಗೇನು? ನಾನು ತುಂಬಾ ಸೋಮಾರಿ, ನಾನು ಯಾವುದನ್ನು ಮರ್ಕೊಳ್ಳಲ್ಲ, ಅದೇ ಪ್ರಕೃತಿ ನನಗೆ ಕೊಡಬೇಕು. ಅವನಿಂದ ಬಡ್ಡಿ ಮಗನೆ ನನ್ನ ಊರು ಹಿಂದೆ ಹೊರಟೋಯ್ತು. ಇಳಿಯಕ್ಕೆ ಬೇಜಾರಾಗಿ ನಾನೇ ಮುಂದ್ಲೂರು ಹೋಗ್ತಿದ್ದೀನಿ. ನೀನು ನಾನೇ ಬಾಯಲ್ಲಿ ಹಣ್ಣು ಇಡ್ಲಿ ಅಂದ. ಅವನು ಊರು ಹಿಂದೆ ಹೊರಟೋಗಿದೆ ಕುದುರೆ ಮೇಲೆ. ಅವನು ಇಳಿಯೋದು ಬೇಜಾರಾಗಿ ಹಂಗೆ ಹೋಗ್ತಿದ್ದಾನೆ. ನೀವು ಹೇಗಿರ್ತೀರೋ ನಿಮಗೆ ಅಂಥವರೇ ಸಿಗ್ತಾರೆ. ಈ ಕಥೆ ಸಂದೇಶ ಏನು ಅಂದ್ರೆ, ಸ್ವಭಾವ ದುರತಿಕ್ರಮ ಅಂತ. ನಿಮ್ಮ ಸ್ವಭಾವಕ್ಕೆ ತಕ್ಕಂಥವರೇ ನಿಮಗೆ ಸಿಗ್ತಾರಾಗ್ಲಿ. ದುಷ್ಟರ ಹತ್ರ ದಾಸರು ಬರಲ್ಲ, ದಾಸರ ಹತ್ರ ದುಷ್ಟರು ಬರಲ್ಲ. ಅದಕ್ಕೆ ನೀವು ದುಷ್ಟರಾಗಬೇಕು, ದಾಸರಾಗಬೇಕು ನೋಡ್ಕೋಬೇಕು ಸ್ನೇಹಿತರೆ. ಅದ್ಭುತವಾಗಿರ್ತಕ್ಕಂಥ ಜೀವನನೇ ನಮ್ದೆಲ್ಲ. ಒಬ್ಬನಿಗೆ ರಾತ್ರಿ ಬೇಸಿಗೆ ಹೊತ್ತು ನಮ್ಮ ಕಡೆ ಕಥೆ ಇದು. ಎಷ್ಟು ಚಂದಮಾನ, ಬಾಲಮಿತ್ರ ಚಂದಮಾನ ಅಂತ ಮ್ಯಾಗ್ಝಿನ್ ಇದು, ಗೊತ್ತಾ ನಿಮಗೆ? ಎಂಥ ಕಥೆಗಳಮ್ಮ ಅದರಲ್ಲಿ. ಎಲ್ಲ ನೆನೆಸ್ಬಿಟ್ರಿ. ಓದೋರಿಲ್ಲ. ಮಂಕುತಿಮ್ಮನ ಕಗ್ಗ 8 ಜನ ಓದಿದ್ದೀರಾ? ಡಿವಿಜನ್ ವೆರಿ ಗುಡ್. ಅದ್ರಲ್ಲಿ ಒಂದು 2-3 ಗಟ್ಟಿ ಮಾಡ್ಕೊಳ್ಳಿ. ಗ್ರಹಗತಿಯ ತಿದ್ದುವನು ಜಯಿಸಲು ಜಾತಕದಿ ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಂ ಸಹಿಸವಲ್ಲದೆ ಮುಗಿಯದಾವ ವಶಬಂಧಳಂ ಸಹನ ವಜ್ರದ ಕವಚ ಮಂಕುತಿಮ್ಮ. ಎಂಥ ಮಾತು! ಕನ್ನಡದ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗ. ಡಿವಿಜಿ ಅವರು ಯಾವ ಸುಮೂರ್ತಲ್ಲಿ ಬರೆದಿದ್ದಾರೋ ಪುಣ್ಯಾತ್ಮರು. ಡಿವಿಜರ್ ಕೃತಿಗಳು ಓದ್ಬೇಕು ನೀವು. ಅದ್ಭುತ. ಈಗಲೂ ತುಂಬಾ ಚೆನ್ನಾಗಿ ಬರೀತಿದ್ದಾರೆ. ಓದು ಹವ್ಯಾಸ. ಸೀರೆ ಕೊಂಡ್ಕೊಳ್ಳೋದಕ್ಕಿಂತ ಪುಸ್ತಕ ಕೊಂಡ್ಕೊಳ್ಳಿ. ಸೀರೆ ನೋಡಿ ಜನ ಚೆನ್ನಾಗಿ ಸೀಟು ಗೆಸ್ಟಾಗಿ ಬಾ ಅನ್ನಲ್ಲ. ನೀವು ಓದ್ಕೊಂಡಿದೀಯಮ್ಮ, ಮಾತಾಡ್ತೀರಾ, ಬನ್ನಿ ಅಂತ ಕರೀತಾರೆ, ಹೌದಾ? ಎಷ್ಟು ಹೊರತು ಸೀರೆ ಉಟ್ಕೊಂಡಂತ ಲೇಖಕಿಯರು ಸಾಹಿತ್ಯ ಸಮ್ಮೇಳನ ಮಾತಾಡೋದನ್ನ ನಾನು ನೋಡಿದ್ದೀನಿ. ಇವತ್ತು ಬರೀ ಸೀರೆ, ಬಟ್ಟೆ, ಬಂಗಾರದ ಬೆಲೆ. ಏನು ಓದಿದೀಯಾ ಅಂತ ಕೇಳಿ ಮೇಲೆ ಬೆಟ್ಟದಾಗ ನೀವು ಯಾವ ಅಡುಗೆ ಮಾಡಿಸ್ಕೊಂಡಿ? ನೀವು ಸೀರೆ ಹೊಸದ ಬೆಂಗಳೂರೆಲ್ಲ ಇಲ್ಲೇನಾ? ಇದನ್ನು ಬಿಡಿ. ಏನು ಓದಿದೆಯಾ ಅಂತ ಕೇಳಿ ಒಂದು ಗುಂಪನ್ನು ತಯಾರು ಮಾಡ್ರಿ. ಇಲ್ಲಿರೋರೆಲ್ಲ ಸಾಮೂಹಿಕವಾಗಿ ಕೂತು ಓದಿ. ಆಗ ನಮಗೆ ಜೀವದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಹೊರಗಡೆ ಮೋಹನೆ ಹೊರಟು ಹೋಗ್ತದೆ, ಹೌದಾ? ಹಾಗಾದಾಗ ನಮ್ಗೆ ಯಾವುದೇ ಆಧ್ಯಾತ್ಮ ತಲೆಯಲ್ಲಿ ಹೋಗ್ತದೆ. ಸುಮ್ಮನೆ ಏನಾದರೂ ಹೇಳಿ ಸರ್, ಏನಾದರೂ ವೈರಾಗ್ಯದ ಕತೆ ಹೇಳಿ ಸರ್, ಏನು ಮಾಡ್ತೀವಿ ತಗೊಂಡು? ವೈರಾಗ್ಯದ ಕತೆ ಹೇಳಿ ಅಂತ ಯಾರು ಬರಲ್ಲ. ಬಂತು ಅಂದ್ರೆ ಯಾರ ಹತ್ರ ಹೋಗಲ್ಲ, ಹೊರಗಡೆಯಿಂದನೇ ಹೋಗ್ಬಿಡ್ತಾನೆ. ಅವ್ನು ಬರೋದೇ ಇಲ್ಲ. ಒಬ್ಬ ಇದ್ನಂತೆ, ಒಂದ್ಸಾರಿ ಮಲಗಿದ್ದ. ಅಂದ್ರೆ ಬಟ್ಟೆ ಒಗೆಯೋ ಕೆಲಸ ಮಾಡ್ತಿದ್ದಾನೆ ಪಾಪ. ಅವನು ಹೇಳ್ತೀವಿ ಸರಿ ಬಟ್ಟೆ ಹಾಕೊಂಡ್ಬಂದು ಎಲ್ಲ ಒಣಗ ಹಾಕಿ ಮಲಗಿರ್ತಿದ್ರು. ಒಂದ್ಸಾರಿ ಹಿಂಗೆ ಹೊರಸು ಅಂತ ನಮ್ಮ ಕಡೆ ಈ ಬಾಣಂತಿರಿಗೆ ಹಾಕ್ತಾರಲ್ಲ ಹೊರಸು ಅಂತ ಹೊರಸು ಮಲಗಿದ್ದ. ಬೇಸಿಗೆ ಕಾಲ ಹಿಂಗೆ ಇದ್ದಕ್ಕಿದ್ದಾಗ ಅವನ ತಲೆ ಏನ್ ಬಂತು? ಒಂದು ಸಣ್ಣ ಚಪ್ರಕ್ಕೆ 4 ಕಂಬ ಇರ್ತವೆ ನೋಡಿ, ಇದು ಇಷ್ಟೇ
6 ಕಂಬ ಇದೆ. ಸಣ್ಣ ಚಪ್ರಕ್ಕೆ 4 ಕಂಬ ಇರ್ತದೆ. ಇಷ್ಟು ವಿಶಾಲವಾದಂಥ ಈ ಆಕಾಶಕ್ಕೆ ಒಂದೇ ಒಂದು ಕಂಬ ಇಲ್ಲ. ಮಂಚ ಹತ್ತಿ ನೋಡಿದ ಕಾಣಲಿಲ್ಲ, ಮಾಳಿಗೆ ಹತ್ತಿ ನೋಡಿದ ಕಾಣಲಿಲ್ಲ. ಓಹೋ, ಇದು ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಕಂಬನೇ ಇಲ್ಲ ಬಡ್ಡಿ ಮಗಂದು ಆಕಾಶಕ್ಕೆ. ಹೆಂಡತಿ ಮುಗಿಸ್ ಆಕಾಶಕ್ಕೆ ಕಂಬನೇ ಇಲ್ಲ. ಗಾಳಿ ಬೀಸಿದೆ, ಯಾವ ಮೈ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ನಡಿ ಹೋಗೋಣ ಅಂದ. ತಲೆ ಕೆಟ್ಟಿದೆ ಅವನಿಗೆ ಅನ್ಕಾಣ್ಲಿಕ್ಕೆ. ಬೆಳಗ್ಗೆ ರಾತ್ರಿನೇ ಬೀಳುತ್ತೆ, ಗಾಳಿ ಮಳೆ ಜೋರಾಗಿದೆ. ಬಿದ್ಕೊಳ್ಳ ಮಲಗಿಬಿಡ್ಲಕ್ಕೆ. ಅವನ ಕೈ ಸಿಕ್ಕು ದೋತರ ಅವೆಲ್ಲ ಇಟ್ಕೊಂಡು ಓಡಿದ ಸರ್. ಮೇಲೆ ನೋಡ್ತಾನೆ ಮೇಲೆ ಎಲ್ಲಿ ಕಂಬ ಕಾಣುತ್ತಾ ನಿಲ್ಲಬೇಕು ಅಂತ ಬಡ್ಡಿ ಮಗ ಅವನು. ಏನು ಆಕಾಶಕ್ಕೆ ಕಂಡು ಹುಡುಕಕ್ಕೆ ಸಾಧ್ಯ? ಹೋದ ಬೆಳಗಾಯ್ತು. ಬಾಯಿಂದಲ್ಲ ನೊರೆ ಗಿರೆ ಬಂದು ತಲೆ ಕಟ್ಟು ದಮಾರ್ ಅಂತ ಎಲ್ಲೋ ಮೂರ್ಛೆ ಬಿದ್ದುಬಿಟ್ಟ. ಯಾರೋ ಮುಖಂದು ನೀರು ಚಿಮುಕ್ಸಾಗಾಯ್ತು. ನೋಡ್ತಾನೆ ಒಬ್ಬ ಯಾರೋ ಅವನು ಎತ್ಕೊಂಡು ಮನೆಯಲ್ಲಿ ಮಲಗಿಸಿ ಅವನು ಎಚ್ಚರ ಬರೋಗಿ ಮಾಡಿದಾರೆ. ನೋಡ್ತಾನೆ ಒಬ್ಬ ಸ್ವಾಮೀಜಿ ಅವರು. ಯಾರು ಸ್ವಾಮಿ ನೀವು ಅಂದ. ಏನೋ ರಸ್ತೆಯಲ್ಲಿ ಬಿದ್ದುಬಿಟ್ಟಿದ್ದೆ ರಾತ್ರಿ. ಏನು ಎಂತ ಮಳೆ ಗುಡುಗು ಬಿಸಿಲಲ್ಲಿ ಬಿದ್ದಿದ್ದೆ ನೀನು? ಏನು ಸ್ವಾಮೀಜಿ, ನಾವು ಪ್ರಶ್ನೆಗೆ ಉತ್ತರ ಹೇಳಬೇಕು, ನಡುವೆ ಹೋಗೋಣ, ಓಡೋಗೋಣ ಅಂದ. ಯಾಕೆ ಅಂದ್ರೆ ಆಕಾಶಕ್ಕೆ ಕಂಬಗಳೇ ಇಲ್ಲ. ನೋಡಿ, ಒಂದು ಸಣ್ಣ ಚಪ್ರಕ್ಕೆ 4 ಕಂಬ ಇರ್ತದೆ, ಆಕಾಶಕ್ಕೆ ಕಂಬಗಳೇ ಇಲ್ಲ. ಯಾವಾಗ ಮೇಲೆ ಬೀಳುತ್ತೆ? ಅವ್ರಿಗನಿಸ್ತು ಇವನೊಬ್ಬ ಮುಗ್ಧ, ಈ ಮೂಲಕ ಇವನಿಗೆ ನಾನು ಸಂಸ್ಕಾರ ಕೊಡಬೇಕು, ತತ್ವಜ್ಞಾನವನ್ನು ಕೊಡಬೇಕು ಅಂತೇಳಿ. ಯಾರು ಹೇಳಿದ್ರಪ್ಪ ನಿಂಗೆ ಕಂಬ ಇಲ್ಲ ಅಂತೇಳಿ? ಇದಾರಪ್ಪ, ತೋರಿಸ್ತೀನಿ, ನಮ್ಮೂರಲ್ಲೇ ಇದ್ದಾರೆ. ಹೋಗಿ ತೋರಿಸಿ, ನೀನು ಸ್ವಲ್ಪ ಸುಧಾರಿಸ್ಕೋ, ಸ್ನಾನ ಮಾಡು. ಪಕ್ಕದಲ್ಲಿ ಒಂದು ಊರಿದೆ, ಯಾವುದೋ ದೊಡ್ಡ ಮುದುವಾಡಿ ಅಂತಲ್ವಾ, ದೊಡ್ಡ ಮುದುವಾಡಿ ಅಂತ ಒಂದು ಊರಿದೆ. ನಿನ್ಗೊಂದು ಜೋಳಿಗೆ ಕೊಡ್ತೀನಿ, ಅಲ್ಲಿ ಜನ ತುಂಬಾ ಒಳ್ಳೆಯವರು. ಅವ್ರ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡ್ಕಂಬ. ಅವ್ರೇನು ಅನ್ನ ರೊಟ್ಟಿ ಏನು ಕೊಡ್ತಾರೋ ಅದನ್ನ ಇಬ್ಬರು ಊಟ ಮಾಡೋಣ. ಊಟ ಮಾಡಿದ್ಮೇಲೆ ಈಗ ಆಕಾಶಕ್ಕೆ ಕಂಬ ತೋರಿಸ್ತೀನಿ. ಆಯ್ತು ಬುದ್ಧಿ ಅಂತ ಸ್ನಾನ ಮಾಡಿ ಜೋಳಿಗೆ ಇಸ್ಕೊಂಡು ಹೊರಟ. ಭಿಕ್ಷೆ ಹೇಗೆ ಕೇಳ್ತೀಯ? ತಾಯಿ ಅನ್ನ ಭಿಕ್ಷೆ ನೀಡಿ. ನಮ್ಮ ಮಠದ ಹೆಸರು ಬೈಗಳ ಮಠ. ಅವ್ರ ಮನೆ ಮುಂದೆ ನಿಂತವ್ರನ್ನ ಬಾಯಿ ಬಂದಾಗ ಬೈದು ಹಾಕಿಸ್ಕೊಂಡ್ ಬರೋ ಭಿಕ್ಷೆನ. ಅಯ್ಯೋ, ಹಾಕ್ತಾರ ಬುದ್ಧಿ? ಹಾಕಬಹುದು, ನನಗೇನು ಗೊತ್ತಪ್ಪ. ಬೈದ್ರೆ ಭಿಕ್ಷೆ, ಬೈಗಳ ಮಠ ಅಂತ ನಮ್ದು. ಯಾರು ಬೈದು ಹಾಕ್ತಾರೋ ಅವ್ರದ್ದು ಅನ್ನ ತಿಂದು ನಾನು ಸ್ವಾಮಿ ಆಗಿರೋದು ಅಂದ್ರು. ಅಯ್ಯೋ, ಇದೊಳ್ಳೆ ಪಂಚಾಯತಿ ಬಂತಂತ ಹೊರಟ ಸರ್. ನಿಮ್ಗೊಂದು ಆಕಾಶಕ್ಕೆ ಕಂಬ ನೋಡ್ಬೇಕು ಅಂದ್ರೆ ನಾನು ಊಟ ಮಾಡಿದ್ಮೇಲೆ ಹೇಳ್ತೀನಿ, ನಾನು ತೋರಿಸ್ತೀನಿ. ಹೊರಟ ಸರ್ ಮನೆ ಮುಂದೆ ನಿಂತ. ಯಾರು ಒಳಗಡೆ? ಮನೆ ಹೊರಗಡೆ ಭಿಕ್ಷೆ ನೀಡಿ, ಬೆಳಗಿಂದ ತಿಂಡಿ ಇಲ್ಲ ತೀರ್ತಿಯಲ್ಲ, ನೀವೊಂದು ತಿಂದು ಮಲಗಿದ್ರಾಯ್ತಾ? ನನ್ನ ಮಕ್ಕಳ ಹಂಗ ಒಳಗಡೆಯಿಂದ ಕೈ ಏನ್ ಸಿಕ್ತಂತೇಳಿ ಯಾವಲ್ಲ ಬಡ್ಡಿ ಮಾತಲ್ಲ. 2 ವರ್ಷ ಮುಂದೆ ಮನೆ ಆಗಲ್ಲ. ಯಾರಿದ್ರು ಮನೆಯಲ್ಲಿ? ನೀವು ಮಾತ್ರ ತಿಂದು ಬಿದ್ರೆ ಆಯ್ತು? ಉಪವಾಸ ಸಾಯ್ಬೇಕಾ ನಾವಲ್ವಾ? ಬಟ್ಟೆ ಏನ್ ತಿಂತೀರಾ? ನೀವು ತಿನ್ನೋದ್ರೆ ನಮ್ಗೆ ಹಾಕಿ ಅಂದ. ಅಲ್ಲಿಂದ ಒಂದಿಬ್ರು ಯಾರ ಬಂದು ಹೋದ್ರು. ಹೆಣ್ಮಕ್ಳು ಬೈಬಾರ್ದಲ್ಲ, ಬೈದ ಯಾರ ಇಡೀ ಊರು ತುಂಬ ಸಾಯಂಕಾಲದವರೆಗೂ ಅಡ್ಡಾಡಿದ್ರು. ಕೆಲವರು ಹೊಡೆದ್ರು, ಕೆಲವರು ಬಡಿದ್ರು. ಆದ್ರೂ ಕೆಲವಪ್ಪ ಬೈಬೇಡ್ವಾ, ಹೊಟ್ಟೆ ಹಸು, ನಿನ್ನ ಮಾತು ಬಯಸುತ್ತೆ ಕಣ, ತಗೊಳ ಅಂತಂದು ರಾಗಿ ಮುದ್ದೆ ಹಾಕಿದ್ರು, 1-2 ರೊಟ್ಟಿ ಹಾಕಿದ್ರು. 50 ಜನ ಹೋದ್ರೆ ಒಂದಿಷ್ಟು ರೊಟ್ಟಿ ಅನ್ನ ಹಾಕಿ ನೀರು ಹಾಕಿ ಬೈಕಬೇಡ, ಹೋಗ ತಿನ್ನ, ಹೋಗ ಶಾಂತನಾಗೋ ಅಂತ ಕಳಿಸಿ ಬಂದು, ಗುರುಗಳೇ ಇಂಥ ಮಠ ಯಾವತ್ತೂ ಕಟ್ಟಬೇಡಿ ಸರ್. ಒಂದು ಹೊತ್ತಿನ ಅನ್ನಕ್ಕೆ ಕಳ್ತನ ಮಾಡೋದು ನೋಡಿದ್ದೀನಿ, ಒಗಸುಗಳನ್ನು ನಾನು ಎಲ್ಲೂ ನೋಡಿರಲಿಲ್ಲ. ಮತ್ತೇನು ರೊಟ್ಟಿ ಅನ್ನ ಎಲ್ಲ ಇದೆ. ಯಾರೋ ತಲೆ ಕೆಟ್ಟು ನೋಡಿ, ಯಾರೋ ತಲೆ ಕೆಟ್ಟು ಹಾಕಿದ್ರು. ಏನು ಅಂದ್ರೆ ಹೊಟ್ಟೆ ಹಸು ನಿನಗೆ ಸಿಟ್ಟು ತರಿಸಿದೆಪ್ಪ, ಊಟ ಮಾಡೋ ಶಾತ ಹಾಕಿದ್ರು. ನೋಡ್ದ, ನಿನ್ನ ಕೈಯಿಂದ ಬಯಸ್ಕೊಂಡ್ರು ಸಹಿತ ನಿನಗೆ ಅನ್ನ ಹಾಕಿದಾರಲ್ಲ, ಅಂಥವ್ರೇ ಆಕಾಶಕ್ಕೆ ಕಂಬಗಳು. ಅಂಥವ್ರು ಇರೋವರೆಗೂ ಈ ಆಕಾಶ ಯಾರ ಮೇಲೆ ಮಗಿಸಿಬಿಡಲ್ಲ. 1000 ಜನ ಅನ್ಯಾಯದ ಕೆಲಸ ಮಾಡಿ 4 ಜನ ಸಜ್ಜನರಿದ್ರೆ ಸಾಕು, ಈ ಭೂಮಿ ಹಾಗೆ ಉಳಿತದೆ, ಈ ಪ್ರಕೃತಿ ಹಾಗೆ ಉಳಿತದೆ, ಕಾಲಕ್ಕೆ ಮಳೆ ಆಗ್ತದೆ. ಇದು ಆಧ್ಯಾತ್ಮದ ಸಾರ ತಾಯಿ ಅಂದ್ರೆ. ಅವ್ರು ಹಾಗಿದ್ರೆ ನಾವು ಹೀಗಿದ್ದು ಬಿಡಿ ಸರ್, ನಡೆಯಲ್ಲ ಸರ್. ಈಗ ಗುಂಡಾಗಿರಿನೇ ಅಳ್ದು ಹೋಗುತ್ತೆ. ಗುಂಡಾಗಿರಿ ಸಾತ್ವಿಕರಾಗಿ ಬಾಳಿ, ಶುದ್ಧರಾಗಿ ಬಾಳಿ, ಸತ್ಯವನ್ನು ನೋಡಿರಿ, ನ್ಯಾಯಯುತ ಅಂತ ದುಡಿದು ನೋಡಿ. ಆ ದುಡ್ಡು ಯಾರೂ ಕದಿಯಲ್ಲ. ತುಂಬಾ ಈಗ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋದು ಯಾರು? ಮನೇನ ಲೋಕಾಯುಕ್ತರು ಬಂದ ಬಡವರು ಗುಡಿಸಲು ಮಾಡ್ತಾರೆ. ಅದು ಅಕ್ರಮ ಆಗಿರ್ತಕ್ಕಂಥದ್ದಂತಾನೆ ಮಾಡ್ತಾರೆ. ಹಾಗೆ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ನೀವು ಆಕಾಶಕ್ಕೆ ಕಂಬಗಳಾಗ್ತೀರಿ. ಇನ್ನೂ 2,500 ವರ್ಷ ಕಾಯ್ಬೇಕು. ಕಲಿಯುಗದ ಅವಧಿ 4,200 ವರ್ಷಗಳು ಕಲಿಯುಗದ ಅವಧಿ. ಈಗ ಇನ್ನೂ 2024 ಅಂದ್ರೆ ಇನ್ನೂ 2,000 ಇದೆ. ನಾವು ಎಷ್ಟು ಸಾರಿ ಹುಟ್ಟುತ್ತೀವೋ, ಎಷ್ಟು ಸಾರಿ ಸಾಯ್ತೀವೋ, ಏನಾಗಿ ಹುಟ್ಟುತ್ತೀವೋ. ದಯವಿಟ್ಟು ಗರುಡ ಪುರಾಣ ಅಂತ ಒಂದು ಪುರಾಣ ಇದೆ, ಗೊತ್ತಾ ನಿಮಗೆ? ಹೇಳಿದ್ರಲ್ಲ, ಅದನ್ನ ಯಾವಾಗ ಓದ್ಬೇಕು? ಇದೇ ತಪ್ಪು ಭಾವನೆ. ದಿನ ಓದ್ಬೇಕು ಅದನ್ನ. ನಾನು 10 ವರ್ಷದಿಂದ ಓದ್ತಾ ಇದ್ದೀನಿ, ನನಗೆ ಏನೂ ಆಗಿಲ್ಲ.
ಬಹಳ ಮನೇಲಿ ಪ್ರೇತಾತ್ಮ ಸೋತಾಡ್ತಿರುತ್ತೆ, ಅದಕ್ಕೆ ಮನೆಯಲ್ಲಿ ಗರಡಿ ಪರಿಣಾಮ ಹೋಗ್ಬೇಕು ಅಂತೇಳಿ ಅದನ್ನ ಓದಿ ಮಠದಲ್ಲಿ ಓದಿಡ್ತಾರೆ. ಸ್ವಾಮಿಗಳು ಇಸ್ಕೊಂಡ್ಬಂದು ಆ ಸಮಯದಲ್ಲಿ ಓದ್ತಾರೆ. ಅದು ಒಂದು ಸಾಹಿತ್ಯ ಕೃತಿಯಾಗಿ ಓದಿ ನೀವು ಯಾರು ಏನನ್ನ ಕದ್ರೆ ಏನಾಗಿ ಹುಟ್ಟುತ್ತೀರ ಅಂತ ಡೀಟೇಲ್ ಇದೆ. ಸತ್ಯ ಮೇಲೆ ಜೀವ ಎಲ್ಲಿ ಹೋಗ್ತವೆ ಅಂತ ಅದರಲ್ಲಿ ಉದಾಹರಣೆಗಳಿದೆ. ಏನಾಗಿ ಹುಟ್ಟುತ್ತೀರ ಏನು ತರಕಾರಿ ಕದ್ರೆ ಏನಾಗುತ್ತೆ ಗೊತ್ತಾ? ನವಿಲಾಗಿ ಹುಟ್ಟುತ್ತಾರೆ. ಈಗಿರೋ ನವಿಲುಗಳೆಲ್ಲ ತರಕಾರಿ ಕದ್ದವ್ರೆ. ಇನ್ನೊಬ್ಬರು ಸ್ವತ್ತನ್ನು ಅಪಹರಿಸಿದವರು, ಇನ್ನೊಬ್ಬರ ಹಣದಿಂದ ಜೀವನ ಮಾಡಿ ಶ್ರೀಮಂತರಾದವರು ಇಲಿ ಹೆಗ್ಗಣಗಳಾಗಿ ಹುಟ್ಟುತ್ತಾರೆ. 100% ಇದು ಪ್ರೂವ್ ಮಾಡಿ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಯಾಕೆ? ಆ ಎಲ್ಲ ಜಂತುಗಳು ಎಷ್ಟು ಒಂದು 9 ಕೋಟಿ ಜೀವರಾಶಿಗಳು, ಹೌದಾ? ಸುಮ್ಮನೆ ಕಾಲಿಗೆ ಸಿಕ್ಸಾಯ್ತು, ಉಳಿಬೇಡ ನೋಡಿ ಒಂದೇ ಸಾರಿಗೆ ಸಾಯಿಸ್ಬಿಡ್ತೀವಿ ಸರಗ್ ಅಂತ. ಏನಾಗಿದ್ವು ಹೋದ ಜನ್ಮದಲ್ಲಿ ಅವು, ಏನು ಮಾಡಿದ್ವು, ತಕ್ಷಣ ಸಾವು ಬಿಡ್ತವೆ ಅವು, ಹೌದಾ? ಇದ್ದಲ್ಲಿಯೇ ಇರುವೆ, ನೀ ಹೇಗಾದರೂ ಇರುವೆ, ಇಲ್ಲಿದ್ದರೂ ನೀ ಹಾಗೇ ಇರುವೆ, ಹೇಗಿದ್ದೀವಿ ಹಾಗಿರ್ಬೇಕು. 4 ಜನ ಒಳ್ಳೆ ಕೆಲಸ ಮಾಡಿ. ನೀವು ಇನ್ನೊಬ್ರಿಗೆ ಏನು ಮಾಡ್ತೀರೋ ಅದರ ರಿವರ್ಸ್ ಆಗೋದು 100%. ನೀವೊಬ್ಬರಿಗೆ ಒಳ್ಳೇದನ್ನು ಹೇಳಿದ್ರೆ ಒಳ್ಳೇದು ಹೇಳ್ತೀರಿ. ಇಂಥ ಕಾಡು ಮೇಡಿ ನಡುವೆ ಬಿಸಿಲಲ್ಲಿ ಹುಡುಕೊಂಡು ಬಂದಿದ್ದೀರಿ ಮಾತಾಜಿಯವರ ಹತ್ರ ಅಂದರೆ ಪೂರ್ವಜನ್ಮ ಸಂಸ್ಕಾರ ಸುಕೃತ ಇಲ್ಲದೆ ಇಲ್ಲಿ ನಾವೆಲ್ಲ ಸೇರಕ್ಕೆ ಸಾಧ್ಯ ಇಲ್ಲ. ನೀನಿವತ್ತಿಲ್ಲಿ ಸೇರಬೇಕು ಅಂತಂದ್ರೆ ಹಾಗೋ ಎಲ್ಲಿಯ ಗಂಗಾವತಿ, ಎಲ್ಲಿಯ ಗುಲ್ಬರ್ಗ, ಎಲ್ಲಿಯ ಮಹಾಮನಿ, ಎಲ್ಲಿಯ ನರಸಿಂಹ ಜೋಶಿ, ಎಲ್ಲಿಯ ಮಾತಾಜಿ, ಇವತ್ತು ಹೇಗೆ ಎಲ್ಲ ಸೇರಿದಿವಿಲ್ಲೇ. ಹೋದ ಜನ್ಮದಲ್ಲಿ ನಾವು ಇದೇ ಥರ ಎಲ್ಲೋ ಒಂದು ಕಡೆ ಸೇರಿದ್ವಿ, ಅದು ಮತ್ತಿಲ್ಲಿ ಸೇರುವಂಥ ಅವಕಾಶ ಕಲ್ಪಿಸಿದೆ. ಇವತ್ತು ನಾನು ಹೇಳಿದ್ದಕ್ಕೆ ಮತ್ತೆ ನಾವೆಲ್ಲ ಮುಂದೆ ಸೇರ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜಠರೇ ಶಯನಂ. ನಮಗೆ ಜೀವನ ಅದಕ್ಕೆ ಮುಕ್ತಿ ಪಡಿಬೇಕು, ಜನ್ಮವೇ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ ಇಂಥ ಯೋಗಿಗಳನ್ನು, ಸಾಧುಗಳನ್ನು, ಸಂತರನ್ನ ಭೇಟಿ ಆಗ್ತಾರೆ. ಒಂದು ಸಾರಿ ಒಬ್ಬ ಸಂತರನ್ನ ಮನೆಯಲ್ಲಿ ಕಾಲು ಇಟ್ಟರು ಅಂದರೆ ಪಾವನರಾಗ್ತಾರೆ. ಭಕ್ತ ಕುಮಾರ ಸಿನಿಮಾ ನೋಡಿರಲ್ಲ, ನಾಮದೇವ ಜ್ಞಾನದೇವರು, ಅಹಂಕಾರ ಇರ್ತದೆ ನಾಮದೇವರಿಗೆ. ನನ್ನ ತಲೆ ಒತ್ತಿ ನೋಡ್ತೀಯ, ಅದ್ಭುತ ಅಂತ ಚಿತ್ರ, ಮಕ್ಕಳಿಗೆ ತೋರಿಸಿ ಅಂತ ಚಿತ್ರನ. ಅದಕ್ಕಿಂತ ಹೆಚ್ಚಾಗಿ ನೀವು ಓದಿ ಆ ಪುಸ್ತಕ, ಪುರಾಣಗಳೆಲ್ಲ ಕನ್ನಡದಲ್ಲಿದೆ, ಇಂಗ್ಲೀಷ್ ಹಿಂದಿ ಬರೋ ಓಕೆ, ಕನ್ನಡದಲ್ಲೇ ಇದೆ, ಓದಿ. ನೀವು ಅಷ್ಟು ಅನುಮಾನ ಇದ್ರೆ ಗರುಡ ಪುರಾಣ ಮನೇಲಿ ಕಾಟೆ ಮೇಲೆ ಕೂತ್ಕೊಂಡು ಹೋದ್ರಿ, ಮತ್ತೆ ಯಾರಾದ್ರೂ ಜಗಲಿಯಲ್ಲಿ ಕೂತ್ಕೊಂಡು ಓದಿ, ಮತ್ತು ಪಾರ್ಕಲ್ಲಿ ಓದಿ ಅಲ್ಲೇ ಬಿಟ್ಟು ಬರ್ರಿ. ಅದನ್ನು ಗರುಡ ಪುರಾಣ ಸಾರು ಬಿಟ್ಬಿಡಿ ಹಾವು ಅಂತ. ಏನು ಅದ್ಭುತ ಕಥೆಗಳಿದೆ. ವಾದಿರಾಜರು ಅಂತ ಸೋಂದ ಅಂತಂದು ಕ್ಷೇತ್ರ ಗೊತ್ತಾ? ಸೋಂದ, ಯಲ್ಲಾಪುರ ಸೋಂದ, ವೈಕುಂಠ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಬರೆದಿದ್ದಾರೆ. ವೈಕುಂಠ ಎಷ್ಟು ದೂರ ಇದೆ, ಅಷ್ಟು ಇಂಧನ ನಮ್ಮಲ್ಲಿಲ್ಲ ಹೋಗೋಕ್ಕೆ, ಅಷ್ಟು ಪೆಟ್ರೋಲು, ಅಷ್ಟು ಡೀಸೆಲು, ಆ ರ್ಯಾಕೆಟ್ ವೇಗ ಇಲ್ಲ. ಕರೆಕ್ಟ್ ಇಷ್ಟು ಕಿಲೋಮೀಟರ್ ದೂರದಲ್ಲಿ ವೈಕುಂಠ ಸೇರ್ತೀಯ ನೀನು, ಅಷ್ಟು ಹೋಗಕ್ಕೆ ನಮ್ಮಲ್ಲಿ ತಂತ್ರ. ಆದರೂ ಸಹಿತ ನಾವು ಚಂದ್ರಲೋಕದಲ್ಲಿ ಈಗ ನಾವು ಇದನ್ನು ಬಿಟ್ಟಿವಿ ಅದನ್ನು, ಹೌದಾ? ಇನ್ನು ಮುಂದೆ ಸಾಧನೆ ಆಗ್ಬೋದು. ಆದರೆ ಸಂತರು ಮಹಾತ್ಮರು ಅನ್ನೋರು ಕೂತಲ್ಲೇ ಧ್ಯಾನದಿಂದ ಹೋಗಿ ಬಂದ್ಬಿಡ್ತಾರೆ ಅಲ್ಲಿಗೆಲ್ಲ. ನಾನು ಅಲ್ಲೆಲ್ಲ ಸುತ್ತಾಡಿದ್ದೆ, ಯೋಗ ಕೇಂದ್ರಕ್ಕೆ ಹುಟ್ಟಿದೆ, ಅನೇಕ ಉಪಾಸನೆ ನಾನು ಎಲ್ಲ ಕೇಂದ್ರಗಳಿಗೆ ಹೋಗಿದ್ದೀನಿ. ಎಲ್ಲರದ್ದು ಒಳ್ಳೆಯ ಕೆಲಸ. ಸುಮ್ಮನೆ ಕೂತು ಧ್ಯಾನ ಮಾಡ್ಕೊತ ಕೂತ್ರೆ ಕೆಲಸ ಆಗಬೇಕು ಸರ್, ಮಿನಿಸ್ಟರ್ ಬಿಟ್ಟಾಗ ಸಾಯಿ ವಿಧಾನಸೌಧ ಸುತ್ತಿದ್ರೆ ಏನೂ ಸಿಗಲ್ಲ, ದೇಹಾಯಾಸ. ಇಂಥ ಆಶ್ರಮಗಳನ್ನು, ಮಠಮಾನ್ಯಗಳನ್ನ ಸುತ್ತಿದ್ರೆ ಕಾಲು ಪವಿತ್ರ, ಮನಸ್ಸು ಪವಿತ್ರ, ಉಸಿರಾಟ ಕೂಡ ಆನಂದವಾಗಿರುತ್ತೆ. ಯಾಕೆ? ಶುದ್ಧವಾದಂಥ ಆಕ್ಸಿಜನ್ ನೀವು ಪಡಿತೀರ. ಯಾವುದೇ ಬ್ಯೂಟಿ ಕ್ರೀಮ್ ಬೇಡ, ಯಾವುದೇ ಬ್ಯೂಟಿ ಕ್ರೀಮ್ ಬೇಡ ಮುಖಕ್ಕಿಂತ. ಪರಿಸರದಲ್ಲಿ ಇದ್ರೆ ಸಾಕು ಮುಖಕ್ಕೆ ಆ ತೇಜಸ್ ಬೇಡ. ಆದರೂ ಹಚ್ಕೊಂಡ್ಬರ್ತೀವಿ, ಹಚ್ಕೊಂಬನ್ನಿ ಬೇಡ ಅನ್ನಲ್ಲ. ಹೀಗೆ ಸಾತ್ವಿಕ ಆಹಾರ, ಸಾತ್ವಿಕ ನಡೆನುಡಿಗಳು ಮಾತ್ರ ನಮ್ಮನ್ನು ಸಂತರ ಸ್ಥಾನಕ್ಕೆ ಏರಿಸುವಲ್ಲಿ ಹೊರತು ದುಡ್ಡು, ಹಣಕಾಸು, ಬಂಗಾರ ಅಲ್ಲ ಅಂತ ಹೇಳ್ತಾ, ಎಷ್ಟೋ ದಿನಗಳಾಗಿತ್ತು ಇಂಥ ಸಾಮಾನ್ಯ ಅನ್ಕೊಂಡಂತ ಅಸಾಮಾನ್ಯ ಸಭೆಗಳಲ್ಲಿ ನಾವು ಮಾತಾಡೋದು. ಇಷ್ಟು ಜನರು, ಇಷ್ಟು ಕಡಿಮೆ ಜನರ ಮುಂದೆ ನಾವು ಯಾವತ್ತೂ ಮಾತಾಡಿಲ್ಲ. 20,000 25,000 ಸೇರಿರ್ತಾರೆ. ಎಲ್ಲಿದ್ದೀರಾ ಅಂತ ಕೂಗ್ತಿರ್ತಾರೆ, ಕೇಳ್ತಾ ಇದೀಯಾ ಅಂತೀವಿ. ಆದರೆ ಕೂತವ್ರು ಯಾರೂ ಎದ್ದಿಲ್ಲ ಆ ಮಗುನ ಬಿಟ್ಟು. ಯಾಕೆ? ಅದು ಮಗು, ಅದು ಚಂಚಲತೆಯ ಸ್ವರೂಪ, ಅದು ಹಾಗೆ ಅಡ್ಡಾಡಿದ್ರೆ ಚಂದ. ನೀವು ಕೂತಲ್ಲೇ ಕೂತಿದ್ದೀರ. ಎಷ್ಟೋ ಸಾರಿ ಮಾತುಗಳಲ್ಲಿ ನಾನು ಬೈದಿದ್ದೀನಿ ನಿಮ್ಗೆ, ಆದರೂ ಕೇಳಿಸ್ಕೊಂಡ್ರಿ. ಬೈದದ್ದನ್ನು ಕೂಡ ಅವನು ಆಸ್ವಾದಿಸ್ತಾನೋ ಅವನೇ ಸಂತ, ಅವನೇ ಸಾಧು, ಅವನೇ ಶಾಂತ, ಅವನಿಗಾಗೇ ಮೋಕ್ಷ ಕಾಯ್ತಾ ಇರ್ತದೆ ಅಂತ ಹೇಳ್ತಾ ನಾನು ಇಂಥ ವಿಷಯಗಳನ್ನು ಹೇಳಿದ್ರೆ ತುಂಬ ದಿನಗಳಾಗಿತ್ತು. ಇಂಥ ಅವಕಾಶವನ್ನು ಮಾತಾಜಿಯವರು ತಮ್ಮ ನಡುಗುವ ಕಂಠಗಳಿಂದ, ನೋಡಿ ಕಂಠ ಪ್ರಾಬ್ಲಮ್ ಇದೆ, ಕಂಠದಿಂದ ಮಾತಾಡಿ ನೀವು ಬರಬೇಕು. ಆಯಿತು ಮಾತಾಡಬೇಡಿ ಮಾತಾಜಿ, ನೀವು ಬೇರೆಯವ್ರಿಗೆ ಫೋನ್ ಕೊಡಿ, ಖಂಡಿತ ಬರ್ತೀವಿ ಅಂತೇಳಿ ನಾನು ಒಬ್ಬರು ಬರೋದಲ್ಲ, ಇಬ್ಬರು ಹಿಡ್ಕೊಂಡ್ಬಂದೆ. 3 ಜನರನ್ನ ಕರ್ಕೊಂಡ್ಬಂದು ಇವತ್ತು ನಮ್ಮ ಕೈಲಾದಂಥ ಸೇವೆಯನ್ನು ಇಲ್ಲಿ ಸಲ್ಲಿಸಿದ್ವಿ. ನಿಮ್ಮೆಲ್ಲರ ಅಭಿಮಾನ, ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲ